ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಗ್ಯಾರಂಟಿ ಯೋಜನೆಗಳು ಬದುಕಿನ ಭರವಸೆಯೇ? ಭರವಸೆ ಆಗುತ್ತಾ? ಬದುಕಿಗೆ ಏನು ಅನುಕೂಲ ಆಗುತ್ತಾ? ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ಭಾಳ ಬುದ್ಧಿವಂತ ರಾಜಕಾರಣಿ ಅಂತ, ಹಿರಿಯರಲ್ಲದೆ ಇದ್ರು ಬುದ್ಧಿವಂತ ರಾಜಕಾರಣಿ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಯಾವಾಗಲೂ ಅವಿನ್ ಟಿವಿ ವಿಶೇಷವಾಗಿ ಒಂದು ಸಂದರ್ಶನವನ್ನು ಮಾಡುತ್ತೆ. ಇವತ್ತು ಒಂದು ಅವಿನ್ ಟಿವಿಯನ್ನು ಲೈವ್ ಮಾಡ್ತಾ ಇದ್ದೀವಿ. ನೀವೇನು ಮಾಡಬೇಕಂದ್ರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಯಾಕಂದರೆ ನೀವು ನೋಡ್ತಾ ಇದ್ದೀರಿ, ಈಗ ಇದೇ ವಿಚಾರನ ಬೇರೆಯವರು ನೋಡಬೇಕು. ಹಾಗಾಗಿ ಒಂದಷ್ಟು ಶೇರ್ ಮಾಡೋದು ಒಳ್ಳೆಯದು ಮಾಡಿ ಅಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈಗ ನಮ್ಮ ಜೊತೆ ಇರೋಂಥವ್ರು, ಅವ್ರ ಹೆಸರೇನು, ಮನೇಲಿ ಯಾರ್ಯಾರು ಇದ್ದಾರೆ, ಇಷ್ಟು ವರ್ಷಗಳ ಕಾಲ ಒಂದು ಏನು ಹೈಸ್ಕೂಲ್ ಮುಗಿದು ಕಾಲೇಜ್ ರಂಗಕ್ಕೆ ಬಂದ ನಂತರ ಅವರು ಯಾವ್ಯಾವ ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದಾರೆ, ಪ್ರೆಸೆಂಟ್ ಒಂದು ಪಕ್ಷದಲ್ಲಿದ್ದಾರೆ, ರಾಷ್ಟ್ರೀಯ ಪಕ್ಷದಲ್ಲಿದ್ದಾರೆ, ಅದ್ರ ಜೊತೆಗೆ ಇನ್ನೇನೇನು ಕೆಲಸಗಳನ್ನ ಒಂದು ಸಂಘ ಸಂಸ್ಥೆಗಳಲ್ಲಿ ಸೇವೆ ಅಂತ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ ಗಣೇಶ್ ಅವರೇ. ತಮ್ಮ ಪೂರ್ಣ ಹೆಸರು? ನನ್ನ ಹೆಸರು MC ಶಿವಾನಂದ ಸ್ವಾಮಿ. MC ಅಂದ್ರೆ ಏನು ಸರ್? ಮೆಣಸಿನಕಾಯಿ ಚನ್ನವೀರಪ್ಪ ಶಿವಾನಂದ ಸ್ವಾಮಿ. ತಾಯಿ ಹೆಸರು? ವನಜಾಕ್ಷಮ್ಮ. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನಾವು 5 ಜನ. ನೀವು ಹಿರಿಯವರ? ನಾನು ಮೂರನೇವ. ಮೊದಲನೇವಳು ಅಕ್ಕ ಪ್ರೇಮ ಅಂತೇಳಿ, ಅವಳು ಕೂಡ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾಳೆ, ಗೃಹಿಣಿ. ಎರಡನೇವರು ಮೋಹನ್ ರಾಜು ಅಂತೇಳಿ, ಆತ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜರ್ ಆಗಿ ನಿವೃತ್ತರಾಗಿದ್ದಾರೆ. ನಾನು, ನನ್ನ ತಮ್ಮ ವಿಶ್ವನಾಥ ಅಂತೇಳಿ ಕೃಷಿ ಮಾಡ್ತಾನೆ, ತಂಗಿ ಒಬ್ಳು ಮನಸೂಯ ಅಂತೇಳಿ ಗೃಹಿಣಿ. ನೀವು ನಿಮ್ಮ ಮನೆಯವರ ಹೆಸರು? ಮನೆಯವರ ಹೆಸರು ಕವಿತಾ ಅಂತ, ಅವಳು ಗೃಹಿಣಿ, ಕೃಷಿ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಪತ್ನಿ. ಮಕ್ಕಳು? ಉಲ್ಲಾಸ್ ಅಂತೇಳಿ ಒಬ್ಬನೇ ಮಗ, ಅವನಿಗೆ ಇತ್ತೀಚೆಗೆ ಮದುವೆ ಆಗಿದೆ. ಸೊಸೆ ಪೂಜಾ ಅಂತಿದ್ದಾರೆ. ಅವ್ರ 2 ಜನ ಕೂಡ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. ನೀವು ಅನೇಕ ರಂಗದಲ್ಲಿ ಕೆಲಸ ಮಾಡಿದಂಥವ್ರು, ಹೋರಾಟಗಳಲ್ಲಿ ಭಾಗವಹಿಸಿದಂಥವ್ರು, ಒಂಥರ ಜನಸಂಪರ್ಕ ನಿಮಗೆ ಯಂಗ್ಸ್ಟರ್ಸ್ ಅಲ್ಲಿ ಇದ್ದಾಗಲೇ ಬಂದಿತ್ತು. ನಾನು ಕುತೂಹಲ ಕೇಳ್ತೀನಿ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್? ಅರೇಂಜ್ ಮ್ಯಾರೇಜ್. ನಮ್ಮ ಮಾವನ ಮಗಳೇ, ಹಾಗಾಗಿ. ಓಕೆ ಸರ್, ತಮ್ಮ ಒಂದು ಹೈಸ್ಕೂಲ್ ಜೀವನ, ನಿಮಗೆ ಈ ಒಂದು ಸೇವೆ ಮಾಡಬೇಕು ಅಥವಾ ಒಂದು ಪಕ್ಷದಲ್ಲಿ ಕೆಲಸ ಮಾಡಬೇಕು, ಕೆಲವೊಂದು ಸಿದ್ಧಾಂತಗಳನ್ನು ಒಪ್ಪಿದಂಥ ಕಾಲ ಯಾವುದು ಸರ್? ಗಣೇಶ್, ವಾಸ್ತವವಾಗಿ ಹೇಳ್ಬೇಕು ಅಂತಂದ್ರೆ ಸತ್ಯ ನನ್ನ ತಂದೆಯಿಂದ ಬಂದ ಬಳುವಳಿ. ನನ್ನ ತಂದೆ ಚನ್ನವೀರಪ್ಪ ಅಂತೇಳಿ 20 ವರ್ಷಗಳ ಕಾಲ ಬಂಕನಕಟ್ಟೆ ಮತ್ತು ನಾರಾಯಣಪುರ ಗ್ರೂಪ್ ಪಂಚಾಯತ್ಗೆ ಅಧ್ಯಕ್ಷರಾಗಿದ್ರು, PLD ಬ್ಯಾಂಕ್ ಅಧ್ಯಕ್ಷರಾಗಿದ್ರು, ಮತ್ತೆ TAPCMS ಸದಸ್ಯರಾಗಿದ್ರು, ಮಾರುಕಟ್ಟೆ ರೆಗ್ಯುಲೇಟಿಂಗ್ ಮಾರ್ಕೆಟ್ ಅಧ್ಯಕ್ಷರು, ಉಪಾಧ್ಯಕ್ಷರಾಗಿದ್ರು. ಈ ರೀತಿ ಒಂದು ಗಾಂಧಿ ಕಾಲದ ರಾಜಕಾರಣಿ. ಆತನ ಬಳುವಳಿ ನನಗೆ ಬಂದಿದೆ ಅಂತ ನನ್ನ ನಂಬಿಕೆ. ಈಗ ಸ್ಟಾರ್ಟಿಂಗ್ ನೀವು ಒಂದು ಸೇವಾ ಸಂಸ್ಥೆ ಅಥವಾ ರಾಜಕಾರಣಿ ಯಾವಾಗ ಎಂಟ್ರಿ ಆದ್ರಿ ಸರ್? ನಾನು PUC ಓದ್ತಾ ಇದ್ದೆ ಅಜ್ಜಂಪುರದಲ್ಲಿ, ಶೆಟ್ಟರ್ ಸಿದ್ದಪ್ಪ ಜೂನಿಯರ್ ಕಾಲೇಜ್ ಅಂತೇಳಿ. ದಾನಿ ಆತ ಕಾಲೇಜಿಗೆ, ನಮ್ಮೂರಿನ ಶೆಟ್ಟರ್ ಸಿದ್ದಪ್ಪ. ಆಗ PUC ಓದುವಾಗ ಒಂದು ಚಳವಳಿ ಆರಂಭ ಆಗುತ್ತೆ, ಕ್ಯಾಪಿಟೇಷನ್ ಸಂಬಂಧ ಅಥವಾ ಏನೋ ಒಂದು ಚಳವಳಿ. ದಿನೇಶ್ ಪಟವರ್ಧನ್ ಅಂತ ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್, ಅದು ತಮಗೆ ಗೊತ್ತಿದೆ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ವಿದ್ಯಾರ್ಥಿ ಸಂಘಟನೆ. ಹಾಗೆ ಅಜ್ಜಂಪುರಕ್ಕೆ ಆತ ಬಂದ್ರು, ಭಾಷಣ ಮಾಡ್ತಾ ಇದ್ರು. ಭಾಷಣ ಮಾಡುವಾಗ ನಾವು ಅವರೊಟ್ಟಿಗೆ ಮುಖ ಕೊಟ್ಟು ಬಹಳ ಹತ್ರದಿಂದ ನೋಡುವಾಗ ಅವರಿಗೆ ನಾವು ಅಟ್ರಾಕ್ಟ್ ಆದ್ವಿ ಅನ್ಸುತ್ತೆ. ದಿನೇಶ್ ಅವಾಗ ನಾವು 4-5 ಜನರನ್ನು ಕರೆದು ಒಂದು ಗುಂಪು ಮಾಡಿ ಒಂದು ASF ಯೂನಿಟ್ ಅಜ್ಜಂಪುರದಲ್ಲಿ ಶೆಟ್ಟರ್ ಸಿದ್ದಪ್ಪ ಕಾಲೇಜಲ್ಲಿ ಅಂತ ಮಾಡಿ, ಸೊ ಅಲ್ಲಿಂದ ನನ್ನ ಒಂದು ಚಟುವಟಿಕೆ 1981 ಅಲ್ಲಿ ಒಂದು ಬಹಿರಂಗವಾಗಿ ಸ್ವಲ್ಪ ನಾಯಕತ್ವದ ಗುಣವನ್ನ ಬೆಳೆಸ್ಕೊಳಕ್ಕೆ ಅದೊಂದು ವೇದಿಕೆ ಆಯ್ತು ನನಗೆ. ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿ ಸರ್? ಯಾವ ಸ್ಕೂಲ್? ನನ್ನ ಊರಲ್ಲೇ ಮೆಣಸಿನಕಾಯಿ ಹೊಸಹಳ್ಳಿ ಅಂತೇಳಿ ಸರ್ಕಾರಿ ಶಾಲೆ. ಮೆಣಸಿನಕಾಯಿ ಹೊಸಹಳ್ಳಿ ಅನ್ನೋದಕ್ಕೂ ಒಂದು ವಿಶೇಷ ಇದೆ. ನಮ್ಮೂರಿನಲ್ಲಿ ತುಂಬಾ ಮೆಣಸಿನಕಾಯಿ ಬೆಳೀತಾ ಇದ್ರು. ನಮ್ಮೂರಿಗೆ ಜೋಡಿ ಗ್ರಾಮ ಅಂತಿತ್ತು ಬಂಕನಕಟ್ಟೆಗೆ, ನಮ್ದು ಆಮ್ಲೆಟ್ ವಿಲೇಜ್. ಆಗ ಬಂದಂತ ಅಮೂಲ್ಡಾರ್ ಆ ಕಾಲದವರು, ಏನಿದೆಲ್ಲ ಬೆಳೆದಿರಿ, ವಾಟ್ ಈಸ್ ದಿಸ್ ಅಂತ ಹೇಳುವಾಗ ಇಂಗ್ಲಿಷ್ ಗೊತ್ತಿರೋರು ಚಿಲ್ಲಿ ಅಂತ ಅಂದ್ರೆ, ಓ ದಿಸ್ ಇಸ್ ನ್ಯೂ ಚಿಲ್ಲಿ ಅಂತ ಹೇಳುವಾಗ, ಆಗ ಬಂದವರು ಅದಕ್ಕೆ ಇದಕ್ಕೂ ಮೆಣಸಿನಕಾಯಿ ಹೊಸಹಳ್ಳಿ ಅಂತ ಹೆಸರಿಟ್ಟು, ಅದ್ರ ಜೊತೆಗೆ ಚಿಲ್ಲಿ ಹೊಸಹಳ್ಳಿ ಅನ್ನೋದ್ರ ಬದಲು ಅದು ಮೆಣಸಿನಕಾಯಿ ಹೊಸಹಳ್ಳಿ ಅಂತ ಬಂತು. ಹಾಗಾಗಿ ಬಹಳಷ್ಟು ನಾವು ಮೆಣಸಿನಕಾಯಿ, ಈರುಳ್ಳಿನ ಬೆಳೆ ಅಂತ ಕಪ್ಪು ಭೂಮಿಯ ಜನ, ತತ್ರ ದಾವಣಗೆರೆ ಬಾರ್ಡರ್ ನಮ್ಮ ಚಿಕ್ಕಮಗಳೂರು ಜಿಲ್ಲೆ. ಸೊ ಹಾಗಾಗಿ ನಾನು ಅಲ್ಲೇ ಓದ್ದೆ. ಮತ್ತೆ ಮಾಧ್ಯಮಿಕ ಶಾಲೆಯನ್ನ ಪಕ್ಕದಲ್ಲಿರ್ತಕ್ಕಂಥ ಕಾಟಿಂದೆರೆ ಅಂತ ಹೇಳಿ ಅಲ್ಲಿ ಓದ್ದೆ. ಅನಂತರ ಹೈಸ್ಕೂಲ್ ಬಂದು ದಂದೂರಲ್ಲಿ, ಅದು ಕೂಡ ಶಿವನಿ ನಮ್ಮ ಹೋಬಳಿಯ ಒಂದು ಕೇಂದ್ರದಲ್ಲಿದೆ, ಅಲ್ಲಿ ಜಗಜ್ಯೋತಿ ಬಸವೇಶ್ವರ ಪ್ರೌಢಶಾಲೆ ಅಂತೇಳಿ ಆ ಶಾಲೆಯಲ್ಲಿ ಓದ್ದೆ. ಅನಂತರ PUC ಅಜ್ಜಂಪುರದಲ್ಲಿ ಓದಿ ನನ್ನ ಡಿಗ್ರಿ ಯಾತ್ರೆ ಬೆಂಗಳೂರಿಗೆ ನಡೀತು.
ಡಿಗ್ರಿ ಕ್ಲೋಸ್ ಮಾಡಿದ್ರಿ. ಡಿಗ್ರಿ ಅದು ಕೂಡ ಒಂದು ಇತಿಹಾಸದ ಕಾಲೇಜ್, ಗ್ಯಾಸ್ ಕಾಲೇಜ್ ಅಂತ ಅದಕ್ಕೆ ಕರೀತಾರೆ, ನಿಮಗೆ ಗೊತ್ತು. ಗವರ್ಮೆಂಟ್ ಆರ್ಟ್ಸ್ ಸೈನ್ಸ್ ಕಾಲೇಜ್ ಆಗೆಲ್ಲ ಒಟ್ಟಿಗೆ ಇತ್ತು ನಾವು ಆರಂಭ ಹೋದಾಗ. ಅದಂತರ ಈಗ ಬೇರೆ ಬೇರೆ ಆಗಿದೆ. ಬೆಂಗಳೂರಿನಲ್ಲಿ ಅದಕ್ಕೊಂದು ವಿಶೇಷ ಇತ್ತು. ಆ ಕಾಲದಲ್ಲಿ ಚುನಾವಣೆಗಳು, ವಿದ್ಯಾರ್ಥಿ ಸಂಘದ್ದು ಬಹಳ ದೊಡ್ಡ ಕಾಲೇಜು. ಆಗ ಗ್ಯಾಸ್ ಕಾಲೇಜಲ್ಲಿ ಓದಿದೀವಿ ಅನ್ನೋದೇ ಒಂದು ವಿಶೇಷ ಇತ್ತು. ಹಾಗಾಗಿ ಅಲ್ಲಿ ನಾನು ಡಿಗ್ರಿ ಮುಗಿಸಿದೆ. ಆನಂತರ ನನಗೆ ಈ ಚಟುವಟಿಕೆಗಳ ಆರಂಭದ ಕಾರಣಕ್ಕಾಗಿ ಪುನಃ ನನ್ನ ಊರಿಗೆ ಬರೋ ಪರಿಸ್ಥಿತಿ ಬಂತು ಬೆಂಗಳೂರಿಂದ. ಅದು 1984ರಲ್ಲಿ ಬಿ ಕೆ ಸುಂದರೇಶು ನನ್ನ ನೆಚ್ಚಿನ ನಾಯಕ ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಆ ಚುನಾವಣೆ ಕ್ಯಾನ್ವಾಸಿಗೆ ನಾವು ಚಿಕ್ಕಮಗಳೂರಿಗೆ ಬಂದ್ವಿ, ಮತ್ತೆ ವಾಪಸ್ ಹೋಗ್ಲಿಲ್ಲ. ಹಾಸನದಲ್ಲಿ ಕೃಷ್ಣ ಲಾ ಕಾಲೇಜಲ್ಲಿ ಲಾ ಪದವಿಯನ್ನು ಸೇರಿ ಆ ಕೆಲಸ ಮುಂದುವರಿಸಿ ಆನಂತರ ಈ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ನಾನು ತೊಡಗಿಸ್ಕೊಂಡೆ. ಹಾಗಾದ್ರೆ ಬಿ ಕೆ ಸುಂದರೇಶ್ ಅವರ ಬಹಳ ಅಭಿಮಾನಿ ಮತ್ತೆ ಜೊತೆಗೆ ಒಂದು ಸ್ನೇಹಿತರು. ಎರಡು ಮಾತೇ ಇಲ್ಲ, ಬಹಳಷ್ಟು. ಅವರಿಲ್ಲ ಇವತ್ತು. ಅದು ನಾವು ಕಳೆದ ಡಿಸೆಂಬರ್ 31ನೇ ತಾರೀಕು 30 ವರ್ಷಗಳ ಒಂದು ಶ್ರದ್ಧಾಂಜಲಿ ಸಭೆ ಮಾಡಿ ತುಂಬಾ ಜನ ಸೇರಿದ್ರು. ಇವತ್ತು 10 ಜನ ಸೇರೋದೇ ಕಷ್ಟ ಶ್ರದ್ಧಾಂಜಲಿಗೆ. ಅದು ಫುಲ್ಲು 205 ಜನ ಬಹಳ ಅಭಿಮಾನಿಗಳೆಲ್ಲ ಸೇರಿದ್ರು. ಬಿ ಕೆ ಸುಂದರೇಶ್ ಅವರಲ್ಲಿದ್ದ ಒಂದು ಗುಣನ ನಾನು ಇವತ್ತು ಅಳವಡಿಸ್ಕೊಂಡಿದ್ದೀನಿ ಅನ್ನೋದಾದ್ರೆ ಯಾವ ಗುಣ ಸರ್? ಸ್ನೇಹಜೀವಿ ಮತ್ತು ಹೋರಾಟದ ಕಿಚ್ಚು. ಅವೆರಡು ನಾನು ಬಹಳ ನನ್ನ ತಂದೆಯಿಂದನೂ ಬಂದ್ಬಿಡೋಳಿ, ಮತ್ತೆ ಎರಡನೇದಾಗಿ ಸುಂದರೇಶಿಂದ ಬಂದ್ಬಿಡೋಳಿ. ಬಹಳ ದೊಡ್ಡ ಮಟ್ಟದಾಗೆ ಇವತ್ತು ನಿಜ ನೀವು ಹೇಳಿದ್ದು ದಶಕಗಳು ಕಳೆದ್ರು ಕೂಡ ಸುಂದರೇಶ್ ಹೆಸರು ಈ ಊರಿನಲ್ಲಿ, ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಓಡ್ತಾ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಆತನ ಹೋರಾಟದ ಬದುಕು ಮತ್ತೆ ನಿಸ್ವಾರ್ಥತೆ, ಅವೆಲ್ಲವೂ ಕೂಡ ನಾವು ಅವ್ರ ದಾರಿಲೇ ಸ್ವಲ್ಪ ನಡೆದ್ವಿ. ಇಷ್ಟು ದೂರ ನಡೆದು ಬರ್ತಾ ಇದೀವಿ. ನಾವು ಕೂಡ ಅವಿನ್ ಟಿವಿನ ಅವ್ರ ಹೆಸರಿನಲ್ಲೇ ಡಿಸೆಂಬರ್ 31ರಿಂದ ಅವರ ಒಂದು ಟ್ಯಾಗ್ ಲೈನ್ ನಲ್ಲೇ ನಡೆಸ್ತಾ ಇದೀವಿ. ಅವ್ರಿಗೆ ನಾವು ಕೊಡ್ತಕ್ಕಂಥ ಒಂದು ಗೌರವ ಅಷ್ಟೇ. ಓಕೆ ಸರ್, ಇಷ್ಟು ಎಲ್ಲ ಆದ್ಮೇಲೆ ನಿಮ್ಗೆ ಈ ಕೆಲವು ಇರ್ತವೆ, ಏನು ಗಣಪತಿ ಸಂಘ, ಈ ಸಂಘ, ಆ ಸಂಘ, ಹೋರಾಟ ಸಂಘ, ಯಾವ್ಯಾವ್ದ್ರಲ್ಲಿ ಕೆಲಸ ಮಾಡಿದ್ರಿ ಸರ್ ರಾಜಕೀಯ ಬರೋಕ್ಕೆ ಮುಂಚೆ? ನನಗೆ ಸಮಯದ ಕೊರತೆನೂ ಇರ್ಬೋದು, ಅಥವಾ ನಿಮ್ಗೆ ಎಲ್ಲದೂ ಗೊತ್ತಿದೆ, ಆದ್ರೆ ಸಾರ್ವಜನಿಕರಿಗೆ ಗೊತ್ತಾಗ್ಲಿ, ವ್ಯೂವರ್ಸಿಗೆ ಅಂತ ನೀವು ಕೇಳ್ತಾ ಇದೀರಿ ನಾನು ಭಾವಿಸ್ತೇನೆ. ನಾನು ವಿದ್ಯಾರ್ಥಿ ಸಂಘಟನೆ ಚಳವಳಿಗೆಯಲ್ಲಿ ಕೆಲಸ ಮಾಡಿದೆ. ವಿದ್ಯಾರ್ಥಿ ಅನಂತರ ಬಂದ ತಕ್ಷಣ ನನಗೆ ಕಮ್ಯುನಿಸ್ಟ್ ಪಕ್ಷ ಜವಾಬ್ದಾರಿ ಕೊಟ್ಟಿದ್ದು ಟ್ರೇಡ್ ಯೂನಿಯನ್, ಕಾರ್ಮಿಕ ಸಂಘಟನೆ. ಚಿಕ್ಕಮಗಳೂರು ಜಿಲ್ಲೆ ಹೇಳಿ ಕೇಳಿ ತಮಗೆ ಗೊತ್ತಿದೆ, ಕಾಫಿ ಮತ್ತು ಟೀ ಉದ್ಯಮ ಬಹಳ ದೊಡ್ಡ ಉದ್ಯಮ, ಲಕ್ಷಾಂತರ ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡೋರು ಒಂದು ಕಾರ್ಮಿಕ ಸಂಘಟನೆ ಇತ್ತು, ಅದ್ರ ಕಾರ್ಯದರ್ಶಿ ಮಾಡಿದ್ರು ನನಗೆ. ಅದು 7-8 ವರ್ಷಗಳ ಕಾಲ ಅದ್ರದ ಕಾರ್ಯದರ್ಶಿಯಾಗಿ, ಮತ್ತೆ ಸಾಮಿಲ್ ಏನು ಇವತ್ತು ಮರದ ಚಿಕ್ಕಮಗಳೂರಲ್ಲಿ ಇರ್ತಕ್ಕಂಥ ಸಾಮಿಲ್ ಕಾರ್ಮಿಕರು, ಹಾಗೆ ಕಾಫಿ ಕ್ಯೂರಿಂಗು, ಕಾಫಿಯನ್ನು ಮತ್ತೆ ಕ್ಯೂರ್ ಮಾಡ್ತಕ್ಕಂಥ ಕಾಫಿ ಕ್ಯೂರಿಂಗ್ ಸಂಘಟನೆ, ಮಹಿಳೆಯರೊಟ್ಟಿಗೆ ಹೋರಾಟ, ಮತ್ತೆ ಅಂಗನವಾಡಿ ಶಿಕ್ಷಕರ ಸಂಘದ ಹೋರಾಟ, ಈ ತರ ಕಮ್ಯುನಿಸ್ಟ್ ಚಳವಳಿಗಳಲ್ಲಿದ್ದಾಗ 10 ಸಂಘಟನೆಗಳಲ್ಲಿ ಪದಾಧಿಕಾರಿಯಾಗಿ ಕೆಲಸ ಮಾಡಿದ್ದೆ. ಅದು ಒಂದ್ ಕಡೆಗೆ. ತದನಂತರ ನೀವು ನಾವು ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ವಿ, ಸಾಹಿತ್ಯದ ಕೆಲಸ. ಕಳೆದ ಒಂದು 10 ವರ್ಷ ನಾವು ಸಾಹಿತ್ಯ ರಥವನ್ನು ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ಪದಾಧಿಕಾರಿಗಳ ಹುದ್ದೆಗಳಲ್ಲಿ ಜಿಲ್ಲಾ ಮಟ್ಟ, ತಾಲೂಕು ಅಧ್ಯಕ್ಷ ಆಗಿ ಸಮ್ಮೇಳನಗಳು ಮಾಡೋದು ಅವೆಲ್ಲವೂ ಕೂಡ ಮಾಡಿದ್ವಿ. ಅದು ಒಂದ್ ಕಡೆಗೆ. ಮತ್ತೆ ನನಗೆ ಗೊತ್ತಿಲ್ಲದೆ ನನ್ನ ಮಾವ, ನನ್ನ ಅಕ್ಕನ ಗಂಡ ಸಹಕಾರಿ ರಂಗಕ್ಕೆ ಎಳ್ಕೊಂಡೋರು. ಹಾಗಾಗಿ ನಾನು ಅಜ್ಜಂಪುರದ ಹತ್ತಿರ ಇರ್ತಕ್ಕಂಥ ಚಿಕ್ಕನಂಗ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ 10 ವರ್ಷ ಅಧ್ಯಕ್ಷ ಆದೆ. ಈಗಲೂ ನಾನು ಅದರ ನಿರ್ದೇಶಕ. ಬಹಳ ವ್ಯವಸ್ಥಿತವಾಗಿ ಆ ಸಂಘವನ್ನ ಚೆನ್ನಾಗಿ ಹಿರಿಯರ ಸಹಕಾರದಿಂದ ಚೆನ್ನಾಗಿ ಬೆಳೆಸಿದೀವಿ. ಹಾಗಾಗಿ ಸಹಕಾರ ಸಂಘಕ್ಕೆ ಬಂದೆ. ಅಲ್ಲಿ ಬಂದವನು ನನಗೆ DCC ಬ್ಯಾಂಕ್ ನಿರ್ದೇಶಕನಾಗ್ತಕ್ಕಂಥ ಭಾಗ್ಯ ಸಿಕ್ತು. ಬಹಳ ದೊಡ್ಡ ಇದು. ಆಮೇಲೆ ಸಹಕಾರಿ ಯೂನಿಯನ್ ಇದೆ. ಸಹಕಾರಿ ಯೂನಿಯನ್ ಕೂಡ ನಿಮಗೆ ಗೊತ್ತಿದೆ, ಶಿಕ್ಷಣವನ್ನ ನೀಡತಕ್ಕಂಥದ್ದು ಸಹಕಾರಿಗಳಿಗೆ. ಅದರಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡತಕ್ಕಂಥ ಅವಕಾಶ ಸಿಕ್ತು. ಹೀಗೆ ಕಾರ್ಮಿಕ ಚಳವಳಿ, ವಿದ್ಯಾರ್ಥಿ ಚಳವಳಿ, ಸಹಕಾರಿ ಮೂವ್ಮೆಂಟು ಇದೆಲ್ಲ ಬಂದು ಈಗ ಸದ್ಯ ಪ್ರಸ್ತುತದಲ್ಲಿ ನಾನು ಸೌತ್ ಇಂಡಿಯಾದ ದಿ ಎಸ್ಟೇಟ್ ಸ್ಟಾಫ್ ಯೂನಿಯನ್ ಆಫ್ ಸೌತ್ ಇಂಡಿಯಾ ಅಂತಿದೆ, ದಕ್ಷಿಣ ಭಾರತದ ಪ್ಲಾಂಟೇಶನ್ ಕೈಗಾರಿಕೆಯ ಸ್ಟಾಫ್ಸ್ ನೌಕರರ ಸಂಘ, ಅದರ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತೀನಿ. ಅದು ಹೆಚ್ಚು ಕಡಿಮೆ ನನ್ನ ಉದ್ಯೋಗ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ರಾಜಕಾರಣ, ಜೊತೆಗೆ ಸಹಕಾರ ರಂಗ, ಮತ್ತೆ ನೀವೇನಿವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಕರೆದಿರೋ ಅದರದ ಮಾತಾಡೋಣ. ಈಗ ಕಮ್ಯುನಿಸ್ಟ್ ಅಂದ ಕೂಡಲೇ ನಿಜವಾಗ್ಲೂ ಒಂದು ರಾಷ್ಟ್ರೀಯ ಪಕ್ಷ, ಅದು ಇವತ್ತು ಕೂಡ ತುಂಬಾ ಜನಕ್ಕೆ ಗೊತ್ತಿಲ್ಲ, ಕಾಂಗ್ರೆಸ್ಗಿಂತ ಹಿರಿಯ ಪಕ್ಷ. ಆದರೆ ಅದು ಪಕ್ಷ ಅಂತ ನೀವು ಹೋಗಿಲ್ಲ, ನಾವು ತಿಳ್ಕೊಂಡಿಲ್ಲ ಯಾರು. ಕಮ್ಯುನಿಸ್ಟ್ ಅಂದ್ರೆ ಹೋರಾಟಗಾರರು ಒಂದು, ಇನ್ನೊಂದು ಕಾರ್ಮಿಕರ ಪಕ್ಷ ಅಂತಿತ್ತು ರಾಷ್ಟ್ರೀಯ ಪಕ್ಷ. ಅದು ನಂತರ ದಳ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಈ 3 ಪಕ್ಷಗಳ ಒಡನಾಡಿತನ ಇತ್ತು, ನಿಮಗೆ ಸ್ನೇಹಿತರಿದ್ರು. ನೀವು ನೇರವಾಗಿ ಇವತ್ತು ಕಾಂಗ್ರೆಸ್ ಅಲ್ಲಿ ಇದೀನಿ ಅಂದ್ರೆ ಈ ಹಿಂದೆ BJP ಅಥವಾ ದಳ ಯಾವ್ದಾದ್ರು ಪಕ್ಷಕ್ಕೆ ಯಾರು ಆಹ್ವಾನ ಮಾಡಿದ್ರೆ ಅಥವಾ ನೀವು ಹೋಗಿಲ್ವಾ? ಖಂಡಿತ ಮಾಡಿದ್ರೆ. ನಾನು ನಿಮ್ಗೆ ಗೊತ್ತಿದೆ, ಈಗ 15 ವರ್ಷದ ಹಿಂದೆ ತಾಲೂಕ್ ಪಂಚಾಯತಿ ಸ್ಪರ್ಧೆ ಮಾಡಿದೆ ನಾನು ಊರಲ್ಲಿ. ಆಗ ನನಗೆ ಬಿ ಫಾರಂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಮನೆಯಿಂದ ತಗೊಂಡು ಹೊರಟ ತಕ್ಷಣ ಆಗಿನ ತರೀಕೆರೆ ತಾಲೂಕಿನ ನನ್ನ ಸ್ನೇಹಿತರು ಮತ್ತೆ ಆಗಿನ ರಾಜಶೇಖರ್ DC ಬ್ಯಾಂಕ್ ಅಧ್ಯಕ್ಷರು ನನಗೆ ಫೋನ್ ಮಾಡಿದ್ರು, ನೀವು ಬಿ ಫಾರಂ ಇಸ್ಕೊಂಡ್ ಆಯ್ತಾ? ಇಸ್ಕೊಂಡೆ.
ಇಲ್ಲ, ಈಗ ಸುರೇಶ್ ಅವರಿದ್ದಾರೆ, ಆಗಿನ ತರೀಕೆರೆ MLA ಸುರೇಶ್ ಅವರಿದ್ದಾರೆ, ನನ್ನೊಟ್ಟಿಗೆ ನಾವು ಮಾತಾಡ್ತಿದ್ದೀವಿ, ದಯವಿಟ್ಟು ನೀವು ನಮ್ಮ ಪಾರ್ಟಿಗೆ ಬನ್ನಿ ಅಂತ ಕರೆದ್ರು. ನಾನು ಒಂದು ನಿಶ್ಚಿತೆ ಇತ್ತು, ನಾನು ಹೋರಾಟಕ್ಕೋಸ್ಕರ ನೀವು ಹೇಳ್ದಂಗೆ ಕಮ್ಯುನಿಸ್ಟ್ ಪಾರ್ಟಿ ಸೇರಿದ್ದೆ. ಆನಂತರ ರಾಜಕಾರಣ ಆಯ್ಕೆ ಮಾಡುವಾಗ ಅದು ಬಿ ಎಲ್ ಶಂಕರಿಂದ ಬಂದಂತ ಬಳುವಳಿ. ನಾವಾಗ ಪತ್ರಕರ್ತರಾಗಿ ಹೋರಾಟದಲ್ಲಿ ಇದ್ದಿದ್ರಿಂದ ಶಂಕರ್ ನಾನು ಗುರುತು ಮಾಡಿ, ಇಲ್ಲ ಶಿವಾನಂದಸ್ವಾಮಿ ನೀವು ಕಾಂಗ್ರೆಸ್ಸಿಗೆ ಬನ್ರಿ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ನಾನು ಹಂಗಾಗಿ ಕಾಂಗ್ರೆಸ್ಸಿಗೆ ಬಂದೆ. ಮತ್ತೆ ಬೇರೆ ಪಕ್ಷ ಕರೆದ್ರು ಕೂಡ ನಾನು ಹೋಗೋ ಮನಸ್ಸು ಮಾಡ್ಲಿಲ್ಲ. ಆದ್ರೆ ಆ ಸಂಬಂಧ ಎಲ್ಲ ಪಕ್ಷದವರೊಟ್ಟಿಗೆ ಈಗಲೂ ಕೂಡ ಇದೆ, ಸೈದ್ಧಾಂತಿಕ ವಿಚಾರವನ್ನ ಮೀರಿ. ಅದು ನನ್ನ ಖುಷಿ ವಿಚಾರ. ಸ್ನೇಹ ಜೀವಿ ಆಗಿರೋದ್ರಿಂದ ಕಾಂಗ್ರೆಸ್ಸಿಗೆ ಬಂದ್ರಿ. TPS ಅಲ್ಲಿ ಗೆದ್ರ? ಇಲ್ಲ, ಅದೇ ನನಗೆ ಅದು ತೊಡಕಾಯ್ತು. ಬಹುಶಃ ನನಗೆ ಎಲ್ಲರೂ ಕೂಡ ಮಾತನಾಡಿದ್ರು ಶಿವಣ್ಣ ಗೆಲ್ತಾರೆ ಅಂತ. ಆದ್ರೆ ಕೊನೆಗೆ ಚುನಾವಣೆ 2 ದಿವಸ ಇರುವಾಗ ಹಲವಾರು ವಿಚಾರಗಳು ಅಡ್ಡ ಬಂದು, ಅದು ಜಾತಿ ಇರ್ಬೋದು, ದುಡ್ಡಿರ್ಬೋದು, ಮತ್ತೆ ಈತ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾನೆ, ನಮ್ಮೂರಲ್ಲಿ ತಾಲೂಕ್ ಪಂಚಾಯತ್ ಗೆದ್ಮೇಲೆ ಇವ್ನು ಹಿಡಿಯೋದು ಹೆಂಗೆ ನಾವು ಅಂತಕ್ಕಂತ 2 ದಿವಸದಲ್ಲಿ ಒಂದು ಸಂಚಲನ ಆರಂಭ ಆಯ್ತು. ನನಗೆ ಗೊತ್ತಾಯ್ತು ನಾನು ಸೋಲ್ತೀನಿ ಅಂತೇಳಿ. ನಾನು ಕೂಡ ಅವಾಗ ವಾಮ ಮಾರ್ಗದ ಕೆಲಸವನ್ನ ನಿಲ್ಲಿಸಿದೆ, ಮುಂದುವರಿಸಲಿಲ್ಲ. ಯಾಕೆಂದ್ರೆ ಅದು ತಪ್ಪು ಅಂತ ಅನಿಸ್ತು ನನಗೆ. ಈ ಒಂದು ಮಾತು ಸಮಯ ಆದ್ರೂ ಕೂಡ ಹೇಳಲೇಬೇಕು. ಒಂದು ಓಟ್ ಕೇಳ್ತಾ ಹೋಗುವಾಗ ನನ್ನ ಊರಿನ ಪಕ್ಕದ ಊರಿನ ಒಂದು ವಿದ್ಯಾರ್ಥಿನಿ ನನಗೆ ಎಲ್ಲ ವಾಮ ಮಾರ್ಗದ, ನಿಮಗೆ ಗೊತ್ತಿದೆ, ಮನೆಗೆ ನಾವೇನು ಪರಿಕರಗಳನ್ನು ಕೊಟ್ಕೊಂಡು ಹೋಗ್ತಾ ಇದ್ವಿ ಅಂತ. ಹೋಗ್ತಾ ಇರುವಾಗ ಆ ಹುಡುಗಿ ನನ್ನ ಅಡ್ಡ ಹಾಕಿ ಬೇಡ ಅಂತ ವಾಪಸ್ ಕೊಡ್ತು. ನನ್ನ ಕೈಯಿಂದ ಅಲ್ಲ, ನನ್ನ ಪಕ್ಕದ ನನ್ನ ಕಾರ್ಯಕರ್ತರು ಕೊಡ್ತಾ ಇದ್ರು ವಾಪಸ್. ನಾನು ಏನೋ ತಿಳಿದಿದ್ದೆ ನಿಮ್ಮನ್ನ, ನೀವು ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು, ನಮ್ಮ ಮನೆಯವ್ರನ್ನ, ನಮ್ಮ ಊರಿನ ಸುಮಾರು ಜನ ಒಪ್ಸಿದ್ವಿ ಓಟ್ ಕೊಡಕ್ಕೆ, ನೀವು ಈ ತರ ಮಾಡಿದ್ರೆ ನೀವು ಬೇರೆ ಸಾಲಿ ಸೇರ್ತೀರಿ, ನಾವು ಓಟ್ ಕೊಡಲ್ಲ ಅಂತ ಜೋರ ಬಾಗಿಲು ಹಾಕೊಂಡು ಒಳಗೆ ಹೋಗ್ಬಿಡ್ತು. ನನಗೆ ಅವಾಗ ಅನಿಸ್ತು, ನಾವೆಲ್ಲೋ ಮತ್ತೆ ತಪ್ಪು ಮಾಡ್ತಿದೀವಿ, ಹುದ್ದೆನೇ ಮುಖ್ಯ ಅಲ್ಲ ಅಂತೇಳಿ ಅವತ್ತು ಸಾಯಂಕಾಲ ನಾನು ವಾಮ ಮಾರ್ಗವನ್ನು ನಿಲ್ಲಿಸಿದೆ. ಅದ್ರ ಪರಿಣಾಮ ನಾನು ಗೆಲ್ಲಿಲ್ಲ. ಆನಂತರ ಮತ್ತೆ ಯಾವ್ದಾದ್ರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರ? ಬಿಟ್ಟು ಅನಂತರ ಸಹಕಾರ ಸಂಘದಲ್ಲಿ ಮಾಡಿದ್ವಿ, ಎಲ್ಲ ಕಡೆ ಮಾಡಿದ್ವಿ. ಸಾಹಿತ್ಯ ಪರಿಷತ್ತಲ್ಲಿ ಕೂಡ ಕಳೆದ 3 ವರ್ಷದ ಹಿಂದೆ ಚುನಾವಣೆ ನಡೆದಾಗ ನಾನು ಸ್ಪರ್ಧೆ ಆದೆ. ಜನ ತುಂಬಾ ಸ್ವೀಕರಿಸಿದ್ರು, ಗೌರವಿಸಿದ್ರು, ಎಲ್ಲ ಆಯ್ತು. ಚುನಾವಣೆಗಳು ಬೇರೆ ಬೇರೆ ಕಾರಣಕ್ಕೆ ಎಲ್ಲ ಸಂದರ್ಭದಲ್ಲೂ ಗೆಲುವನ್ನು ಕೊಡ್ತವೆ ಅಂತ ಅಂದ್ಕೋಬಾರ್ದು, ಅಂದ್ಕೊಂಡ್ರೆ ತಪ್ಪಾಗ್ತದೆ. ಸೊ ಆವಾಗ 1 ವರ್ಷಗಳ ಕಾಲ ನಾವು 1 ವರ್ಷ ಚುನಾವಣೆ ನಡೆಸಿದ್ವಿ. ಅದ್ರಲ್ಲಿ ನೀವು ಇದ್ರಿ, ಏನು ಕೋವಿಡ್ ಬಂತು, ಆ ಕಾರಣಕ್ಕೋಸ್ಕರ. ಅನಂತರ ಅದು ಮುಗಿತಾ ಬಂದಾಗ ಬೇರೆ ಬೇರೆ ರಾಜಕಾರಣ ಅಲ್ಲಿ ಕೂಡ ನಾನು ಕಾಂಗ್ರೆಸ್ನ ಕಟ್ಟಾಳು ಅಂತಿದ್ದೆ. ಇಡೀ ರಾಜ್ಯದಲ್ಲಿ ಮಹೇಶ್ ಜೋಶಿ ಹಿಂದೆ ಬಿಜೆಪಿ ಅಲೆ ಹರಿದು ಬಂತು. ನನ್ನ ಸ್ನೇಹಿತ ಸೂರಿ ಶ್ರೀನಿವಾಸ್ ಅಧ್ಯಕ್ಷ ಆಗಿ ಗೆದ್ದ. ಸಂತೋಷದ ವಿಚಾರ, ಅದಕ್ಕೆ ಶುಭಾಶಯಗಳು. ಇನ್ನು ಈ ಕನ್ನಡದ ಪರ ಕೆಲಸ ಮಾಡ್ತಾ ಇದ್ರಿ, ಇನ್ನೂ ಅವಕಾಶ ಇದೆ, ನಿಮ್ಗೇನು ವಯಸ್ಸಾಗಿಲ್ಲ, ಹಾಗಾಗಿ ಇನ್ನೂ ನಿಮಗೆ ಮುಂದೆ ಅವಕಾಶ ಇದೆ. ಆ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಅದೇ ಒಂದು TPS ಚುನಾವಣೆ ಆಯ್ತು, ಮತ್ತೆ ಯಾವ್ದಾದ್ರು ಚುನಾವಣೆ ಸ್ಪರ್ಧೆ ಮಾಡಿದ್ರೆ? ನಾನು ಈ ತರ ಸಾರ್ವಜನಿಕ ಚುನಾವಣೆಗಳಲ್ಲಿ ಅಂತಿದ್ರು, ಸಾಂಸ್ಥಿಕ ಚುನಾವಣೆಗಳಲ್ಲಿ ಭಾಗವಹಿಸಿದ್ದೀನಿ. ಸುಮಾರು ಕಡೆಗೆ ಗೆಲುವು ಕಂಡಿದ್ದೀನಿ. ಹಾಗೆ ಧಾರ್ಮಿಕವಾಗಿ ಕೂಡ ನಾನು ವೀರಶೈವ ಸಮಾಜ ಅಂತ ಚಿಕ್ಕಮಗಳೂರಿನಲ್ಲಿ ದಿವಂಗತ AM ಬಸವೇಗೌಡರು ಶಾಸಕರಿದ್ರು, ಅವರೊಂದು ವೀರಶೈವ ಸಮಾಜವನ್ನು ಕಟ್ಟಿದ್ರಲ್ಲಿ, ವೀರಶೈವ ಲಿಂಗಾಯತ ಸಮಾಜ ಅಂತ. ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ 10 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಈಗಲೂ ಕೂಡ 7-8 ಕೋಟಿ ರೂಪಾಯಿನ ಸಮುದಾಯ ಭವನ ಕಟ್ತಾ ಇದ್ದೇವೆ. ಸೊ ಆ ತರದ ಚಟುವಟಿಕೆಗಳಲ್ಲಿ, ಧಾರ್ಮಿಕ ಚಟುವಟಿಕೆಗಳು, ಸಹಕಾರದ ಮೂಮೆಂಟು, ಎಲ್ಲವನ್ನೂ ಕೂಡ ನಾವು ಆ ತರದ್ದು ಭಾಗಿಯಾಗಿ ಹೋಗ್ತಾ ಇದ್ದೇನೆ. ಕಳೆದ ಬಾರಿ ಅದ್ರ ಹಿಂದಿನ ಬಾರಿ ಅಸೆಂಬ್ಲಿಗೆ ಪ್ರಯತ್ನ ಮಾಡಬೇಕು ಅಂತ ಅರ್ಜಿ ಹಾಕೋ ಹೊತ್ತಿಗೆ ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ, ಶಂಕರನ್ ಕರ್ಕೊಂಡ್ ಬರ್ಬೇಕು ಅಂತ ನಾವೇ ಯೋಚನೆ ಮಾಡ್ತಿದ್ವಿ ಚಿಕ್ಕಮಗಳೂರಿಗೆ. ನಾವು ಹುಡುಗರಾಗಿ ಅವ್ರ ಎದುರಿಗೆ ಅರ್ಜಿ ಹಾಕೋದು ಸಮಂಜಸ ಅಲ್ಲ ಅಂತ ಅರ್ಜಿ ಹಾಕ್ಲಿಲ್ಲ. ಹಾಗಾಗಿ ಅರ್ಜಿ ಹಾಕಿದ್ರೆ ಟಿಕೆಟ್ ಸಿಕ್ತಿತ್ತೋ ಬಿಡ್ತಿತ್ತೋ ಬೇರೆ ಪ್ರಶ್ನೆ. ಬಟ್ ನಾವು ಶಂಕರ್ ಇಂದ ನಿಂತ್ವಿ. ಅದರ ಅನಂತರದ ಚುನಾವಣೆಯಲ್ಲೂ ಕೂಡ ಬಹಳಷ್ಟು ಪ್ರಕ್ರಿಯೆಗಳು ನಿಮಗೆ ಗೊತ್ತಿದ್ದಾವೆ. ನಾವು ಅನಂತರ ಆ ಚುನಾವಣೆಯಲ್ಲೂ ಕೂಡ ಅಚಾನಕ್ ಆಗಿ ಬಿಜೆಪಿನ ಸೋಲಿಸಲೇಬೇಕು ಅಂತ ಒಂದು ದಿಟ್ಟ ನಿರ್ಧಾರದಿಂದ ತಮ್ಮಯ್ಯನವರನ್ನ ಬಿಜೆಪಿಯಿಂದ ಕರ್ಕೊಂಡ್ಬಂದು MLA ಜನ ಮಾಡಿದ್ರು, ನಾವು ಮಾಡಿದ್ವಿ ಸೇರಿಸಿ. ದಿಸ್ ಇಸ್ ದ ರಾಜಕಾರಣ. ಹಾಗಾಗಿ ನನಗೆ ಆ ಚುನಾವಣೆಗೆ ನಿಂತು ಪದಾಧಿಕಾರಿಯಾಗ ಭಾಗ್ಯ ಸಿಕ್ಲಿಲ್ಲ. ಈಗ ಒಂದು ಚದುರಂಗದಲ್ಲಿ ಗೆದ್ದು ಹೊರಗೆ ಬರ್ತೇನೆ ಅನ್ನೋ ಒಂದು ವ್ಯಾಖ್ಯಾನ ಮಾಡ್ತಾರೆ ನಿಮ್ಗೆ ಎಲ್ಲ ರಂಗದಲ್ಲೂ ಕೂಡ. ಹಾಗಾಗಿ ಹೇಳಿರಿ, ಕನ್ನಡ ಸಾಹಿತ್ಯ ಪರಿಷತ್ತಿಂದ ಇನ್ನೊಂದು 2 ವರ್ಷ ಅವಧಿ ಇದೆ ಅಷ್ಟೇನೆ, 1.5 ವರ್ಷ ಇರ್ಬೇಕೇನ. ಮತ್ತೇನಾದ್ರು ಜಿಲ್ಲಾಧ್ಯಕ್ಷ ಸ್ಥಾನದ ಒಂದು ಯೋಚನೆ ಮಾಡಿದ್ದೀರಾ? ಅಥವಾ ಈ 1 ವರ್ಷ ನಿತ್ಯ ಸೋತೆ ಬೇಡ ಸಾಹಿತ್ಯ ಪರಿಷತ್ ಅನ್ನಂಗಾಗಿದೆಯಾ? ಅಥವಾ ಕೆಲಸದ ಒತ್ತಡದ ಮಧ್ಯನೂ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿ ನ್ಯಾಯ ಒದಗಿಸಬಲ್ಲೆ ಅನ್ನಂಗಿದೆ? ನಿಜ, ನಾನು ಯಾವತ್ತೂ ನಿರಾಶಾವಾದಿ ಅಲ್ಲ. ಮತ್ತೆ ಪ್ರಯತ್ನ ಪಡೋ ಮನಸ್ಸಿದೆ. ಆದ್ರೆ ಬಹಳ ಜನ ಅಂದ್ಕೊಂಡಿದ್ದಾರೆ ಶಿವಾನಂದಸ್ವಾಮಿ ಚುನಾವಣೆ ಗೆಲ್ಲಿಲ್ಲ, ಅದರಿಂದ ಅಲ್ಲಿಂದ ಮರೆಯಾಗಿ ಹೋದ ಅಂತ. ಅದು ಸುಳ್ಳು. ಯಾಕೆಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಯಾರು ಗೆದ್ದಿರ್ತಾರೋ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡಬೇಕು. ನಾವು ಅಲ್ಲಿ ಹೋಗಿ ತೊಡರುಗಾಲ ಆಗಬಾರ್ದು, ಅವರಿಗೆ ವಾತಾವರಣವನ್ನ ಕಲುಷಿತ ಮಾಡಬಾರ್ದು. ಹಾಗಾಗಿ ಅವ್ರು ಗೆದ್ದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಾವು ಎಂದಿದ್ರು ಕೂಡ ಸಾಹಿತ್ಯ ಪರಿಷತ್ ಭಾಗನೆ. ಮತ್ತೆ ಮನಸ್ಸಿಲ್ಲ ಅಂತೇನಿಲ್ಲ, ಕಾಲ ಕೂಡಿ ಬಂದ್ರೆ ಮತ್ತೊಮ್ಮೆ ಪ್ರಯತ್ನ ಮಾಡ್ತಕ್ಕಂಥ ಮನಸ್ಸು ಇದೆ.
ಕಾಲಕ್ಕಾಗಿ ಕಾಯೋಣ ಎಲ್ಲರೂ ಸೇರಿ. ಓಕೆ ಸರ್, ಈಗ ಇನ್ನೊಂದು ವಿಚಾರ ಹೇಳಿ ಮುಗಿಸ್ಬಿಡೋಣ. ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಮೇನಲ್ಲಿ ನಡೀತದೆ ಅಂತ ಇವತ್ತು ಮಾಜಿ ಶಾಸಕರು ಕೂಡ ಹೇಳಿದ್ರು. ನಡೀತದ ಬಿಡ್ತದ ಗೊತ್ತಿಲ್ಲ. ಹಂಗೇನಾದ್ರು ಚುನಾವಣೆ ಬಂದಾಗ ಮತ್ತೆ ನಿಮ್ಮನ್ನ ಒಂದು ಜನಪ್ರತಿನಿಧಿ ಆಗೋದಕ್ಕೆ ಪಕ್ಷ ಬಯಸಿದ್ರೆ ಏನಾದ್ರು ಚುನಾವಣೆಗೆ ಹೋಗ್ತಾರೆ? ಪಕ್ಷ ಬಯಸಿದೆ. ಈಗಾಗಲೇ 2-3 ಕಡೆಗೆ ನನ್ನ ಕಾರ್ಯಕರ್ತರುಗಳು ನಾಯಕರುಗಳು ಆ ಥರದ್ದು ಯೋಚನೆ ಮಾಡಿ ನೀವು ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ನಾನು ಹೋಗೋದಿಲ್ಲ. ಯಾಕೆಂದ್ರೆ ನನಗೆ ಏನಾದರೂ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಮತ್ತು ಈ ಥರ ಸಂಘ ಚಟುವಟಿಕೆಗಳಲ್ಲಿ ಬಿಟ್ಟರೆ ಪಕ್ಷದ ಹೆಸರು ಯಾವ್ದಾದ್ರು ಒಂದು ಚುನಾವಣೆಗಳಲ್ಲಿ ನಿಂತು ಗೆಲ್ಲಬೇಕು ಅಂತಿಲ್ಲ. ಅದು ಆಸೆ ಮೀರಿ ಹೋಯ್ತು. ನೀವು ಕೇಳಿದ್ದು ತಾಲೂಕ್ ಪಂಚಾಯತ್ಗೆ ಜಿಲ್ಲಾ ಪಂಚಾಯತ್, ಅದು ಒಮ್ಮೆ ಸ್ಪರ್ಧೆ ಮಾಡಿದ್ದೆ. ಆನಂತರ ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿ ಮಾಡಬೇಕಾದಷ್ಟು ಹೆಚ್ಚು ಕೆಲಸವನ್ನು ಮಾಡಬಲ್ಲ ಶಕ್ತಿ ನನಗೆ ಈ ಜಿಲ್ಲೆಯ ಜನ ಕೊಟ್ಟಿದ್ದಾರೆ. ನಾನು ಅವ್ರನ್ನ ಕಡೆಗಾಣಿಸ್ತಿಲ್ಲ, ಜಿಲ್ಲಾ ಪಂಚಾಯತ್ ಸದಸ್ಯತ್ವನ ಕಡೆಗಾಣಿಸ್ತಿಲ್ಲ, ಅವ್ರ ಅನ್ಯತಾ ಭಾವಿಸಬಾರ್ದು ಮುಂದೆ ಆಗುವವರು ಕೂಡ. ಆದ್ರೆ ನನಗೆ ಇವತ್ತೇನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ ಏನೆಲ್ಲ ಚೌಕಟ್ಟುಗಳು ಸಿಗ್ಬೇಕೋ, ವ್ಯವಸ್ಥೆಗಳು ಸಿಗ್ಬೇಕೋ, ಕೆಲಸ ಮಾಡಕ್ ಅವಕಾಶಗಳು ಬೇಕು, ಅದು ಈಗ ಸಿಕ್ಕಿದೆ. ನಾವು ಮುಂದೆ ಮಾತಾಡೋ ವಿಚಾರ. ಅದರಿಂದಾಗಿ ಮತ್ತೆ ನನ್ನ ಮನಸ್ಸು ಆ ಕಡೆಗೆ ಯೋಚನೆನೂ ಮಾಡೋದಿಲ್ಲ. ಪಕ್ಷ ನನ್ನನ್ನು ಆ ತರ ಬಯಸೋದಕ್ಕಿಂತ ಸಂಘಟನೆಯಲ್ಲಿ ನನ್ನನ್ನು ಹೆಚ್ಚು ತೊಡಗಿಸ್ಕೊಳ್ಳೋಕೆ ಯೋಚನೆ ಇದೆ. ನಾನು ಆ ಆಂಗಲ್ ಅಲ್ಲಿ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಪಕ್ಷದಲ್ಲಿ ಬಹುತೇಕ ನಾಯಕರು ಕೂಡ ಆ ತರದ ಯೋಚನೆಯಲ್ಲಿ ಇದ್ದಾರೆ. ಹಂಗಾಗಿ ಚುನಾವಣಾ ರಾಜಕಾರಣ ಸದ್ಯದ ಮಾತು ಇಲ್ಲ. ಈಗ ವೀಕ್ಷಕರೇ, ಒಂದು ಚುನಾವಣೆ ನಿಂತ್ಬಿಡ್ತೇನೆ, ಏನೋ ಸೋಲ್ಸಿರೋ ಜನ ಅಂತೇಳಿ ಜಾತಿಯಿಂದನೋ ಇನ್ನೊಂದಿನೋ ದುಡ್ಡಿನ ಬೇಜಾರಾಗಿ ನಂದು ಕೃಷಿ ಮಾಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅನ್ನೋರು ಜಾಸ್ತಿ. ಅರೆ ಇವರು ಕೃಷಿ ಕುಟುಂಬದಿಂದ ಬಂದಂಥವ್ರು, ಕೃಷಿ ಮಾಡ್ತಾ ಇದ್ದಾರೆ ಈಗಲೇ. ಆನಂತರ ಯಾವಾಗ ಸಹಕಾರಿ ಸಂಘದ ಕಡೆ ವಾಲಿದ್ರು, ಈಗ ನಾನು ನೋಡಿದಂಗೆ ಸುಮಾರು 80% ಜನ ಸಹಕಾರಿ ಸಂಘದಲ್ಲಿ ಇರೋರು ರಾಜಕಾರಣನ ಬಯಸಲ್ಲ, ಬೇಡ ಅಂತಾರೆ. ಯಾಕೆ ಅಂತ ಗೊತ್ತಿಲ್ಲ, ಜನಪ್ರತಿನಿಧಿ ಆಗೋದಕ್ಕೆ ಇಷ್ಟಪಡಲ್ಲ ಅವರು. ಸಹಕಾರಿ ಸಂಘದಲ್ಲೇ ಬೇಕಾದಷ್ಟು ಕೆಲಸಗಳನ್ನ ಮಾಡುವಂಥದ್ದು ಇದೆ. ಶಿವಾನಂದ ಸ್ವಾಮಿಯವರು ಕೂಡ ಆ ಸಹಕಾರ ಸಂಘದಲ್ಲಿ ಹೆಚ್ಚು ತೊಡಗಿಸಿಕೊಂಡಿರೋದ್ರಿಂದ, ಮತ್ತೆ ಸಾಹಿತ್ಯಿಕವಾಗಿ ಸಂಗೀತ ಈ ಥರದ್ರಲ್ಲಿ ಒಂದಷ್ಟು ಆಸಕ್ತಿ ಇರೋದ್ರಿಂದ, ಜೊತೆಗೆ ಈ ಹಿಂದಿಂದ ನಡೆಸಿ ಬಂದಂಥ ಕಾರ್ಮಿಕರ ಸಂಘಟನೆಗಳಲ್ಲಿ ಈಗಲೂ ಕೆಲಸ ಮಾಡ್ತಾ ಇರೋದ್ರಿಂದ, ಈಗ ಅವ್ರು ಹೇಳಿ ಲಿಂಗಾಯತ್ ಸಮುದಾಯದ ಒಂದು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ಧಾರ್ಮಿಕವಾಗಿ ಇವರು ಇದ್ದಾರೆ. ಹಾಗಾಗಿ ಧಾರ್ಮಿಕ ಆಯಿತು, ಸಹಕಾರ ಆಯಿತು, ರಾಜಕಾರಣನೂ ಇದೆ, ಶೈಕ್ಷಣಿಕವಾಗಿಯೂ ಇರ್ಬೋದು. ಲಾ ಮಾಡಿದ ಲಾ ವಿದ್ಯಾರ್ಥಿ, ಹಾಗಾಗಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಒಂದು ಪ್ರಬಲವಾದ ವ್ಯಕ್ತಿ. ಈಗ ಚಿಕ್ಕಮಗಳೂರು ಅಂದ ಕೂಡಲೇ MLA MP ಬಿಡಿ, ಜಿಲ್ಲಾಧ್ಯಕ್ಷರು ಎಲ್ಲರಿಗೂ ಗೊತ್ತು. ಉಳಿದ ಜಿಲ್ಲಾಧ್ಯಕ್ಷರನ್ನು ದಾಟಿದ ಕೂಡಲೇ ಫಸ್ಟ್ ಹೆಸರು ಬರೆದೆ ಶಿವಾನಂದ ಸ್ವಾಮಿ ಗೊತ್ತು. ಶಿವಾನಂದ ಸ್ವಾಮಿ ಇರೋದು ಎಲ್ಲರಿಗೂ ಗೊತ್ತು ಇವತ್ತು. ಹಾಗಾಗಿ ನೋಡೋಣ, ಅದರಲ್ಲಿ ಮುಂದುವರಿಲಿ. ಅವರಿಗೆ ರಾಜಕಾರಣದಲ್ಲಿ ಒಂದು ಭವಿಷ್ಯ ಇದೆ. ಯಾಕೆಂದ್ರೆ ವಯಸ್ಸಿರೋದ್ರಿಂದ, ವಯಸ್ಸಾಗಿದ್ದರೆ ಬೇಡ, ಈಗ ಹೆಂಗ ಹುಡುಗ, ಹಾಗಾಗಿ ಅವ್ರಿಗೆ ಒಂದು ಭವಿಷ್ಯ ಇದೆ. ಅದು ರಾಜಕಾರಣದಲ್ಲಿ ಒಂದು ಬಲ ಅವರಿಗೆ. ಮತ್ತೆ ಹಿಂದಿನಿಂದಲೂ ಇಷ್ಟೇ, ಅವ್ರ ತಂದೆ ಎಲ್ಲ ರಾಜಕಾರಣದಲ್ಲೇ ಇದ್ದಂಥವ್ರು. ಇವ್ರಿಗೆ ಏಕಾಏಕಿ ರಾಜಕಾರಣಕ್ಕೆ ಏನು ಬಂದವರಲ್ಲ, ದುಡ್ಡು ಇಟ್ಕೊಂಡೇನು ಬಂದವರಲ್ಲ. ಮತ್ತೆ ಇವತ್ತಿನ ರಾಜಕೀಯ ವ್ಯವಸ್ಥೆ 2 ದಿವಸ ಮುಂಚೆ ಏನು ನಡೀತದೆ ಗೊತ್ತವ್ರಿಗೆ. ಪರಿಕರಗಳನ್ನ ಕೊಟ್ಟೆ ಅವ್ರು ಬಯಸ್ಕೊಂಡಾರೆ. ಈಗ ಅವೆಲ್ಲ ಪರಿಕರ ಅವೆಲ್ಲ ನಡೆಯೋದೇ ಇಲ್ಲ. ಈಗ ನಾನೊಂದು ದಿವಸ ತರೀಕೆರೆಯಲ್ಲಿ ಈ ವಿಳ್ಯದೆಲೆ ಬಹಳ ಚೆನ್ನಾಗಿ ಸಿಗುತ್ತೆ, ಅಲ್ಲಿ ನಿಲ್ಲಿಸಿ ಶಿವಮೊಗ್ಗ ಹೋದನು ಬಂದು ವಿಳ್ಯದೆಲೆ ತಗೊಳ್ತಾ ಇದ್ದೆ. ಅವಾಗ ಅಲ್ಲಿ ಮುನ್ಸಿಪಾಲಿಟಿ ಚುನಾವಣೆ, ಹೆಂಗಮ್ಮ ಚುನಾವಣೆ ಈ ಸರಿ ಅಂತ. ಈ ಸರಿ ಎಲ್ಲ ಸೇವಂತಿಗೆ ಪ್ರಭಾವ ಸರ್ ಈ ಸರಿ. ಅರೆ ಇದೇನು ಸೇವಂತಿಗೆ ಕೊಟ್ಕೊಳ್ಳಿ ಓಟ್ ಹಾಕ್ತಾರ ಅಂದಲ್ಲ. ಅಲ್ಲ, ಸೇವಂತಿಗೆ ಕಲರ್ದು 2000 ರೂಪಾಯಿ ನೋಟು ಹಂಗೆ ಹೇಳಿದ್ರು. ಆಯ್ತು, ಓಕೆ ಸರ್. ಅದು ಒಂದು ಕಡೆ ಇವರ ರಾಜಕೀಯ ಜೀವನ ಬೆಳೆದು ಬಂದ ದಾರಿ. ಇಷ್ಟನ್ನೆಲ್ಲ ಮಾತಾಡಿದ್ವಿ. ಈಗ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಇದೆಯಲ್ಲ, ಇದು ಜನಸಾಮಾನ್ಯರಲ್ಲಿ ಇರ್ತಕ್ಕಂಥ ಒಂದು ನೈತಿಕವಾದ ಶಕ್ತಿನ ಬಲಗೊಳಿಸುವಲ್ಲಿ ಯಶಸ್ವಿ ಆಗುತ್ತಾ ಸರ್ಕಾರ? ಈ ಇವರೇ ಮಾಡಿದ್ದು, ಕಾಂಗ್ರೆಸ್ನವರೇ ಈ ತರ ಯೋಜನೆಗಳು 2000 ದುಡ್ಡು ಇದನ್ನೆಲ್ಲ ಮಾಡಿದ್ರು. ಅದನ್ನ ಬೇರೆ ಬೇರೆ ರಾಜ್ಯಗಳು ಈಗ ಇವ್ರನ್ನ ಸರಿ ಇಲ್ಲ ನೀವು ಅಂತ ಹೇಳ್ತಕ್ಕಂಥ ಬಿಜೆಪಿಯ ದೆಹಲಿ ಚುನಾವಣೆನಲ್ಲೇ ಇವ್ರಿಗಿಂತ 500 ರೂಪಾಯಿ ಜಾಸ್ತಿ ಮಾಡಿ ಉಳಿದೆಲ್ಲ ಮಾಡಿದ್ರು. ಹರಿಯಾಣದಲ್ಲೂ ಕೂಡ ಮಾಡಿದ್ರು, ಅಲ್ಲಿ ಸಫಲರಾಗಿದ್ದಾರೆ. ಆದ್ರೆ ಕರ್ನಾಟಕವನ್ನ ನೀವು ಸರಿ ಇಲ್ಲ, ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳಕ್ ಶುರು ಮಾಡಿದ್ದಾರೆ. ಅದೇನೇ ಇರಲಿ, ಈ ಯೋಜನೆಗಳ ಬಗ್ಗೆ ಒಂದಷ್ಟು ಎಲ್ಲರಿಗೂ ಗೊತ್ತಿದೆ. ನನ್ನ ಮನೆಯಿಂದ ಶುರುವಾದಂಥ ಯೋಜನೆಗಳು ಕರ್ನಾಟಕ ರಾಜ್ಯದ ಒಂದು ಟ್ಯಾಕ್ಸ್ ಗೀಕ್ಸ್ ಏನೇನೋ ಬೇರೆ ಇದೆ, ಎಲ್ಲರ ಮನೆಗೂ ತಟ್ಟಿದೆ. ಯೋಜನೆಗಳ ಬಗ್ಗೆ ಈಗಾಗಲೇ ನೀವು 1 ವರ್ಷ ಆಯ್ತು ಸರ್ ಈಗ ಅಧ್ಯಕ್ಷರಾಗಿ. 1 ವರ್ಷ 2 ವರ್ಷ ಸರ್ಕಾರ ಆಯ್ತು, 1 ವರ್ಷದ ಅನುಷ್ಠಾನದಲ್ಲಿದೆ. ಈಗ ಅದ್ರ ಪ್ರಯೋಜನವನ್ನ ಎಲ್ಲರಿಗೂ ಗೊತ್ತು. ಇವತ್ತು ಬಸ್ಸಲ್ಲಿ ಕೂತ್ರು ಮಾತಾಡ್ತಾರೆ, ಯಾಕಂದ್ರೆ ಬಸ್ ಫ್ರೀ.
ವಿದ್ಯುತ್ ಬಿಲ್ ಇಲ್ಲೇ ಇಲ್ಲ, ಅದು ಫ್ರೀ. ಹಾಗಾಗಿ ಈಗ 2,000 ರೂಪಾಯಿ ಮಹಿಳೆಯರಿಗೆ ಬರ್ತಾ ಇದೆ. ಅದನ್ನಂತೂ ಗಂಡಸರು ಯಾರು ಇಸ್ಕೊಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿರ್ತಾರೆ ಸರ್ಕಾರದ ದುಡ್ಡು ಅಂತ. ಇರಲಿ ಸರ್, ಈಗ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ ಯಾರು ಪುಣ್ಯಾತ್ಮ ಮಾಡಿದ್ರು ಅಂತ ಗೊತ್ತಿಲ್ಲ. ನಿಮ್ಮ ಚುನಾವಣಾ ಸಂದರ್ಭದಲ್ಲಿ ಅದು ಒಂದು ಎಫೆಕ್ಟ್ ಆಗಿದೆ. ಈಗ ಸರ್ಕಾರ ಅದ್ರ ಜೊತೆನೇ ಇದೆ. ಇವತ್ತು ಕೇಂದ್ರ ದುಡ್ಡು ಕೊಡ್ಲಿಲ್ಲ, ನಾವು ಕೊಡಲ್ಲ, ಹಿಂಗಿಲ್ಲ ಹಂಗಿಲ್ಲ, ಏನೇನಿಲ್ಲ, ಮುಲಾಜೆ ಇಲ್ಲ, ನಾವೇ ಹೇಳಿರೋದು ನಾವೇ ಕೊಡೋದು ಅಂತ ಇವತ್ತು ಮಾಡ್ತಾ ಇದ್ದಾರೆ. ಓಕೆ ಸರ್, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದಷ್ಟು ಸವಿವರವಾಗಿ, ಅದು ಜಿಲ್ಲಾ ಅಧ್ಯಕ್ಷರಾಗಿದ್ದೀರಿ ನೀವೀಗ, 9 ತಾಲೂಕುಗಳ ಅಧ್ಯಕ್ಷಗಳು ನಿಮ್ಮ ಜೊತೆ ಇದ್ದಾರೆ. ಇವತ್ತು ಮೂಡಿಗೆರೆನಲ್ಲಿ ಕೊನೆ 9ನೇ ಒಂದು ಕಾರ್ಯಕ್ರಮ. ಇವತ್ತು 2 ಪ್ರೋಗ್ರಾಮ್ ಮಾಡಿದ್ರಿ, ಖುಷಿ ಆಯ್ತು. ಒಂದು ಪಬ್ಲಿಕ್ಸ್ ಏನಂತ ವಿಚಾರ ಹೇಳ್ಬೇಕಿತ್ತು, ಇನ್ನೊಂದು ನಿಮ್ಮ ಜಿಲ್ಲಾ ಕಮಿಟಿಯವರು, ತಾಲೂಕು ಕಮಿಟಿಯ ಸದಸ್ಯರಿಗೆ ಏನು ಹೇಳ್ಬೇಕು ಅನ್ನೋದನ್ನು ಮೀಟಿಂಗ್ನ ಮಾಡಿದ್ರಿ. ಯೋಜನೆಗಳ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಸರ್? ಗಣೇಶ್ ಅವರೇ, ಮೊದಲನೇದಾಗಿ ಗ್ಯಾರಂಟಿ ಅನ್ನೋ ಪದನೇ ಬಹಳ ದೊಡ್ಡದು. ಹೌದು, ಅದು ಇವತ್ತಲ್ಲ. ಮನುಷ್ಯ ಯಾವಾಗ ಭಾಷೆ ಆರಂಭ ಆಯ್ತೋ ಅವಾಗಿಂದನೇ ಗ್ಯಾರಂಟಿಯಾಗಿ ಹೇಳೋ ಅಂತ ಒಬ್ಬರಿಗೆ ಕೂತ್ಕೊಂಡಾಗ, ಅದು ಮದುವೆ ವಿಚಾರ ಇರ್ಬೋದು, ಬೆಳೆ ವಿಚಾರ ಇರ್ಬೋದು, ಭೂಮಿದಿರ್ಬೋದು, ಮಾತಾಡ್ತಿದ್ದಂಕಲೆ ನೀನ್ ಗ್ಯಾರಂಟಿಯಾಗಿ ಮಾತಾಡೋ, ಆಮೇಲೆ ಮಾತಾಡೋ, ನೀನು ಗ್ಯಾರಂಟಿ ಹೇಳೋ ಅಂತ ಇದು ಹೀಗೆ ಬಂದದ್ದು. ಸೊ ಇಂಥ ಗ್ಯಾರಂಟಿ ಕೊಡಕ್ಕೆ ಹೊರಟಂತ ನಾವು, ಅಂದ್ರೆ ಕರ್ನಾಟಕದ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಕೊಟ್ಟಂತ ಘೋಷಣೆ ಗ್ಯಾರಂಟಿಯಾಗಿ ಎಂದೂ ನಿಲ್ಲದಂಗೆ ನಡೀತವೆ ಅಂತಕ್ಕಂಥದ್ದು ಮೊದಲನೇದು ನನ್ನ ಅಭಿಪ್ರಾಯ. ಮತ್ತೆ ಇದೊಂದು ಇನ್ನೊಂದು ಮುಂದುವರೆದು ವಚನ, ಮಾತು. ಯಾರೇ ಆಗ್ಲಿ, ಅದು ಸರ್ಕಾರ ಕೊಡ್ಲಿ, ಖಾಸಗಿ ಮನುಷ್ಯ ಕೊಡ್ಲಿ, ಮನೇಲಿ ಕೊಡ್ಲಿ, ಒಂದ್ಸರಿ ಮಾತು ಕೊಟ್ರೆ ಆ ಮಾತಿಗೆ ಹಿಂದಕ್ಕೆ ಹೋಗ್ಬಾರ್ದು. ಕಷ್ಟ ಸುಖಗಳು ನಾನಾ ಬರ್ತವೆ. ಕೊಡುವಾಗ ಯೋಚನೆ ಮಾಡೋದ್ಮೇಲೆ ಅದು ಸರಿ ತಪ್ಪುಗಳ ಹುಡುಕಬಾರ್ದು. ಹಾಗೆ ಆ ಮಾತಿಗೆ ಕಟ್ಟುಬಿದ್ದು ಕರ್ನಾಟಕ ರಾಜ್ಯ ಸರ್ಕಾರ ವಚನವನ್ನ ನಡೆಸ್ತಾ ಇದೆ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಬಹಳ ಗಟ್ಟಿಯಾಗಿ ನೀವು ಹೇಳಿದಂಗೆ ಪಂಚ ಗ್ಯಾರಂಟಿಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಗ್ಯಾರಂಟಿಯಾಗಿ ಇದು ಮುಂದುವರಿತದೆ. ಮೇಲ್ನೋಟಕ್ಕೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಘೋಷಣೆ ಮಾಡಿದಾಗ ಬಹಳ ಜವಾಬ್ದಾರಿ ಇರತಕ್ಕಂಥ ಪದಾಧಿಕಾರಿಯಾದ ನಾವುಗಳು ಕೂಡ ಸ್ವಲ್ಪ ಅನುಮಾನ ಪಟ್ಟಿದ್ವಿ. ಇದೆಲ್ಲ ಸಾಧ್ಯವಾಗುತ್ತದಾ, ಸುಮ್ಮನೆ ಯಾಕೆ ಅಂತಕ್ಕಂಥದ್ದು ಕೆಲವು ವಿಚಾರನ ಚರ್ಚೆ ಮಾಡ್ತಿದ್ವಿ. ನಾವು ಬಹಿರಂಗವಾಗಿ ಅಲ್ದಿದ್ರು ಕೂಡ ನಾವು ಪಕ್ಷದ ಕಾರ್ಯಕರ್ತರು ಅಥವಾ ಪಕ್ಷದ ನಾಯಕರು ಚರ್ಚೆ ಮಾಡ್ತೀವಿ. ಗೊಂದಲ ಇತ್ತು, ಇದೇಕ್ ಸಾಧ್ಯ, ಎಲ್ಲಿಂದ ದುಡ್ಡು ತರೋದು, ಇದೆಲ್ಲ ಕಷ್ಟ. ಬಟ್ ಆದ್ರೆ ನಮ್ಗೆ ಈಗ ಅನಿಸ್ತದೆ ಇದೇನು ಪವಾಡ ಆಗಿತ್ತ ಅಂತ. ಯಾಕೆಂದ್ರೆ ಏನು ಹೆಚ್ಚು ಕಡಿಮೆ ಆಗದೆ ಬಹಳ ಸರಳಿತವಾಗಿ ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ಅದರಿಂದಾಗಿ ಇದೊಂದು ಜನರ ಬದುಕಿನ ಭರವಸೆಗಳನ್ನ ಈಡೇರಿಸಬಲ್ಲ ಯೋಜನೆಗಳು ಅಂತ ನಾನಾದ್ರೂ ಭಾವಿಸ್ತೀನಿ. ಅದರಲ್ಲಿ ಅನುಮಾನನೇ ಇಲ್ಲ. ಈ ಪಂಚ ಗ್ಯಾರಂಟಿಗಳು ಬಹಳ ಮುಖ್ಯವಾಗಿ ಇನ್ನೊಂದು, ಇದು ಎಲ್ಲಿಂದನೋ ತಂದು ಮಾಯಾಮಂತ್ರ ಮಾಡಿ ಕೊಡ್ತಕ್ಕಂಥದ್ದಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಜನರು ಟ್ಯಾಕ್ಸ್ ಕೊಡ್ತಾರೆ, ಸರ್ಕಾರಕ್ಕೆ ಬರುತ್ತೆ, ಜನರಿಗೆ ವಾಪಸ್ ಕೊಡ್ತಾರೆ. ಒಂದು ವಿಶೇಷ ಅಂತ ಹೇಳಿದ್ರೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಜನರಿಗೆ ಕೊಡ್ತಕ್ಕಂಥ ಯೋಜನೆ. ಆದ್ರಿಂದ ತುಂಬಾ ಜನರು ಖುಷಿಯಾಗಿದೆ. ನಾನು ಅಧ್ಯಕ್ಷನಾಗಿ ಈ ಮಾತು ಹೇಳ್ತಿಲ್ಲ, ಬಹಳಷ್ಟು ಕಡೆಗೆ ನಾನು ನಿಮಗೆ ಗೊತ್ತಿರಂಗೆ ಬಸ್ಸಲ್ಲಿ ಓಡಾಡ್ತೀನಿ. ನಾನು ಯಾರಿಗೂ ಅಧ್ಯಕ್ಷ ಅಂತ ಹೇಳಿ ಬ್ಯಾಡ್ಜ್ ಹಾಕೊಂಡು ಹೋಗಲ್ಲ. ಅವರವರೇ ಮಾತನಾಡುವಾಗ ಕೇಳುವಾಗ ಜನರಿಗೆ ಇದ್ರ ಬಗ್ಗೆ ಮೊದಲು 1 ತಿಂಗಳು 2 ತಿಂಗಳು ಸ್ವಲ್ಪ ಆರಿಕೆ ಮಾತುಗಳು, ಹಾಸ್ಯದ ಮಾತುಗಳು ಇದ್ವು. ಅನಂತರ ದಿನಗಳಲ್ಲಿ ಜನರಿಗೆ ಬಂದಿದೆ ನಂಬಿಕೆ. ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದೆ, ಇದರಿಂದ ನಮಗೆ ಅನುಕೂಲ ಆಗಿದೆ ಅಂತಕ್ಕಂಥ ವಿಚಾರಗಳು ನಿಮಗೂ ಕೂಡ ಮಾಧ್ಯಮಗಳ ಮೂಲಕ ಪ್ರತಿ ದಿವಸ ನೋಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ಗ್ಯಾರಂಟಿಗಳು ಬಹಳ ಸಬಲವಾಗಿದ್ದಾವೆ. ಇದು ಯಾವುದೇ ಬಡವರಿಗೆ ಅಥವಾ ಒಂದು ಜಾತಿಯವರಿಗೆ, ಒಂದು ಭಾಷೆಯವರಿಗೆ ಅಂತ ನಾನು ಹೇಳಲ್ಲ. ಬಹಳ ಜನರು ಹೇಳುವಾಗ ಬಡವರಿಗೆ ಅಂತ ಹೇಳ್ತಾರೆ. ನಾನು ಇದನ್ನ ಒಪ್ಪೋದಿಲ್ಲ ಗಣೇಶ್ ಅವರೇ, ನೀವು ಒಪ್ಪಲ್ಲ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ಬಹಳ ಕಿತ್ತು ತಿನ್ನುವ ಬಡತನ ನಮ್ಮಲ್ಲಿ ಇಲ್ಲ, ಇರ್ಲೂಬಾರ್ದು, ಬರಬಾರ್ದು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಆದ್ರೆ ಏನೋ ತಾಂತ್ರಿಕ ಪ್ಯಾರಾಮೀಟರ್ಗಳಿಗೋಸ್ಕರ ಬಡತನದ ರೇಖೆ ಅಂತ ನಾವು ಹೇಳ್ತೀವಿ. ಆದ್ರೆ ಇದು ಬಡವರಿಗೆ ಅಷ್ಟೇ ಅಲ್ಲ, ಎಲ್ಲ ಜನರಿಗೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ 7 ರಿಂದ 7.5 ಕೋಟಿ ಜನರಲ್ಲಿ 6 ಕೋಟಿಯ ಜನರಿಗೆ ಇದು ಪಕ್ಷಾತೀತವಾಗಿ, ಭಾಷಾತೀತವಾಗಿ ಎಲ್ಲರಿಗೂ ಕೂಡ ಇದು, ಮಹಿಳೆ, ಗಂಡಸರು, ವಿಕಲಾಂಗರು, ವಿಕಲಚೇತ ಎಲ್ಲರಿಗೂ ಕೂಡ ಇದು ಸಿಗ್ತಾ ಇದೆ. ಅದರಿಂದ ಇದೊಂದು ಬಹಳ ಬಹುದೊಡ್ಡ ಒಳ್ಳೆಯ ಯೋಜನೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಗೊತ್ತಿದೆ ಒಂದೊಂದು ತಗೋಣ ಸರ್. ಈಗ ಮೊದಲನೇ ಯೋಜನೆ ಈಗ ಜಾಸ್ತಿ ಗೊಂದಲ ಆಗಿದ್ದೆ ನಿಮಗೆ 2,000 ರೂಪಾಯಿ ಯೋಜನೆ. ಅದು ಕೆಲವು ಸರಿ ಬಂದಿಲ್ಲ, ಕೆಲವರಿಗೆ ಎಲ್ಲರಿಗೂ ಬಂದಿದೆ. ಈಗ 90% ಎಷ್ಟು % ಬಂದಿದೆ ಸರ್ ಈ ಒಂದು ಅಂದಾಜಿನ ಪ್ರಕಾರ? ಈ ಮೊದಲನೇ ಯೋಜನೆ ನಾವು ಆರಂಭ ಮಾಡಿದ್ ನಿಮಗೆ ಗೊತ್ತಿದೆ ಸರ್. ನಾವು ಶಕ್ತಿ ಹೆಣ್ಮಕ್ಳಿಗೆ ಶಕ್ತಿ ಕೊಡಬೇಕು ಅಂತ. ಸೊ ಹೆಣ್ಮಕ್ಳಿಗೆ ಶಕ್ತಿ ಕೊಡಬೇಕು ಅನ್ನೋದ್ರೆ ಕರ್ನಾಟಕ ರಾಜ್ಯ ಬಸ್ಗಳಲ್ಲಿ ಎಲ್ಲ ಮಹಿಳೆಯರು ಉಚಿತವಾಗಿ ಓಡಾಡ್ತಕ್ಕಂಥದ್ದು ಒಂದು ಭಾಗ್ಯ. ಮೊದಲು ಆರಂಭವಾಗಿದ ತಕ್ಷಣನೇ ಅದು ಜೂನ್ 2023 ಆರಂಭವಾಯ್ತು. ಆರಂಭವಾದ ತಕ್ಷಣ 1 ತಿಂಗಳು 2 ತಿಂಗಳು ಗೊಂದಲಗಳಾಯ್ತು. ಯಾಕೆಂದ್ರೆ
ಎಲ್ಲ ಮಹಿಳೆಯರು ಮುಗಿದು ಬಿದ್ದು ಬಸ್ ಹತ್ತ ಸ್ಟಾರ್ಟ್ ಮಾಡಿದ್ರು, ಜಗಳ ಸ್ಟಾರ್ಟ್ ಆಯ್ತು, ಮಾಧ್ಯಮಗಳು ಬಿತ್ತರಿಸಿದ್ವು, ಗೊಂದಲ ಕ್ರಿಯೇಟ್ ಆಯ್ತು. ಆದ್ರೆ ಇವತ್ತು ಅದೇನಾಗ್ತಾ ಇದೆ ಅಂತ ಹೇಳಿದ್ರೆ ದಿನೇ 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 ಇದು ಗ್ಯಾರಂಟಿಯಾಗಿ ಯೋಜನೆ ಉಳಿತದೆ ಅಂತ ಹೆಣ್ಮಕ್ಳಿಗೆ ಗೊತ್ತಾದ್ಮೇಲೆ ಅವ್ರಿಗೆ ಕೆಲಸ ಇದ್ದ ಮಾತ್ರ ಹೋಗಕ್ ಸ್ಟಾರ್ಟ್ ಮಾಡಿದ್ರೆ ಬಸ್ಗಳಲ್ಲೂ ಕೂಡ ಎಲ್ಲರಿಗೂ ಸೀಟ್ ಸಿಕ್ಕಿ ಹೋಗ್ತಕ್ಕಂಥ ಯೋಜನೆ ಸಿಕ್ಕಿದೆ. ಅದರಿಂದಾಗಿ ಶಕ್ತಿ ಯೋಜನೆ ಬಹಳ ಚೆನ್ನಾಗಿ ಉಪಯೋಗ ಆಗಿದೆ. ನಮ್ಮ ಜಿಲ್ಲೆಗೆ ನಿಮಗೆ ಬಹಳ ಆಶ್ಚರ್ಯ ಆಗ್ತದೆ, ಚಿಕ್ಕಮಗಳೂರು ವಿಭಾಗ ಇದೆ. ಚಿಕ್ಕಮಗಳೂರಿಗೆ 6 ಡಿಪೋಗಳು ಬರ್ತವೆ. ಅದರ ನನ್ನ ಜಿಲ್ಲೆಯಲ್ಲಿ 3 ಡಿಪೋಗಳು ಬರ್ತವೆ, ಮೂಡಿಗೆರೆ, ಚಿಕ್ಕಮಗಳೂರು ಮತ್ತು ಕಡೂರು. ಇಡೀ ಜಿಲ್ಲೆಯಲ್ಲಿ ಈ ಏನು 15 ತಿಂಗಳ ಅವಧಿಯಲ್ಲಿ ಶಕ್ತಿ ಬಸ್ಗಳಲ್ಲಿ ಸರ್ ನಂಬದಿಲ್ಲ ನೀವು, ದಾಖಲೆ ಇದೆ 346 ಕೋಟಿ ಮಹಿಳೆಯರು ಓಡಾಡಿದ್ದಾರೆ ನಮ್ಮ ಜಿಲ್ಲೆ, ನಮ್ಮ ವಿಭಾಗದಲ್ಲಿ 3,46,00,000 ಮಹಿಳೆಯರು ಓಡಾಡಿದ್ದಾರೆ. 3,46,00,000 ಅಂದ್ರೆ ನೀವು ಕೇಳಬಹುದು ಅಷ್ಟು ಜನ ಹೆಣ್ಮಕ್ಳು ಇಲ್ಲದ್ರೆ ಅಂತ. ಒಂದು ದಿವಸ ಹೆಣ್ಮಗಳು ಬೆಳಿಗ್ಗೆ ಕಡೂರಿಂದ ಚಿಕ್ಕಮಗಳೂರಿಗೆ ಬರ್ತಾರೆ, ಚಿಕ್ಕಮಗಳೂರಿಂದ ಕಡೂರಿಗೆ ಹೋಗ್ತಾರೆ, 2 ಜನ ಓಡಾಡಿದಂಗೆ. ಮೂಡಿಗೆರೆಯಿಂದ ಚಿಕ್ಕಮಗಳೂರಿಗೆ ಬರ್ತಾರೆ, ಚಿಕ್ಕಮಗಳೂರು. ಸೊ ಆ ಲೆಕ್ಕದ ಪ್ರಕಾರ 3,46,00,000 ಮಹಿಳೆಯರು ಓಡಾಡಿದ್ದಾರೆ. ಇದ್ರ ಸಂಬಂಧಪಟ್ಟಂಗೆ 131 ಕೋಟಿ ರೂಪಾಯಿನ ಸರ್ಕಾರ KSRTC ಕೊಟ್ಟಿದೆ. ಇತ್ಲಾಗೆ ಮಹಿಳೆಯರಿಗೂ ಶಕ್ತಿ ಕೊಟ್ಟಿವಿ ಓಡಾಡಕ್ಕೆ. ಅದೇ ಸಂದರ್ಭದಲ್ಲಿ KSRTC ಕೂಡ ಗಟ್ಟಿ ಆಯ್ತು, ಯಾಕಂದ್ರೆ ಸರ್ಕಾರ ಅದಕ್ಕೆ ದುಡ್ಡು ತುಂಬಿದೆ. ಈ ಪುಕ್ಸೆಟ್ಟೆ ಅಥವಾ ಇದು ಪುಕ್ಸೆಟ್ಟೆ ಅಂತ ಕರೆಯೋದಕ್ಕಿಂತ ಈ ಶಕ್ತಿ ಯೋಜನೆ ಇಲ್ಲದಿದ್ರೆ ಈ ಮಹಿಳೆಯರು ಎಷ್ಟು ಜನ ಓಡಾಡ್ತಿರ್ಲಿಲ್ಲ, 131 ಕೋಟಿ ಈ ಕಡೆ ಬರ್ತಿರ್ಲಿಲ್ಲ. ಅದರಿಂದ ಇದು ರಾಜ್ಯದಲ್ಲಿ 1000 ಕೋಟಿ ವ್ಯವಹಾರ, ನಾನು ನನ್ನ ಜಿಲ್ಲೆದ ಹೇಳಿದೆ. ಸೊ ಹಾಗಾಗಿ ಇವತ್ತು ಈ ಕಾರಣದಿಂದಾಗಿ KSRTC ಸಂಸ್ಥೆ 500ಕ್ಕೂ ಹೆಚ್ಚು ಬಸ್ಗಳನ್ನ ಮೊನ್ನೆ ಕೊಂಡಿದೆ, 1000 ಜನ ಉದ್ಯೋಗಿ ಡ್ರೈವರ್ಗಳನ್ನ ನೇಮಕ ಮಾಡಿದೆ. ಸೊ ಈ ತರದ್ದೆಲ್ಲ ಸೌಲಭ್ಯ ಮಾಡ್ಲಿಕ್ಕಾಯ್ತು. ದುಡ್ಡು ಎಲ್ಲೋ ಒಂದ್ ಕಡೆಗೆ ಕೊಟ್ಟು ಮತ್ತೆ ಅದನ್ನ ಸರ್ಕಾರಕ್ಕೆ ತಂದು ಮತ್ತೆ ಅದು ಆಗ್ತಾ ಇದೆ. ಅದರಿಂದ ಶಕ್ತಿ ಯೋಜನೆ ಚೆನ್ನಾಗಿ ನಡೀತಾ ಇದೆ. ಅದು ಮೊದಲನೇ ಯೋಜನೆ ಯಶಸ್ವಿಯಾಗಿದೆ. ಓಕೆ, ಆ ಯೋಜನೆಯಲ್ಲಿ ಇವತ್ತು ಫಸ್ಟಿಗೆ ಸ್ವಲ್ಪ ಗೊಂದಲ ಆಯ್ತು. ಇವತ್ತು ಸಾರ್ವಜನಿಕರು ಏನ್ ಮಾತಾಡ್ತಾರೆ ಅಂದ್ರೆ ಬಸ್ಸುಗಳ ಸಂಖ್ಯೆನ ಕಡಿಮೆ ಮಾಡಿದ್ದಾರೆ. ಈ ಒಂದ್ ಕಡೆ ಈಗ ಚಿಕ್ಕಮಗಳೂರು ಕಡೂರಿಗೆ ಹೋಗೋ 10 ಬಸ್ಸಲ್ಲಿ ಕಡಿಮೆ ಇದೆ ಬಸ್ಗಳು ಅಂತ ಒಂದು ಆಪಾದನೆ ಇದೆ. ನಿಜ ಇಲ್ಲ, ಸುಳ್ಳು ಸರ್. ಯಾಕಂದ್ರೆ ನನ್ನ ಹತ್ರ ದಾಖಲೆ ಇದೆ. ನಮ್ಮ ಚಿಕ್ಕಮಗಳೂರು ಡಿಪೋಗೆ ಅಥವಾ ಚಿಕ್ಕಮಗಳೂರು ಒಂದೇ ಡಿಪೋಗೆ ಕಳೆದ 2 ತಿಂಗಳಲ್ಲಿ 9 ಹೊಸ ಬಸ್ಗಳು ಬಂದಿದೆ. ಆ ಎಲ್ಲ ಬಸ್ಗಳನ್ನ ರಿಪೇರಿ ಮಾಡಿಸಿದ್ದಾರೆ. 400 ಜನ ಡ್ರೈವರ್ಗಳನ್ನ ನಾವು ನೇಮಕ ಮಾಡ್ಕೊಂಡಿದ್ವಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ, ಯಾಕೆಂದ್ರೆ ಡ್ರೈವರ್ಗಳು ಕಡಿಮೆ ಇದ್ರು. ಅದು ಸ್ವಾಭಾವಿಕವಾಗಿ ಏನಾಗ್ತದೆ, ರಶ್ ಆಗಿ ಯಾರೋ ಒಬ್ಬರಿಗೆ ಹತ್ಲಿಕ್ಕೆ ಆಗದೆ ಇದ್ದಾಗ ಆತ 100 ಸರಿ ಹೇಳ್ತಾನೆ ಬಸ್ ಬಿಟ್ಟಿಲ್ಲ, ರಶ್ ಆಗಿದೆ, ಈ ತರದ ಕಾರಣ. ಯಾರು ಸಿಕ್ದವರು ಹತ್ಕೊಂಡು ಹೋದ್ರೆ ಯಾರು ಹೇಳೋದಿಲ್ಲ. ಸೊ ಅದರಿಂದಾಗಿ ಅದಿದೆ. ಅದ್ರದ್ದು ನೀವು ಹೇಳ್ದಂಗೆ ಅಲ್ಲಿ ಟೀಕೆಗಳು ಇದಾವೆ. 1 ಲಕ್ಷ ರೂಪಾಯಿ ಬ್ಯಾಂಕ್ ಎಂಪ್ಲಾಯಿ ಕೂಡ ಪುಕ್ಸೆಟ್ಟೆ ಹೋಗ್ಬೇಕಾ, ಫ್ರೀ ಹೋಗ್ಬೇಕಾ, ಕಾರ್ಮಿಕರು ಫ್ರೀ ಹೋಗ್ಬೇಕಾ, ಈ ತರದ್ದೆಲ್ಲ ಇದೆ. ಈ ಸಾಧಕ ಬಾಧಕಗಳ ಬಗ್ಗೆ ನಾವುಗಳು ಕೂಡ ನಮ್ಮ ಸಮಿತಿಗಳು, ರಾಜ್ಯ ಮಟ್ಟ ಸಮಿತಿಗಳು ಚರ್ಚೆ ನಡೆಸ್ತಾ ಇದ್ದಾವೆ. ಇದಕ್ಕಿನ್ನೂ ಒಳ್ಳೇದು ಮಾಡಬಹುದು ಅಥವಾ ಇನ್ನೊಂದು ಸ್ವಲ್ಪ ಪರಿಷ್ಕರಣೆ ಮಾಡಿ ಬೇರೆ ಬೇರೆ ಹಂತದಲ್ಲಿ ಮಾಡಬಹುದು. ಇಲ್ಲ, ನೀವೀಗ ಸ್ಟಾರ್ಟಿಂಗ್ ಅಲ್ಲಿ ನೀವೇ ಯೋಚನೆ ಮಾಡಿದ್ರಿ, ಬಸ್ ಎಲ್ಲ ಫ್ರೀ ಆಗ್ಬಿಟ್ರೆ ಎಲ್ಲ ದಿವಾಳಿ ಆಗ್ಬಿಡುತ್ತೆ, ಡಿಪೋ ಹಾಗೆ ಹೀಗೆ ಅಂತ ನಿಮ್ ತಲೆಯಲ್ಲೂ ಬಂದಿರ್ಬೋದು, ನಿಮ್ ಪಕ್ಷದಲ್ಲೂ ಬಂದಿರ್ಬೋದು. ಆದ್ರೆ ಇವತ್ತಿನ ದಿನ ಅದನ್ನೆಲ್ಲ ದುಡ್ಡು ತುಂಬ್ತಾ ಇದೆ. ಸರ್ಕಾರ ಒಂದಷ್ಟು ಕಷ್ಟದಲ್ಲಿ ಇರ್ಬೋದು, ತುಂಬುತ್ತಾ ಇದೆ. ಈಗ ನಿಮಗೆ ಅನ್ಸಲ್ವಾ ಸರ್, ಆ ಬಸ್ಸನ್ನ ಸಾರ್ವಜನಿಕರಿಗೆ ಒಂದಷ್ಟು ಕಡಿತ ಮಾಡಿ 50% ದುಡ್ಡು ಕೊಡಂಗ್ ಮಾಡಿ, ವಿದ್ಯಾರ್ಥಿಗಳಿಗೆ 60 ವರ್ಷದ ಮೇಲ್ಪಟ್ಟವರಿಗೆ ಅಂಗವಿಕಲರಿಗೆ ಫ್ರೀ ಮಾಡಬಹುದಿತ್ತೇನೋ ಅನ್ಸಲ್ಲ ಸರ್? ಸತ್ಯ, ನನಗೆ ಹೇಳ್ಕೊಳಕ್ ಮುಜುಗರ ಏನಿಲ್ಲ. ನಾನು ಇದನ್ನ ಬಹಿರಂಗವಾಗಿ ನನ್ನ ಲೇಖನಿಯಲ್ಲೇ ಬರೆದು ತಿಳಿಸಿದ್ದೇನೆ. ಯಾಕೆಂದ್ರೆ ಯಾವುದೇ ಯೋಜನೆ ಮಾಡುವಾಗ ಗೊತ್ತಿಲ್ಲದೆ ಅಥವಾ ಒಂದು ಉತ್ಸಾಹದಿಂದ ಮಾಡಿರ್ತೇವೆ. ಆ ಸಾಧಕ ಬಾಧಕಗಳನ್ನು ನೋಡ್ಬೇಕು. ನಾನು ತುಂಬಾ ತಮಿಳುನಾಡು, ಕೇರಳಕ್ಕೆ ಹೋಗ್ತೀನಿ. ತಮಿಳುನಾಡಲ್ಲಿ ಈ ಯೋಜನೆ ಇದೆ, ಫ್ರೀ ಯೋಜನೆಗಳು, ಉಚಿತ. ಅಲ್ಲಿ ಹೆಣ್ಮಕ್ಳಿಗೆ ಪಿಂಕ್ ಬಸ್ ಇದೆ. ಆ ಪಿಂಕ್ ಬಸ್ ಅಲ್ಲಿ ಅವ್ರು ಹೋಗ್ತಾರೆ. ಆಗ ಈ ಗೊಂದಲ ಇದೆಲ್ಲ ಆಗೋದಿಲ್ಲ. ಇದ್ರ ಮಧ್ಯೆ ನೀವು ಹೇಳಿದಾಗೆ ಶಿಕ್ಷಣ 1ನೇ ಕ್ಲಾಸಿಂದ ಹಿಡಿದು PhD ವರೆಗೂ ಓದು, ಆ ಎಲ್ಲ ಮಕ್ಕಳು ಉಚಿತವಾಗಿ ಓಡಾಡ್ಲಿ ಅಂತಕ್ಕಂಥದ್ದು. ಈಗ 25% ಸೀನಿಯರ್ ಸಿಟಿಜನ್ಸಿಗೆ ಕೊಡ್ತಾರೆ, ಅದನ್ನ 50ಕ್ಕೆ ಏರಿಸ್ಲಿ, ಅವ್ರು ಇನ್ನೊಂದ್ ಸ್ವಲ್ಪ ಆರಾಮಾಗಿ ಓಡಾಡ್ತಾರೆ. ಸೊ ಈ ತರದ್ ಮಾಡ್ಬೇಕು. ಬಿಟ್ರೆ ಇದನ್ನ ಪ್ಯಾರಾಮೀಟರ್ ಅದು ನಾನು ಸಂದರ್ಭ ಬಂದಾಗ ನಾನು ನಮ್ಮ ಸಮಿತಿಗೆ ಹೇಳಿದೀವಿ. ನಿಮ್ ಮಾತು ಸರಿ, ಜನರು ಈ ಮಾತನ್ನ ಹೇಳ್ತಾ ಇದ್ದಾರೆ. ಮಹಿಳೆಯರು ಬಹಳ ಜನ ಹೇಳ್ತಾರೆ, ಸರ್ ನಾವೇನ್ ಪುಕ್ಸೆಟ್ಟೆ ಕೇಳಲಿಲ್ಲ, ನೀವು ಕೊಟ್ಟಿದ್ದೀರಿ, ನಾವು ಓಡಾಡ್ತಿದೀವಿ, ನಾವು ದುಡ್ಡು ಕೊಟ್ಟು ಹೋಗ್ಲಿಕ್ಕೆ ರೆಡಿ ಇದೀವಿ ಅಂತಕ್ಕಂಥ ಭಾವನೆಯೂ ಕೂಡ ಮಹಿಳೆಯರ ಹತ್ರ ಇದೆ. ಅಲ್ಲ, ಈಗ ಮೋದಿ ಒಂದ್ಸರಿ ಮಾಡಿದ್ರು ಗವರ್ಮೆಂಟ್ ಅಲ್ಲಿ, ಯಾರಿಗೆ ಸಬ್ಸಿಡಿ ಬೇಡ ಗ್ಯಾಸ್ ಇಂದು ಅವ್ರು ಬರ್ಕೊಟ್ಬಿಡಿ, ಅದು ಸೈನಿಕರಿಗೆ ಇನ್ ಬೇರೆ ಖರ್ಚು ಮಾಡ್ತೀವಿ ಅಂತ. ಹಂಗೆ ಈಗ ಈ ಒಂದು ಯೋಜನೆ ಬಸ್ಸಿಂದು ನಿಮಗೆ ಬೇಡಪ್ಪ ಫ್ರೀ, ಆ ಟಿಕೆಟ್ ಕೊಟ್ಕೊಳ್ಳಿ, ನಾವು ದುಡ್ಡು ಕೊಡ್ತೀವಿ ಅನ್ನೋರು ಇದಾರ ಸರ್? ನಾನು ಜನರು ಈ ಜನರಿಗೆ ಏನಾದ್ರು ಹೇಳಿದ್ರೆ ಮಾಧ್ಯಮಗಳ ಮೂಲಕ ಜನರಿಗೆ ಸಿಟ್ಟು ಬರ್ಬೋದು ನನ್ನ ಬಗ್ಗೆ. 1% ಕೂಡ ಇಲ್ಲ ಸರ್. ಹೇಳ್ತಾರಷ್ಟೇ, ಎಲ್ಲರೂ ಹೇಳ್ತಾರೆ. ಈಗ ಯಾರ್ಯಾರೆಲ್ಲ ಟೀಕೆ ಮಾಡ್ತಾರೋ ಒಂದೇ ಒಂದ್ ಜನ
ನಾನು ಟೀಕೆ ಮಾಡ್ತಾ ಇದ್ದೀನಿ, ಅದಕ್ಕೆ ನನಗೆ ನೈತಿಕತೆ ಇಲ್ಲ ತಗೊಂಡ್ಲಿಕ್ಕೆ 2,000 ರೂಪಾಯಿನ ನಾನು ವಾಪಸ್ ಬರಿತೀನಿ ಅಂತ ಒಂದು ಜನ ಈ ರಾಜ್ಯದಲ್ಲಿ ಹೇಳಲಿಲ್ಲ. ಅಲ್ಲ, ಅದು ಆಪ್ಷನ್ ಇದೆಯಾ ಸರ್? ನಾವು ದುಡ್ಡು ಬೇಡ ಖಂಡಿತ ಇದೆ. ಯಾವ ಅಕೌಂಟಿಗೆ ವಾಪಸ್ ಕಳಿಸ್ಬೇಕು? ಈಗ ನೀವು 2,000 ಬರುತ್ತೆ ನಮ್ಗೆ, ಏನ್ ನನಗೆ ಮನ್ಸಿಲ್ಲ ತಗೊಂಡು, ಹೌದು, ಅಥವಾ ನಾನು ಕಾಂಗ್ರೆಸ್ನ ವಿರೋಧಿ ಇರ್ಬೋದು, ಹೌದು, ನನಗೆ ಆ ದುಡ್ಡು ಬೇಡ ಅನ್ನೋರು ಆ 2,000 ರೂಪಾಯಿನ ಯಾವ ಅಕೌಂಟಿಗೆ ರಾಜ್ಯದ ಬೊಕ್ಕಸಕ್ಕೆ ವಾಪಸ್ ಕಳಿಸಬಹುದು, ಅಥವಾ ಇನ್ ಮುಂದೆ ನನಗೆ ಬೇಡ ಅಂತ ಕ್ಲೋಸ್ ಮಾಡೋದಕ್ಕೆ ಲೆಟರ್ ಬರ್ಕೊಟ್ರೆ ಮುಗಿದೋಯ್ತು. ಯಾರಿಗೆ ಕೊಡಬೇಕು ಸರ್? ಅದನ್ನ ನಮ್ಮ ಎಲ್ಲ CDPOಗಳಿಗೆ ಮತ್ತೆ ಡಿಸ್ಟ್ರಿಕ್ಟ್ ಆಫೀಸರ್ಸ್ಗೆ ಅದಕ್ಕೊಂದು ಸಮಿತಿ ಇದೆ. ಯಾರಿಗಾದ್ರೂ ಬೇಡ ಅಂತ ಹೇಳಿದ್ರೆ ಅಥವಾ ಬದಲಾವಣೆ ಏನಾದ್ರು ಒಂದು ಬಾಡಿಗೆನಿಂದ ಇನ್ನೊಂದು ಬಾಡಿಗೆ ಮನೆಗೆ ಹೋದಾಗ ನಾವು ಇಲ್ಲಿದು ಕ್ಲೋಸ್ ಮಾಡಿ ಅಲ್ಲಿದು ಕೊಡಕ್ಕೆ ಮಾಡಿದೀವಿ. ಅಂತದ್ರಲ್ಲಿ ಇದು ಬೇಡ ಅಂತ ಹೇಳಿದ್ರೆ ಖಂಡಿತ ಸ್ವಾಗತ ಮಾಡ್ತೀವಿ. ಅದರಿಂದ ಬೇಡ, ಜನರಿಗೆ ಎಷ್ಟು ದಿವಸ ಸೌಲಭ್ಯಗಳನ್ನು ಉಪಯೋಗಿಸ್ಕೊಳಕ್ಕಾಗ್ತದೋ ಉಪಯೋಗಿಸ್ಕೊಳ್ಳಿ ಅಂತ ಒಂದು ಕಾಲ ಬಂದಾಗ ಜನರೇ ಯೋಚನೆ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಬಸ್ಸಿಂದು ಈಗ ಆಲ್ರೆಡಿ ಇಲ್ಲಿ ಕ್ಲೋಸ್ ಆಯ್ತಲ್ಲ ಸರ್? ಓಕೆ, ಇದರಲ್ಲಿ ಒಂದಷ್ಟು ಫಸ್ಟ್ಗೆಲ್ಲ ಬಹಳ ನೋಡಿದ್ವಿ ನಿಮ್ ಪಕ್ಷದವ್ರನ್ನ, ಈಗ ಪರವಾಗಿಲ್ಲ ಹಿಗ್ಗಾಮುಗ್ಗ. ಬಟ್ ಇವತ್ತೇನು ಆತರ ಯಾರು ಇಲ್ಲ. ಮತ್ತೆ ಈ ಸರಿ ಗಂಡಸರಿಗೆ ಹೆದರಿಕೆ ಆಗಿದೆ. ಎಲ್ಲಾರು ಬೇಡ ಅಂದ್ರೆ ವಿರೋಧ ಮಾಡಿದ್ರೆ ಗಂಡಸಿನ ಮನೆಗೆ ಬಿಟ್ಟು ಅವರೇ ಹೋಗ್ತಾರೆ ದೇವಸ್ಥಾನ ಅಂತ ಸ್ಥಿತಿ. ಹಂಗಾಗಿ ಗಂಡಸರು ಸುಮ್ಮನಿದ್ದಾರೆ. ಓಕೆ ಸರ್, ಈಗ 2,000 ರೂಪಾಯಿಗೆ ಬರೋಣ ಸರ್. ಸ್ಟಾರ್ಟಿಂಗ್ ಅಲ್ಲಿ ನಮಗೂ ಎಲ್ಲರಿಗೂ, ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಗೊತ್ತಿರ್ಬೋದು ಕಷ್ಟದ ಕೆಲಸ ಅಂತ. ಯಾಕಂದ್ರೆ ಅವ್ರು 13-14 ಸರಿ ಬಜೆಟ್ ಅನ್ನ ಮಂಡಿಸಿದಂತರು. ಹಣಕಾಸು ಅಂದ್ರೆ ಸಂಪೂರ್ಣ ವಿಚಾರ ಗೊತ್ತು. ಅವರೇ ಬಹಳ ಲೀಲಾಜಾಲವಾಗಿ ಸುಲಭವಾಗಿ ಅಂಕಿಅಂಶ ಎಲ್ಲೆಲ್ಲಿ ಏನಾಗ್ತಿತ್ತೋ ಎಲ್ಲಿ ಕಂಟ್ರೋಲ್ ಮಾಡಿದ್ರೆ ಎಷ್ಟು ಲಕ್ಷ ಕೋಟಿ ಎಲ್ಲ ಅವ್ರು ಒಂದೇ ಹೇಳ್ಬಿಟ್ರಲ್ಲ. ಒಂದಷ್ಟು ಅಲ್ಲಿ ಅವ್ರಿಗೆ ಗೊಂದಲ ಆಗದಿದ್ರೆ ಜನಸಾಮಾನ್ಯರಲ್ಲಿ ಗೊಂದಲ ಇತ್ತು. ಈಗ 2,000 ರೂಪಾಯಿ ಕೊಡ್ತಾ ಇದೆಯಲ್ಲ ಸರ್, ಇದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಗಿದ್ಮೇಲೆ ಇದನ್ನ ಮಾಡಲ್ಲ ಅಂತಾರೆ, ಅಥವಾ ಇನ್ನೊಂದು ಸ್ವಲ್ಪ ವರ್ಷ ಮಾಡಿ ಬಿಡ್ತಾರೆ ಅಂತಾರೆ. ಇಲ್ಲ ಈ ಚುನಾವಣೆ ಬರುತ್ತಲ್ಲ ಇನ್ನು MLA ಅಲ್ಲಿ ತನಕ ಮಾಡಿ ಮತ್ತೆ ಬಿಡ್ತಾರೆ ಅಂತಾರೆ. ನಿಮಗ್ ಗೊತ್ತಿರೋಂಥದ್ದು ಹೆಂಗ್ ಸರ್? ನನಗೆ ಅದ್ರ ಒಳಗೆ ಇರ್ತಕ್ಕಂಥ ಮನುಷ್ಯ ಆದ್ರಿಂದ ನನಗೊಂದು ನಂಬಿಕೆ ಇದೆ, ಸಾಧ್ಯನೇ ಇಲ್ಲ. ನಮ್ಮ ಸರ್ಕಾರಕ್ಕೆ ಯಾವುದೇ ರೀತಿಯಿಂದ 2,000 ರೂಪಾಯಿ ನಿಲ್ತಕ್ಕಂಥ ಮನಸ್ಸನ್ನ ಖಂಡಿತ ಮಾಡಲ್ಲ. ಮತ್ತೆ ನಾವು ಬಂದ್ರೂ ಕೂಡ ಅದನ್ನ ನಿಲ್ಸೋ ಕೆಲಸ ಮಾಡಲ್ಲ. ಬೇರೆ ಯಾರು ಬಂದ್ರೂ ಕೂಡ ಅದಕ್ಕೆ ಮೇಲೆ ಕೊಡ್ಬೇಕು ಬಿಟ್ರೆ ಅದನ್ನ ನಿಲ್ಲಿಸುವ ಧೈರ್ಯವನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಯಾರೂ ಮಾಡಲ್ಲ. ಅದು ನಮ್ಮ ಪಕ್ಕದ ತಮಿಳುನಾಡು ರಾಜ್ಯ ನಿಮಗೆ ಗೊತ್ತಿದೆ. ಜಯಲಲಿತನ ಕಾಲದಿಂದ ಏನೆಲ್ಲ ಕೊಟ್ರು, ಕರುಣಾನಿಧಿಗೆ ಏನ್ ಕೊಟ್ರು, ಸ್ಟಾಲಿನ್ ಏನ್ ಕೊಟ್ರು, ಮತ್ತೆ ಏನ್ ಕೊಡ್ತಾ ಇದಾರೆ. ಇವತ್ತು ನೀವೇ ಹೇಳಿದ್ರಿ ಮೊದಲು ಆರಂಭ ಮಾಡುವಾಗ ದೆಹಲಿಯಲ್ಲಿ ಕೂಡ 2,500 ರೂಪಾಯಿ ಕೊಡ್ಬೇಕು. ಅದರಿಂದ ಇದರಿಂದ ಯಾರಿಗೂ ಭಯ ಬೇಡ, ಇದು ನಿಲ್ಲದಿಲ್ಲ, ಸರಳಿತವಾಗಿ ಸರಾಗವಾಗಿ ಹರಿದು ಬರುತ್ತೆ. ಈಗಾಗಲೇ 15 ತಿಂಗಳು ಎಲ್ಲ ಮಹಿಳೆಯರಿಗೆ 30,000 ರೂಪಾಯಿ ಹಣ ಅವರ ಮನೆ ಬಾಗಿಲಿಗೆ ಏಜೆಂಟ್ ಮುಂದುವರಿತದೆ. ಈಗ ನಂಬಿಕೆ. ಸರಿ ಸರ್, ಅದ್ರ ಬಗ್ಗೆ ಇನ್ನೇನಾದ್ರೂ ನಿಮಗೆ ಉತ್ಸಾಹಕತೆ ಮತ್ತೇನಾದ್ರು 2,500 ಮಾಡೋಂಥದ್ದು ಇಲ್ಲ, ಅದು 1,500 ಗಿಲ್ಸಂತ ಆ ಥರದಲ್ಲಿ ಇಲ್ಲ. ಆ ಥರದ್ದು ಏನೂ ಇಲ್ಲ. ಸದ್ಯಕ್ಕೆ ಇದು 2,000 ನಡೀತದೆ, ಏರಿಸುವ ಪ್ರಶ್ನೆಯೇ ಇಲ್ಲ. ಅದು ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆದ್ರೆ ಈ 2,000ದಿಂದ ಬಹಳ ಜನರ ಟೀಕೆ ಇದೆ. ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆಯನ್ನು ಮಾತಾಡೋರಿದ್ದಾರೆ. ಆಮೇಲೆ ಯಾರ್ದೋ ದುಡ್ಡು ನೀವರೇ ಬೇಕಾ ಅಂತಕ್ಕಂಥವ್ರು ಇದ್ದಾರೆ. ಆದ್ರೆ ಕೊಡುವ ಮನಸ್ಸು ಬೇಕು, ಯಾರ್ದಾರ ದುಡ್ಡಾಗ್ಲಿ. ನಮ್ ದುಡ್ಡು ನಾವು ಕೊಡೋ ಮನಸ್ಸು ಯಾರು ಮಾಡಲ್ಲ ಬಿಡಿ, ಆದ್ರೆ ಯಾರ್ದಾರ ದುಡ್ಡಾಗ್ಲಿ ಅದನ್ನಾದ್ರೂ ತಕ್ಕೊಡ್ತಕ್ಕಂಥ ಮನಸ್ಸು ನಮಗೆ ಬೇಕಲ್ಲ. ಆ ಮನಸ್ಸನ್ನ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅಥವಾ ನಮ್ಮ ಪಕ್ಷ ಮಾಡಿದೆ. ಅದು ಒಂದು ಅಭಿನಂದನಾರ್ಹ ವಿಚಾರ. ಜನರ ಆ ಬಗ್ಗೆ ಯೋಚನೆ ಮಾಡಬಹುದು. ಎರಡನೇದು, ಒಂದೇ ಮಾತಲ್ಲಿ ಹೇಳ್ತೀನಿ ನಾನು, ಇನ್ನೂ ಕೂಡ ನಮ್ದು ಪುರುಷ ಪ್ರಧಾನ ಸಮಾಜ. ನೀವೆಷ್ಟೆಲ್ಲ ಹೇಳಿ, ಲಕ್ಷ ರೂಪಾಯಿ ಸಂಬಳ ತಗೊಂಡ ಮಹಿಳೆ ಆದ್ರೂ ಕೂಡ ಹೋಗೋ ಹೊತ್ತಿಗೆ ಗಂಡನಿಗೆ ನಾನು ಅಲ್ಲಿ ದುಡ್ಡಿದೆಯಲ್ಲ ತಗೊಂಡೋಗ್ಲಾ ಅಂತ ಕೇಳಿಯೇ ಹೋಗ್ತಾರೆ. ಇದು ನನ್ನ ಅನುಭವ, ನಿಮ್ದು ಅನುಭವ. ಅದು ಅಂತೂ ಇನ್ನು 50 ಭಾಗದ ಮಹಿಳೆಯರು ಯಾರು ಗೃಹಿಣಿಯರಾಗಿದ್ದಾರೋ ಅಥವಾ ಕೃಷಿ ಕೆಲಸ ಮಾಡ್ತಾರೋ ಇನ್ನೆಲ್ಲರೂ ಕೂಡ ದುಡ್ದನ್ನ ತಂದು ಗಂಡನ ಕೈಲೇ ಕೊಡ್ತಾರೆ ಇವತ್ತು. ಅಂತ ಸಂದರ್ಭದಲ್ಲಿ ಅವರು ವೈಯಕ್ತಿಕವಾಗಿ ಅವ್ರ ಅಕೌಂಟ್ ನೋಡಿ, ಇದು ಹೇಗೆ ಆಯ್ತು ಅಂತ, ದುಡ್ಡು ಬರ್ಬೇಕಂತ ಅಕೌಂಟಬಿಲಿಟಿ ಕ್ರಿಯೇಟ್ ಆಯ್ತು. ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಗಟ್ಟಿ ಆಯ್ತು. ಪ್ರತಿ ತಿಂಗಳು ಅವ್ರಿಗೆ 2,000 ಬರೋದ್ರಿಂದ ಅವರು ಒಮ್ಮೆ ಬ್ಯಾಂಕಿಗೆ ಹೋಗಿ ಬರತಕ್ಕಂಥದ್ದಾಯ್ತು. ಅವರಿಗೆ ನಾಗರಿಕತೆ ಬೆಳೀತು. ಬ್ಯಾಂಕಿಗೆ ಹೋಗುವಾಗ ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ಬೇಕು ಅನ್ನೋ ಮನಸ್ಸು ಬಂತು. ಸೊ ಒಂದ್ ರೀತಿಯ ಇದೆಲ್ಲ ಚೈನು ನಮ್ಮ ಮಹಿಳೆಯರನ್ನ ಶಕ್ತಿ ಮೂಲಕ ಬಸ್ಸಿನಲ್ಲಿ ಗಟ್ಟಿಗೊಳಿಸಿದ್ದಲ್ಲದೆ ಆರ್ಥಿಕವಾಗಿ ಅವರನ್ನು ಗಟ್ಟಿಗೊಳಿಸುವ ಕೆಲಸ 2,000 ರೂಪಾಯಿನಿಂದ ಆಗಿದೆ. ಕೆಲವರು ಹೋಳಿಗೆ ಊಟ ಹಾಕ್ಸಿದ್ದಾರೆ, ಕೆಲವರು ಲೈಬ್ರರಿ ಓಪನ್ ಮಾಡಿದ್ದಾರೆ, ಕೆಲವರು ಕಂಪ್ಯೂಟರ್ ಕೊಡಿಸಿದ್ದಾರೆ, ಸ್ಕೂಲ್ ಕೊಡಿಸಿದ್ದಾರೆ, ಬೋರ್ವೆಲ್ ಕೊಡಿಸಿದ್ದಾರೆ. ಏನಾದ್ರೂ ಮಾಡ್ಲಿ, ಆ 2,000 ಎಲ್ಲೂ ಗಂಟು ಮೂಟೆ ಕಟ್ಟಿ ಕೊಳಿತಾ ಇಲ್ಲ, ಮಾರುಕಟ್ಟೆಗೆ ಬರ್ತಾ ಇದೆ. ಮಾರುಕಟ್ಟೆಗೆ ಬರೋದ್ರಿಂದ ನಿಮಗೆ ಗೊತ್ತಿದೆ GST ಹೆಚ್ಚಾಗ್ತಾ ಇದೆ, ಸರ್ಕಾರಕ್ಕೆ GST ಬರ್ತಾ ಇದೆ. ಅದು ಸತ್ಯ ಗಣೇಶ್ ಅವರೇ, ನೀವು ದಿವಸ ನೋಡ್ತೀರಿ ಇಡೀ ದೇಶದಲ್ಲಿ ಅತಿ ಹೆಚ್ಚು GST ಕಟ್ಟುವ ರಾಜ್ಯ ಎರಡನೇದು ನಮ್ದು, ಮಹಾರಾಷ್ಟ್ರ ಬಿಟ್ರೆ. ಅದು ನಮ್ಮ ಗ್ಯಾರಂಟಿ ಯೋಜನೆಗಳು ಆದ್ಮೇಲಂತೂ ಇನ್ನೂ ಹೆಚ್ಚಾಗಿದೆ. ಸೊ ಅದರಿಂದ ಮಹಿಳೆಯರಿಗೆ 2,000 ಕೊಟ್ಟರು ತಪ್ಪೇನಿಲ್ಲ. ಇದರಲ್ಲಿ ಬಡವರು ಅವರು ಆ ಜಾತಿ ಏನಿಲ್ಲ, ಅವ್ರು APL ಕಾರ್ಡಾರ ಒಂದಿರ್ಲಿ, BPL ಕಾರ್ಡಾರ ಒಂದಿರ್ಲಿ, ಅರ್ಜಿ ಹಾಕ್ತಾರೆ ಎಲ್ಲರಿಗೂ ಕೂಡ 2,000 ರೂಪಾಯಿ ಸಿಗ್ತದೆ. ಬಹಳ ಕಡಿಮೆ ಅಂದ್ರೆ
ಬಹಳ ಕಡಿಮೆ. ನೀವು ಸುಮ್ಮನೆ ನಮ್ಮ ಜಿಲ್ಲೆದು ನಾವು ಲೆಕ್ಕ ತಗೊಂಡ್ರೆ ಬಹಳ ಆಶ್ಚರ್ಯ ಪಡ್ತೀರಿ ನೀವು. 2,62,966 ಯಜಮಾನಿಯರಿಗೆ ಆ ಭಾಷೆ ಕೂಡ ನಮ್ದು ಅಷ್ಟು ಚೆನ್ನಾಗಿದೆ. ಯಾರೋ ಹೆಂಗಸ್ರಿಗೆ ಕೊಟ್ವಿ ಅಥವಾ ಪುಕ್ಸೆಟ್ಟೆ ಕೊಟ್ವಿ ಅನ್ನೋ ಭಾಷೆ ಅಲ್ಲ, ಕುಟುಂಬದ ಯಜಮಾನಿ. ಆಕೆ ಯಾಕೆ ಕಾರಣ ಕೊಟ್ಟಿದ್ದು ನಾವು, ಬೆಲೆ ಆಗಾಗ ಏರ್ತಿರ್ತದೆ, ಕುಟುಂಬವನ್ನು ನಿಭಾಯಿಸ್ಲಿಕ್ಕಾಗಲ್ಲ, ಗಂಡು ಹೊರಗಿನ ಜಗತ್ತನ್ನು ಮಾತ್ರ ನೋಡ್ತಿರ್ತಾನೆ, ಮನೆ ಒಳಗೆ ಕಾಫಿ ಪುಡಿ ಇದೆಯಾ, ಬೆಲ್ಲ ಇದೆಯಾ, ಸಕ್ಕರೆ ಇದೆಯಾ ಅಂತಕ್ಕಂಥದ್ದನ್ನ ಗಂಡಸು ನೋಡೋದಿಲ್ಲ. ಆ ಕೆಲಸಕ್ಕಾಗಿ ಮಹಿಳೆಗೆ ಧೈರ್ಯ ಬರಲಿ, ನನ್ನ ಹತ್ರ ಹಣ ಇದೆ ಅನ್ನೋ ಕಾರಣಕ್ಕೆ ಕೊಟ್ಟದ್ದು. ಅದಕ್ಕೆ ಕರಿತೀವಿ ನಾವು, ಅದಕ್ಕೆ ಯಜಮಾನಿ ಅಂತ, ಕುಟುಂಬದ ಯಜಮಾನಿ. 2,62,966 ಚಿಕ್ಕಮಗಳೂರು ಜಿಲ್ಲೆಯ ಯಜಮಾನಿಯರು ಪ್ರತಿ ತಿಂಗಳು 53 ಕೋಟಿ ರೂಪಾಯಿಗಳು ನಮ್ಮ ಜಿಲ್ಲೆಗೆ, ನಮ್ಮ ಜಿಲ್ಲೆ ಒಂದಕ್ಕೆ. ಉಡುಪಿ ಚಿಕ್ಕಮಗಳೂರು ಅಂತ ಬರಲ್ಲ, ಇಲ್ಲ ಬರೀ ಚಿಕ್ಕಮಗಳೂರು ಜಿಲ್ಲೆಗೆ ಅಷ್ಟು ಬರ್ತದೆ ಗಣೇಶ್ ಅವರೇ. ಅದರ ಇದುವರೆಗಿನ ಮೊತ್ತ 15 ತಿಂಗಳಲ್ಲಿ 762 ಕೋಟಿ ರೂಪಾಯಿಗಳು. ಚಿಕ್ಕಮಗಳೂರು ಜಿಲ್ಲೆಗೆ 15 ತಿಂಗಳಲ್ಲಿ ಆ ಯಜಮಾನಿಯರಿಗೆ 762 ಕೋಟಿ ರೂಪಾಯಿ ಬಂದಿದೆ ಅಂದ್ರೆ ನಾನು ಅನ್ಕೊಂತೀನಿ, ಅಥವಾ ನೀವು ಅನ್ಬೋದು, 700 ಕೋಟಿ ರೂಪಾಯಿ ಚಿಕ್ಕಮಗಳೂರು ಜಿಲ್ಲೆ ಒಳಗೆ ಆರ್ಥಿಕ ವಹಿವಾಟು ನಡೆದಿದೆ ಅಂತ. ಅದೊಂದು ದೊಡ್ಡ ಯೋಜನೆ. ಅದರಿಂದ ಇದು ಮಹಿಳೆಯರಿಗೆ ಕೊಟ್ಟಂತ ನಮಗೆ ಖುಷಿ ಇದೆ. ಆ ಮಹಿಳೆಯರು ಕೂಡ ನಮಗೆ ಸದಾ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆನೂ ಇದೆ. ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಓಕೆ ಸರ್. ಈಗ ನೆಕ್ಸ್ಟ್ ವಿದ್ಯುತ್ ಶಕ್ತಿ ಗೃಹ ಜ್ಯೋತಿಲಿ ಮುಂಚೆ ಸರ್ಕಾರನ ದೂರ್ತಾ ಇದ್ರು, ಎಲೆಕ್ಟ್ರಿಸಿಟಿ ಇಲ್ಲ, ಅವ್ರು ಬರಲ್ಲ, ಲೈನ್ ಮ್ಯಾನ್ ಬರಲ್ಲ, ಹಿಂಗೆ ಹಾಗೆ ಹೀಗೆ APL BPL ಏನೋ ಕುಸ್ತಿ ಇತ್ತು. ಆದ್ರೆ ಈಗ ಪ್ರೆಸೆಂಟ್ ಏನು ಯಾರ ಮನೇಲಿ ವಿದ್ಯುತ್ ಶಕ್ತಿ ಇದೆ ಅವರು ಒಂದು ಲಿಮಿಟ್ ಮಾಡಿದ್ದಾರೆ, ಅಷ್ಟು ಯೂನಿಟ್ಗಿಂತ ಜಾಸ್ತಿ ಆದ್ರೆ ಮಾತ್ರ ಕಟ್ಟಬೇಕು. ಓಕೆ, ಸರಿ. ಅದಕ್ಕೆ ಸಮರ್ಪಕವಾಗಿ 100% ಯೋಜನೆಗಳ ಒಂದು ದುಡ್ಡು ಸರ್ಕಾರದಿಂದ KPTCL ತಲುಪ್ತಾ ಇದೆಯಾ? ಮೊದಲು KPTCLಗೆ ಎಷ್ಟು ತಲುಪ್ತಾ ಇದೆ ಅನ್ನೋದು ಕೊನೆ ಹಂತಕ್ಕೆ ಬರ್ತೀವಿ. ಆದ್ರೆ ಒಂದಂತೂ ನನಗೆ ನಿಮಗೆ ಜಗತ್ತಿಗೆಲ್ಲ ಗೊತ್ತು, ಸೂರ್ಯ ಚಂದ್ರರು ಮಾತ್ರ ಬೆಳಕು ನೀಡ್ತಾರೆ ಉಚಿತವಾಗಿ. ಅದು ಬಿಟ್ರೆ ಏನಾದ್ರೂ ನಾವು ಉಚಿತವಾಗಿ ಬೆಳಕು ನೀಡ್ತಿದೀವಿ ಅಂತ ಹೇಳಿದ್ರೆ ನಮ್ಮ ವಿದ್ಯುತ್ ಶಕ್ತಿ ಇಲಾಖೆ, ಅದು ನಮ್ಮ ಸರ್ಕಾರ ಮತ್ತು ನಮ್ಮ ವಿದ್ಯುತ್ ಶಕ್ತಿ ಇಲಾಖೆ ಮಂತ್ರಿಯಾಗಿರ್ತಕ್ಕಂಥ ಶ್ರಮ, ಅವರ ಪ್ರಯತ್ನ, ಅವ್ರ ಪ್ಲಾನ್, ಜಾರ್ಜ್ ಸಾಹೇಬ್, KJ ಜಾರ್ಜ್. ಯಾಕೆ ಅದೊಂದು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಆ ಹೆಮ್ಮೆ ಕಾರಣಕ್ಕಾಗಿ ಅವರ ಹೆಸರು ಪ್ರಸ್ತಾಪ ಮಾಡಿದೆ. ಈಗ ನಿಮಗೆ ಗೊತ್ತಿದೆ, ವಿದ್ಯುತ್ ಶಕ್ತಿ ಯೂನಿಟ್ಗಳು ಏನೇನಿದಾವೋ ಅವು ನೀರಿನಿಂದ ಇರ್ಬೋದು, ಕಲ್ಲಿದ್ಲಿಂದ ಇರ್ಬೋದು, ಸೋಲಾರಿಂದ ಇರ್ಬೋದು, ಅವೆಲ್ಲವೂ ಕೂಡ ಹಾಗೆ ನಡೀತಿದಾವೆ. ಅವು ಯಾವ ಸ್ಟಾಪ್ ಆಗಲಿಲ್ಲ. ಅದೇ ಲೈನ್ ಹರಿದು ಬರ್ತಾ ಇದೆ, ಅದು ನಿಲ್ಲಿಲ್ಲ. ಅವರೇ ಲೈನ್ ಮ್ಯಾನು, ಅದು ನಿಲ್ಲಿಲ್ಲ. ಜನರಿಗೆ ಕೊಡುವಾಗ ಮಾತ್ರ ನಾವು ಉಚಿತವಾಗಿ ಕೊಟ್ಟಿದ್ದೇವೆ. ಈ ಕೊಡ್ಲಿಕ್ಕೂ ಕೂಡ ಕಾರಣ ಉಂಟು. ಬೆಲೆ ಏರಿಕೆಯ ದಿನಗಳಲ್ಲಿ ಸಾಮಾನ್ಯವಾಗಿ ವಿದ್ಯುತ್ ಶಕ್ತಿ ಇಲ್ಲದೆ ಪರದಾಡಬಾರದು ಜನ ಅಂತ ಒಂದು ಅಂಶ. ಎರಡನೇ ಅಂಶ ನಾವು ಒಪ್ಪಬೇಕು, ಈಗ ಏನು 200 ಯೂನಿಟ್ ನಿಮಗೆ ಗೊತ್ತಿದೆ, ಅದು ತಾಂತ್ರಿಕ ಬಹಳ ವಿಶಾಲವಾಗಿ ಬೇಡ. ಯಾರು ಈ ಯೋಜನೆ ಆರಂಭವಾಗುವಾಗ ಹಿಂದಿನ ವರ್ಷ ಎಷ್ಟು ಯೂನಿಟ್ಗಳನ್ನು ಬಳಸಿದ್ರೋ ಅವು ಸರಾಸರಿ 12 ತಿಂಗಳನ್ನ ಸೇರಿಸಿ ಅದಕ್ಕೆ 10% ಕೊಟ್ಟು ಮಾಡಿದ್ವಿ. ಉದಾಹರಣೆ, ನಾನೇ ಫಲಾನುಭವಿ, 100, ನೀವು ಫಲಾನುಭವಿ ಇದ್ರೂ ಇರ್ಬೋದು ಅಂತ ಹೇಳ್ತೀನಿ, 100 ಹೌದಲ್ಲ, 110 ಯೂನಿಟ್ ನನಗೆ ಬಂದಿದೆ. 200 ಯೂನಿಟ್ ವರೆಗೂ ಉಚಿತ. 200 ಯೂನಿಟ್ ದಾಟಿದ್ರೆ ಅವ್ರು ದುಡ್ಡು ಕಟ್ಟಬೇಕು. ಆ ತರದ್ದು ಒಂದು ಬಹಳ ವಿಶೇಷವಾಗಿದೆ. ಇದಕ್ಕೂ ಕೂಡ ನಮ್ಮ ಜಿಲ್ಲೆಯ ಜನರಿಗೆ ಗೊತ್ತಾಗಬೇಕು, ಅಥವಾ ಬೇರೆ ಜಿಲ್ಲೆಯ ಜನರಿಗೂ ಗೊತ್ತಾಗಬೇಕು. ಗೃಹ ಜ್ಯೋತಿಲಿ ಸ್ನೇಹಿತರೆ, ನಮ್ಮ ಜಿಲ್ಲೆಯಲ್ಲಿ 3,52,000 ಮೀಟರ್ಗಳಿದಾವೆ. ಅವು ಕಮರ್ಷಿಯಲ್ ಮೀಟರ್ ಇರ್ಬೋದು, ಮನೆ ಮೀಟರ್ ಇರ್ಬೋದು, ಭಾಗ್ಯ ಜ್ಯೋತಿ ಇರ್ಬೋದು, ಯಾವ್ದು 3.5 ಲಕ್ಷ ಮೀಟರ್ಗಳಿದಾವೆ. 3.5 ಲಕ್ಷ ಮೀಟರ್ಗಳಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ 3,08,000 ಮೀಟರ್ಗಳಿಗೆ ಉಚಿತ ವಿದ್ಯುತ್ ಹೊರಗ್ತಾ ಇದೆ. ಅಷ್ಟು ಜನರ ದುಡ್ಡು ಸೇವ್ ಆಗಿದೆ. ಆ ಜನ ಆ ದುಡ್ಡನ್ನ ಬೇರೆದಕ್ಕೆ ಬಳಕೆ ಮಾಡ್ಕೊಂತಾರೆ. ಯಾರಿಗೂ ಕೂಡ 1,000, 2,000, 5,000 ಉಳಿಯಲ್ಲ. ಯಾವುದೋ ಒಂದು ಕುಟುಂಬಕ್ಕೆ 1,800, 2,000 ಉಳಿತದೆ. ಅದನ್ನೇನು ಸಪರೇಟ್ ಆಗಿ ಗಂಟು ಕಟ್ಟಿ ಇಡೋದಿಲ್ಲ. ಅವನು ಮಕ್ಕಳ ವಿದ್ಯಾಭ್ಯಾಸಕ್ಕೋ ಇನ್ನೊಂದಕ್ಕೋ ಆ ಥರದ್ದನ್ನ ಬಳಸಲಿಕ್ಕೆ ಯೋಚನೆ ಮಾಡ್ತಾನೆ. ಇದುವರೆಗೂ ಕೂಡ 170 ಕೋಟಿ ರೂಪಾಯಿಗಳನ್ನ ಮೆಸ್ಕಾಂಗೆ ನಮ್ಮ ಸರ್ಕಾರ ತಲುಪಿಸಿದೆ. ಸೊ ಅದರಿಂದ ದುಡ್ಡು ತಲುಪಿಸೋ ವಿಚಾರದಲ್ಲೂ ಕೂಡ ಏನು ಕಾಂಪ್ರಮೈಸು ಅಥವಾ ಕಳಪೆ ಅಥವಾ ನಿಧಾನ ಅಂತಕ್ಕಂಥದ್ದನ್ನು ಮಾಡಿಲ್ಲ. ಆ ಕಾರಣದಿಂದಾಗಿ ಮೆಸ್ಕಾಂಗಳು ಕೂಡ ಒಮ್ಮೆಲೆ 100 ಕೋಟಿ 1,000 ಕೋಟಿ ಬಂದಾಗ ಅವು ಕೂಡ ಹೊಸ ಯೋಜನೆಗಳನ್ನು ಆರಂಭ ಮಾಡ್ಲಿಕ್ಕೆ ಆಗ್ತದೆ. ಇದು ಒಂದ್ ಕಡೆಗೆ. ಇನ್ನೊಂದು ಕಡೆಗೆ ಸತ್ಯನ ಒಪ್ಕೊಳ್ಳೋಣ, ನಾವು ಕಳ್ಳತನ ಕಡಿಮೆ ಆಗಿದೆ. ನಮಗೆ ಉಚಿತವಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಯಾರು ಸಪರೇಟ್ ಆಗಿ ಕೊಕ್ಕೆ ಹಾಕಿ ಕರೆಂಟ್ ಉಪಯೋಗಿಸೋ ಕೆಲಸ ಮಾಡ್ತಾ ಇಲ್ಲ. ಒಂದು. ಎರಡನೇದು, ಮೀಟರ್ ರೀಡರ್ ಹೋದ್ರೆ ಊರಿಗೆ ಅಥವಾ ಲೈನ್ ಮ್ಯಾನ್ ಡಿಸ್ಕನೆಕ್ಟ್ ಮಾಡಕ್ ಹೋದ್ರೆ ಅವನು ಒಡೆದು ಕಳಿಸಿದ ಉದಾಹರಣೆಗಳು ನಿಮ್ಮ ಮಧ್ಯೆ ಉಂಟು ಬೇಕಾದಷ್ಟು. ಈಗ ಯಾವ ಪ್ರಶ್ನೆನೂ ಇಲ್ಲ.
ಉಚಿತವಾಗಿರೋದ್ರಿಂದ ಯಾರು ಲೈನ್ ಮ್ಯಾನ್ ಮನೆಗೆ ಹೋದ್ರೆ ಅವ್ನಿಗೆ ಕಾಫಿ ಕೊಟ್ಟು ಕಳಿಸ್ತಕ್ಕಂಥ ಕೆಲಸ, ಅಥವಾ ನಮ್ಮ ಮನೆ ಮೀಟರ್ ಬಂದ್ರೆ ಏನಪ್ಪಾ ನಂದು ಆ ಲಿಮಿಟ್ ಒಳಗಿದೆಯೋ ಹೆಚ್ಚಿಗೆ ಆಗಿದೆಯೋ ಅಂತ ಕೇಳಿ ಬಾ ಒಂದ್ ಕಾಫಿ ಕುಡಿದು ಹೋಗು ಅಂತ ಅವನಿಗೂ ಕೂಡ ಖುಷಿಯಿಂದ ಒಂದ್ ರೀತಿ ಯಾರಿಗಾದ್ರೂ ಆಗ್ಲಿ ಒಂದು ಸಹಾಯ ಆಗ್ತದೆ ಎಂದಾಗ ತಿರುಗಿ ಅವನಿಗೆ ಖುಷಿ ಆರಂಭ ಆಗ್ತದೆ. ಆ ಖುಷಿಯಿಂದಾಗಿ ಮತ್ತೆ ಅವನು ಸಹಾಯ ಮಾಡ್ತಾನೆ, ಒಳ್ಳೆ ಮನಸ್ಸಿಗ್ತದೆ. ಅದರಿಂದಾಗಿ ಗೃಹ ಜ್ಯೋತಿ ಅದು ಮುಂದುವರಿತದೆ, ಅದರಲ್ಲಿ ಏನೇನು ಅನುಮಾನ ಇಲ್ಲ. ಹೆಚ್ಚೆಚ್ಚು ಜನರಿಗೆ ಅನುಕೂಲ ಆಗ್ತದೆ. ಅಲ್ಲಿಯೂ ಕೂಡ ಕೆಲವೇ ವಿಚಾರಗಳು ನಮ್ಮ ಮಧ್ಯೆ ಚರ್ಚೆಗೆ ಬಂದಿದ್ದಾವೆ. ಈಗ ಒಂದ್ಸರಿ ಫಿಕ್ಸ್ ಮಾಡಿಬಿಟ್ರಿ ಹೊಸ ಮನೆ ಕಟ್ಟಿದ ಒಂದೇನ್ ಗತಿ, ಅಥವಾ ಬಾಡಿಗೆ ಮನೆಗೆ ಒಂದೊಂದು ಗತಿ, ಈ ತರದ್ದೆಲ್ಲ ಆ ಕೆಲಸವನ್ನು ಸರಿ ಮಾಡೋಕ್ಕೋಸ್ಕರ ನಮ್ಮ ಪ್ರಾಧಿಕಾರ ಮಾಡಿರೋದು. ಅದು ದಿನೇ ದಿನೇ ನಾವು ಸರಿ ಮಾಡ್ತಾ ಇದೀವಿ. ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಅವ್ರನ್ನು ಕೂಡ ದಿನೇ ದಿನೇ ನಾವು ಅಪ್ಡೇಟ್ ಮಾಡಿ ಅವ್ರಿಗೂ ಉಚಿತವಾಗಿ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇತ್ತೀಚೆಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮಲೆನಾಡಿಗೆ 10 HP ಮೋಟರ್ಗಳಿಗೆ ಫ್ರೀ ಅಂತ ಹೇಳಿ ಇದು ಒಂಥರ ಈಗ ಒಂದು 15-20 ವರ್ಷದಿಂದ ಈ ಕೆಲಸ ನಡೀತಾ ಇದೆ. ಆ ಸರ್ಕಾರ ಹಂಗೆ ಹೇಳ್ತು, ಈ ಸರ್ಕಾರ ನಾವ್ ಹೇಳಿರ್ಲಿಲ್ಲ, ನೀವು ಹೇಳಿರ್ಲಿಲ್ಲ. ಈ ಮೊನ್ನೆ ಮೂಡಿಗೆರೆನಲ್ಲೂ ಒಂದು ಸ್ಟ್ರೈಕ್ ಆಯ್ತು. ಆಗ ಅವ್ರು AWE ಕೇಳಿದ್ರು, ಅವ್ರು ಹೇಳ್ತಾರೆ ಮೀಟರ್ ನಾವು ಕೀಳೋದಕ್ಕಾಗ್ಲಿ ಅಥವಾ ನೀವು ಡಿಸ್ಕನೆಕ್ಟ್ ಮಾಡಕ್ಕೆ ಯಾರು ಅಧಿಕಾರ ಕೊಟ್ಟರು ಅಂತ ರೈತರು ಕೇಳಿದ್ರೆ ಅವ್ರು ಹೇಳ್ತಾರೆ ಏನಿಲ್ಲ ಸರ್, ಸರ್ಕಾರ ಹೇಳಿದ್ದ ಇಲ್ಲ, ಇಲಾಖೆ ನಿಮ್ಮ ಮೆಸ್ಕಾಂ ಹೇಳಿದೆಯಾ ಇಲ್ಲ, ಅದು ನೀವು ಅಧಿಕಾರ ಮೌಖಿಕವಾಗಿ ಹೇಳಿದ್ರೆ. ಮೌಖಿಕವಾಗಿ ಏನ್ ಸರ್ ಇದು ಚಂದನ್ ಪೂಜೆ ಮಾಡೋದು? ಮೌಖಿಕವಾಗಿ ಹೇಳಿದ್ರೆ ದೇವ್ರನ್ನ ಪೂಜೆ ಮಾಡೋದು ಆರ್ಡರ್ ಇಲ್ದೇನೆ ಬೆಳೆಗಾರನಿಗೆ ಕಾಫಿ ಬೆಳೆಗಾರ ಯಾರೇ ಇರುವುದು ಅವ್ನಿಗೇನೋ ಅನುಸರಿಸ್ಕೊಂಡು 10 HP ಮೋಟರ್ ಇಟ್ಕೊಂಡು ದುಡ್ಡು ಅವತ್ತಿಂದ ಕಟ್ಟಿದ್ರೆ ಅವ್ನು ಕಟ್ತಾನೆ. ಕೇಳೋದು ಕಟ್ಟಬೇಡಿ ಅಂತ ರೈತನ ಒಂದು ಮಾಮೂಲಿ ಅಂತ ನಾವು ಕೇಳ್ತೀವಿ, ಕೊಡ್ಬೇಕು ಅಂತಿಲ್ಲ, ಕೊಟ್ರೆ ಖುಷಿ. ಆದ್ರೆ ಇವತ್ತು ಅವರಿಗೆ ಮೌಖಿಕವಾಗಿ ನಮಗೆ ಮಾತು ಬಂದಿದೆ ಡಿಸ್ಕನೆಕ್ಟ್ ಮಾಡೋಂಥದ್ದು. ಇದನ್ನು ನೀವು ಈ ಶಕ್ತಿ ಯೋಜನೆ ಒಳಗಡೆ ನಿಮ್ಗೆ ಬರೋದ್ರಿಂದ ಒಂದಷ್ಟು ನೀವು ರೈತರಾಗಿರೋದ್ರಿಂದ ಒಂದಷ್ಟು ನೀವು ಅದ್ರ ಬಗ್ಗೆ ಸರಿ ಇದೆ ನಿಮ್ಮ ಮಾತು. ನಿನ್ನೆ ಕೂಡ ನಮ್ಮ ಪ್ರಾಧಿಕಾರ ಸಭೆ ನಡೀತು. ಕಡೂರಿನವರು ಒಬ್ರು ಈ ವಿಚಾರ ಪ್ರಸ್ತಾಪ ಮಾಡಿದ್ರು. ಕೂಡಲೇ ಮೆಸ್ಕಾಂ SC ಇದ್ರು, ನಾವು ಕೂಡಲೇ ಹೇಳಿದೀವಿ ಅವ್ರಿಗೆ ಹಂಗೆ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ನಾವೀಗ ಗ್ಯಾರಂಟಿ ಯೋಜನೆಗಳಿಂದ ಪ್ರತಿ ತಿಂಗಳು ಜನಸಂಪರ್ಕ ಸಭೆ ನಡೀತದೆ AWE ನೇತೃತ್ವದಲ್ಲಿ. ಅಲ್ಲಿ ನಮ್ಮ ಈ ಸಮಸ್ಯೆ ಇದ್ದವರು ಬರ್ಬೋದು, ನಮ್ಮ ಗ್ಯಾರಂಟಿ ಯೋಜನೆಯ ಸಮಿತಿ ಅಧ್ಯಕ್ಷರುಗಳು ಇರ್ತಾರೆ, AWE ಇರ್ತಾರೆ. ಆ ತರದ್ದು ಏನಾದ್ರೂ ಅಕಸ್ಮಾತ್ ಗೊತ್ತಿಲ್ಲದೆ ಎಲ್ಲರ ಒಂದ್ ಕಡೆಗೆ ಆಗಿದ್ರೆ ಆತರ ಆಗದೆ ಇರೋ ನೋಡಕ್ಕೂ ಕೂಡ ನಾವು ಮೂವ್ಮೆಂಟ್ಸ್ ಅಲ್ಲಿ ಮುಂದುವರಿತೀವಿ ಸರ್. ಅದು ಒಳ್ಳೇದು, ಸಾರ್ವಜನಿಕರ ಅಹವಾಲು ಕೂಡ. ಅಲ್ಲ, ಎಲೆಕ್ಟ್ರಿಸಿಟಿ ಬೇಕು. ಎಲ್ಲರೂ ನೀವು ಎಲೆಕ್ಟ್ರಿಸಿಟಿ ದುಡ್ಡನ್ನ ಸರ್ಕಾರ KPTC ಅಲ್ಲಿ ಕಟ್ಟದೇ ಇದ್ರೆ ಕಷ್ಟ ಆಗ್ತದೆ, ಅಲ್ಲಿ ರೈತರಿಗೆ ಕರೆಂಟ್ ಹೊಡೆದಿದೆ. ಖಂಡಿತ ಇಲ್ಲ, ಅದಾಗ್ತಾ ಇಲ್ಲ. ಅನ್ನಭಾಗ್ಯ ಊಟ ಅನ್ನಭಾಗ್ಯ ಸರ್. ಅಲ್ಲ, ಈಗ ಇನ್ನು ಯೋಜನೆ ಎರಡೇ, ಅನ್ನಭಾಗ್ಯ ಒಂದು, ಅನ್ನಭಾಗ್ಯ ಒಂದು ಹೇಳ್ಬಿಡೋಣ. ಅನ್ನಭಾಗ್ಯದ ಕತೆ ನಿಮಗೆ ಗೊತ್ತು. ಚುನಾವಣೆ ಮೊದಲು ನಾವು ಇಂದಿನ 2013ರಿಂದ 2018ರಲ್ಲಿ ನಾವು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 7 kg ಕೊಡ್ತಾ ಇತ್ತು. ಅದನ್ನ ಅನಂತರ ಬಂದ ಸರ್ಕಾರ ಅದು 5 kg ಮಾಡ್ತು. ಅದು ಏನೇ ಯಾರ ಸರ್ಕಾರ ಅಂತ ಜನರಿಗೆಲ್ಲ ಗೊತ್ತಿದೆ ಯಾರು ಮಾಡಿದ್ದಂತ. 5 kg ಮಾಡ್ತು. ಅದಕ್ಕೆ ನಾವು ಚುನಾವಣಾ ಪೂರ್ವದಲ್ಲಿ ನಾವೇನ್ ಹೇಳಿದ್ವಿ, ಈ ಹಿಂದೆ 7 kg ಕೊಡ್ತಿದ್ವಿ, 10 kg ಉಚಿತವಾಗಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಅದು ನಮ್ಮ ಮಾತು ಉಳಿಸ್ಕೋಬೇಕಾಯ್ತು. ಆದ್ರೆ ಚುನಾವಣೆ ಆದು ನಾವು ಗೆದ್ವಿ, ಬಹಳ ಭೂತಪೂರ್ವವಾಗಿ ಗೆದ್ವಿ. ಆಗ ನಮಗೆ ಕೊಡ್ಲಿಕ್ಕೆ ಅಕ್ಕಿ ಇಲ್ದಂಗೆ ಆಯ್ತು. ಅಕ್ಕಿ ರಂಪಾಟ ನಿಮಗೆ ಗೊತ್ತಿದೆ, ಅದು ಬಹಳ ವಿವರಣೆ ಬೇಡ. ಅಕ್ಕಿ ಸಿಗ್ಲಿಲ್ಲ, ನಮ್ಮ ಸರ್ಕಾರ ಯೋಚನೆ ಮಾಡುದು, ಅಕ್ಕಿ ಸಿಗ್ಲಿಲ್ಲ ಏನ್ ಮಾಡೋದು. 1 kg ಅಕ್ಕಿಗೆ 33 ರೂಪಾಯಿ ಕೇಂದ್ರ ಸರ್ಕಾರದ ದರ, ಏನ 5 kg ಕೊಡ್ತಾರಲ್ಲ ಆ ರೇಟು. ಸೊ ಅದರಿಂದಾಗಿ ಒಬ್ಬನಿಗೆ 5 kg ಕೊಡ್ತೀವಿ ಅಂತ ಹೇಳಿದೆಲ್ಲ 170 ರೂಪಾಯಿ ಒಬ್ಬರಿಗೆ ಕೊಡ್ತೀವಪ್ಪ, ದುಡ್ಡೇ ಕೊಟ್ಬಿಡ್ತೀವಿ. ನೀವು ಅಕ್ಕಿ ತಗೊಳ್ಳಿ, ಇಲ್ಲ ಬೇರೆ ಅಧಿಕಾರ ಬಳಸ್ಕೊಳ್ಳಿ, ಒಂದು ಸಾಂಬಾರ್ ಪದಾರ್ಥ ತಗೊಳ್ಳಿ. ಸೊ ಆ ರೀತಿ ನಾವು ಒಂದು ಜನರಿಗೆ 170 ರೂಪಾಯಿನ ಕಳೆದ 15 ತಿಂಗಳಿಂದ ಕೊಡ್ತಾ ಬಂದಿದೆ. ಅದು ಬಹಳ ಎಷ್ಟರ ಮಟ್ಟಿಗೆ, ಅದು ಕೂಡ ಏನೂ ಸಮಸ್ಯೆ ಇಲ್ಲ. ಅವ್ರ ಆಧಾರ್ ಕಾರ್ಡ್ ಇದೆ, ಬ್ಯಾಂಕ್ ಅಕೌಂಟ್ ಇದೆ, ಪ್ರತಿ ತಿಂಗಳು ಹಾಕುವಾಗ ಅಥವಾ ಒಂದೊಂದು ತಿಂಗಳಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅರ್ಧ ಹೆಚ್ಚು ಕಡಿಮೆ ಆಗ್ಬಹುದು, ಬಿಟ್ರೆ ಸರಾಗವಾಗಿ ಅವ್ರ ಮನೆಗೆ ಹರಿದು ಹೋಗ್ತಾ ಇದೆ. ಸೊ ಆ ತರದ ಯೋಜನೆಗೂ ಕೂಡ 1000 ಕೋಟಿ ಅನ್ಯ ಆಗಿದೆ. ಈಗ ನಮ್ಮ ಜಿಲ್ಲೆಯಲ್ಲಿ ನೀವು ಸುಮ್ಮನೆ ಲೆಕ್ಕಕ್ಕೆ ಯೋಚನೆ ಮಾಡಿದ್ರೆ ಸರ್, ನಮ್ಮ ಜಿಲ್ಲೆಯಲ್ಲಿ 2,58,000 ಕಾರ್ಡ್ಗಳಿದ್ದಾವೆ. ಅಂದ್ರೆ ಹೆಚ್ಚು ಕಡಿಮೆ ಅಷ್ಟು ಮನೆ ಇದಾವೆ ಅಂತ ಅನ್ಕೋಬಹುದು. ಇನ್ನೊಂದು 5-6 ಸಾವಿರ ಜನ ಕಾರ್ಡ್ ಇಲ್ಲೇ ಇರ್ಬೋದು, ಅವ್ರಿಗೇನೋ ಕಾರಣಕ್ಕೆ ಬೇಡ ಅಥವಾ ಶ್ರೀಮಂತರೋ ಕಾರ್ಡೇ ಬೇಡ. ಒಟ್ಟು 2,58,000 ಕಾರ್ಡ್ ಅಲ್ಲಿ ಸರ್ 2,42,000 ಕಾರ್ಡ್ದಾರರಿಗೆ ಇದು ಹಣ ಹೋಗ್ತದೆ. ಅಂದ್ರೆ ಅಷ್ಟು BPL ಕಾರ್ಡ್ ಹೋಲ್ಡರ್ ಇದ್ದಾರೆ. ಒಟ್ಟು 7,98,000 ಜನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನ್ನಭಾಗ್ಯದ ಯೋಜನೆಯಡಿಯಲ್ಲಿ 170 ರೂಪಾಯಿನಂತೆ 7,98,000 ಜನರಿಗೆ ಹೋಗ್ತಾ ಇದೆ. ಆ ಹಣ ಪ್ರತಿ ತಿಂಗಳು 13 ಕೋಟಿ ರೂಪಾಯಿ. 13 ಕೋಟಿ ರೂಪಾಯಿ 15 ತಿಂಗಳಿಂದ ಸರಾಗವಾಗಿ ಹರಿದು ಹೋಗಿದೆ. ಈವರೆಗೆ ಅದು 191 ಕೋಟಿ ರೂಪಾಯಿ. ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಕೊಡುವಾಗ ಎಲ್ಲೋ ಯಾರೋ ಅಡೆತಡೆ ಮಾಡೋಕ್ಕಾಗ್ಲಿ ಅಥವಾ ಮೋಸ ಮಾಡೋಕ್ಕಾಗ್ಲಿ ಆಗೋದಿಲ್ಲ. ಅದರಿಂದಾಗಿ ಅದು ಅನ್ನಭಾಗ್ಯ ಯೋಜನೆ ಕೂಡ ಬಂದಿದೆ. ಜನ ಅದನ್ನು ಉಪಯೋಗಿಸ್ಕೊಂತಿದ್ದಾರೆ ಒಳ್ಳೆದ ರೀತಿಯಲ್ಲಿ ಅಂತ ನಾವು ಭಾವಿಸ್ತೀವಿ. ಈಗ ನಿಮ್ಗೆ ತಲೆನೋವಾಗಿರೋದು ಇದೆಯಲ್ಲ ಸರ್ಕಾರಕ್ಕೆ, ಈ ನಿಮ್ಗಲ್ಲ, ಈಗ ಆಗಿಂದನೂ ಇತ್ತೀಚೆಗೆ ಜಾಸ್ತಿ ಆಗಿದೆ. ಈ ವರ್ಷದ ತಗೊಳ್ಳಿ,
BPL ಕಾರ್ಡುದಾರರೇ ಅಲ್ಲದವರು ಬಹಳಷ್ಟು ಜನ ಇದ್ದಾರೆ. ಒಂದ್ಸರಿ ವೆಹಿಕಲ್ ಇದ್ದನಿಗೆ ಕೊಡಲ್ಲ ಅಂದ್ರು, ಇನ್ನೊಂದು ಏನೆಲ್ಲ ಇತ್ತು. ಆದ್ರೆ ಇವತ್ತು BPL ದಾರರೇ ಅಲ್ಲದವರು ಇವತ್ತು ಅಕ್ಕಿನ ತಗೊಳ್ತಾ ಇದ್ದಾರೆ. ಅಂತವ್ರನ್ನ ನೇರ ಸ್ಟ್ರಿಕ್ಟ್ ಆಗಿ ನೀವು ಇವತ್ತೇನಾದ್ರು ಪಾಲನೆ ಮಾಡಿದ್ರೆ ಒಂದು 20-30% ಇನ್ನೂ ಕಡಿಮೆ ಆಗ್ಬೋದು. ಖಂಡಿತ ಖಂಡಿತ. ಇದು ನಾನು ಇಲ್ಲಿ ಕೂತಲ್ಲ, ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ನಾನು ಆರ್ಟಿಕಲ್ ಬರೆದಿದ್ದೆ, ನಿಮಗೆ ಗೊತ್ತಿದೆ. 83% ಜನ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಇಟ್ ಇಸ್ ಟ್ರೂ. ನಾವು ಒಪ್ಪಕ್ಕಾಗ್ತದ? ನಾವು ಇಡೀ ಜಗತ್ತಲ್ಲಿ ಮುಂದೋಡ್ತಾ ಇದೀವಿ. ಪ್ರಪಂಚದಲ್ಲೇ ಭಾರತ ದೇಶ ನಾವು 83% ಜನರು ಬಡವರು ಅಂತೇಳಿ ಕೇಂದ್ರ ಸರ್ಕಾರ ಅಕ್ಕಿನ ಕೊಡ್ತಾ ಇದೆ, ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಬೆನಿಫಿಟ್ ಕೊಡ್ತಾ ಇದಾವೆ. ಇಟ್ ಇಸ್ ರಾಂಗ್. ಯಾರು ಬೆಕ್ಕಿಗೆ ಗಂಟೆ ಕಟ್ಟಲಿಕ್ಕೆ ಮುಂದೆ ಬರ್ತಾ ಇಲ್ಲ. ತಮಗೆ ಗೊತ್ತಿದೆ, ಶೋಭಾ ಕರಂದ್ಲಾಜೆ ಅವರು ವಿದ್ಯುತ್ ಶಕ್ತಿ ಸಚಿವರು ಆದಾಗ ಒಂದು ಹಂತದ ಪ್ರಯತ್ನ ನಡೆಸಿ ಈ BPL ಕಾರ್ಡ್ ಸುಳ್ಳು ಕಾರ್ಡ್ದಾರರಿಗೆ ಒಂದು ಹಂತಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಮಾಡಿದರು. ಪರಿಣಾಮ ಏನಾಯ್ತು? 2-3 ತಿಂಗಳಲ್ಲೇ ಅವರು ಆದೇಶ ಮಾಡಿದ್ದನ್ನ ವಾಪಸ್ ಹೋಗಿ ಮತ್ತೆ ಎಲ್ಲರೂ ಕೂಡ BPL ಒಳಗೆ ಮುಂದುವರೆದರು. ಈಗ ಇತ್ತೀಚೆಗೆ ನಿಮಗೆ ಗೊತ್ತಿದೆ, ನಮ್ಮ ಮುನಿಯಪ್ಪನವರು ಬಹಳ ದೊಡ್ಡ ಸಾಹಸ ಮಾಡಿ ಹುಡುಕಿದ್ರು. ನನ್ನ ಜಿಲ್ಲೆಯಲ್ಲೂ ಕೂಡ 50,000 ಕಾರ್ಡ್ ಸಿಕ್ಕಿದ್ರು. ನಮ್ಮ ಹತ್ರ ದಾಖಲೆ ಇದೆಯಲ್ಲ. ಆದ್ರೆ ಅದೇನಾಯ್ತು, ಕೊನೆಗೆ ವಿರೋಧ ಪಕ್ಷಗಳು ಮುಗಿದು ಬಿದ್ವು. ಯಾರೇ ವಿರೋಧ ಪಕ್ಷ ಆಗ್ಲಿ, ಆಡಳಿತ ಪಕ್ಷ ಆಗ್ಲಿ, ರಾಜಕಾರಣಿಗಳು ಫಸ್ಟ್ ರಾಜ್ಯ ನೋಡ್ಬೇಕು, ದೇಶ ನೋಡ್ಬೇಕು. ಅದು ತಪ್ಪಾಗಿದೆ ಅಂತ ಹೇಳಿದ್ರೆ ಆ ತಪ್ಪಾಗಿದೆ ಸರಿ ಮಾಡ್ರಿ ನೀವು ಗಣೇಶ್ ಅಂತ ಹೇಳುವ ಧೈರ್ಯ ವಿರೋಧ ಪಕ್ಷದವ್ರಿಗಿಲ್ಲ. ಸುಮ್ಮನೆ ಕುಟುಕಿ ಟೀಕೆ ಮಾಡಿದ್ರು. ನಮ್ಮವ್ರಿಗೆ ನಾವು ಆಳ್ತಾ ಇದೀವಪ್ಪ, ಈ ಕೆಟ್ಟ ಹೆಸರು ಬರಬಾರ್ದು ನಮಗೆ ಅಂತಕ್ಕಂಥ ಒಂದು ಭಯ. ಆ ಕಾರಣದಿಂದಾಗ ಅದು ಮುಂದೋಯ್ತು. ಸತ್ಯ, ನೀವು ಹೇಳೋದು ಸತ್ಯ. ನಾನು ಬಡವರ ಬಗ್ಗೆ ಕಾಳಜಿ ಇದೆ ನಿಜ. ಆದ್ರೆ ಬಡವರ ಹೆಸರಿನಲ್ಲಿ ಯಾರ್ಯಾರು ವಂಚನೆ ಮಾಡಿ ತಿಂತಾ ಇದ್ದಾರೋ ಅಂತವ್ರನ್ನ ಹುಡುಕ್ಲೇಬೇಕು. ಅಲ್ಲಿ ಕತ್ತರಿ ಹಾಕಿದ್ರೆ ಒಂದು ಹಂತದ ಪ್ರಮಾಣದಲ್ಲಿ ಸರಿಯಾಗ್ತದೆ ಅನ್ನೋದು ಸರಿ. ಆ ಹಂತದಲ್ಲಿ ನಾನು ಕೂಡ ಜಿಲ್ಲಾ ಸಭೆಗಳು ಎಲ್ಲ ಸಭೆಗಳನ್ನು ನಡೆಸುವಾಗ ಕೂಡ ನಾನು ಮುಲಾಜಿಲ್ಲದೆ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ಆ ಥರದ್ದು ಕಂಡು ಬಂದ್ರೆ ಸಹಾಯ ಮಾಡಬೇಡಿ ಅಧಿಕಾರಿಗಳು, ಬೇರೆ ಬೇರೆ ರೀತಿಯಲ್ಲಿ ಸವಲತ್ತುಗಳನ್ನು ಪಡ್ಕೊಂಡು ಅಂತಕ್ಕಂಥದ್ದನ್ನು ಕೂಡ ಹೇಳ್ತೀವಿ. ನಿಜ, ಇದು ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಆಗಬೇಕಾದಂತ ಸಂಚಲನ. ಯಾರಾದ್ರೂ ಪುಣ್ಯಾತ್ಮ ಬರ್ತಾನೆ ಅಂತ ನಾನಾದ್ರೂ ಭಾವಿಸ್ತೀನಿ, ಸರಿಪಡಿಸಕ್ಕೆ. ಓಕೆ ಸರ್, ಇನ್ನು ಇವನಿದೆ ಅಷ್ಟೇ ಒಂದಿದೆ, ಹೇಳಿ ಸರ್. ಇವನಿದೆ, ಇನ್ನೇನು ನಮಗೆ ಗೊತ್ತಿದೆ. ಹಿಂದೆ ನೀವು ಸ್ಟೈಪೆಂಡ್ರಿ ಗ್ರಾಜುಯೇಟ್ ನೀವು ನೋಡಿದ್ರಿ ಆಯ್ತಾ? ಕೂತು ಪಾಪ ಡಿಗ್ರಿ ಮಾಡಿ ಮನೆಗಿರೋದು ಬೇಡ ಅಂತೇಳಿ ಅವರಿಗೆ ಆ ಕಾಲದಲ್ಲಿ 500-1000 ರೂಪಾಯಿ ಕೊಟ್ಟು ಅವ್ರನ್ನ ಸ್ಟೈಪೆಂಡ್ರಿ ಗ್ರಾಜುಯೇಟ್ ಕರ್ಕೊಂಬಂದು ತಾಲೂಕ್ ಆಫೀಸಲ್ಲೋ ಟೀಚರ್ ಕೆಲಸನೋ ಅದು ಇದು ಕೊಟ್ಟಿದ್ರು. ಕೊನೆಗೆ ಏನಾಯ್ತು ಅವರಿಗೆಲ್ಲ ಅಂದ್ರೆ ಕ್ರಮೇಣ 10 ವರ್ಷ 15 ವರ್ಷ ಕೆಲಸ ಮಾಡಿದವರು ಕಾಯಂ ಆಗ್ತಕ್ಕಂಥ ಸ್ಥಿತಿ ಬಂತು. ಸೊ ಅವ್ರು ಹೇಗೋ ಕೊನೆಗೆ ಪಾಪ ಬದುಕನ್ನು ಕಂಡ್ಕೊಂಡ್ರು. ಅದೇ ಒಂದು ರೀತಿಯ ಭಾವನೆ ಅಂದ್ಕೊಳ್ಳೋಣ. ಈಗ ನಮ್ಮ ಬಹಳಷ್ಟು ಜನ ಡಿಗ್ರಿ ಓದಿದವರು ಮನೆಗಿದ್ದಾರೆ, ಅವ್ರಿಗೆ ಕೆಲಸ ಸಿಕ್ಕಿಲ್ಲ, ಕೆಲಸ ಹೋಗೋದು ಮನಸ್ಸಿಲ್ದ ಕೆಲವ್ರಿಗಿಲ್ಲ, ಬಡತನ ಏನೇನೋ ಕಷ್ಟ ಕೆಲಸ ಅಂತವರೆಲ್ಲ ಕೂಡ ಅರ್ಜಿ ಹಾಕಿದ್ರೆ 3,000 ರೂಪಾಯಿ 2 ವರ್ಷ ಕೊಡ್ತೀವಿ. ಆ 2 ವರ್ಷದೊಳಗೆ ಅವ್ನು ರಿಪೇರಿ ಆಗ್ಬೇಕು. 2 ವರ್ಷದೊಳಗೆ ಎಲ್ಲಾರ ಕೆಲಸ ಹುಡುಕಬೇಕು, ಅಥವಾ ಈ 3,000 ರೂಪಾಯಿ ಉಪಯೋಗಿಸ್ಕೊಂಡು ಸ್ವಂತ ಉದ್ಯೋಗನಾರ ಮಾಡಬೇಕು, ಕೌಶಲ್ಯ ಅಭಿವೃದ್ಧಿಗೆ ಹೋಗಿ ತರಬೇತಿ ತಗೋಬೇಕು ಅನ್ನೋದಕ್ಕೆ ಡಿಪ್ಲೊಮಾ ಹೋಲ್ಡರ್ಸ್ 1,500 ಆ ಥರ ಕೊಡ್ತಿದೀವಿ. ನಮ್ಮ ಜಿಲ್ಲೆಯಲ್ಲಿ ಏನೋ ಗೊತ್ತಿಲ್ಲ. ಈಗ ಪ್ಯಾರಾಮೀಟರ್ ನೋಡುವಾಗ, ರೇಷನ್ ಕಾರ್ಡ್ ನೋಡುವಾಗ ಸಿಕ್ಕಾಪಟ್ಟೆ ಬಡವು. ಉದ್ಯೋಗಕ್ಕೆ ಅರ್ಜಿ ಹಾಕ್ರಪ್ಪ ಅಂತ ಹೇಳಿದ್ರೆ 12,600 ಜನ ಮಾತ್ರ ಅರ್ಜಿ ಹಾಕಿದ್ದಾರೆ. ಅಂದ್ರೆ ನಿರುದ್ಯೋಗ ಯಾರಿಗೆ ಇಲ್ಲ ಅಂತ ಆಯ್ತು. ನಮ್ಮಲ್ಲಿ 12,600 ಜನ ಹಾಕಿದ್ದಾರೆ. ಇದುವರೆಗೂ 4 ಕೋಟಿ ರೂಪಾಯಿ ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ. ಸೊ ಇದು ಒಂದು ರೀತಿ ನಡೀತಾ ಇದೆ. ಬಹಳ ವಿಶೇಷ ಅಂತ ಹೇಳಿದ್ರೆ ಈ ತಿಂಗಳು 28ನೇ ತಾರೀಕು IDSC ಕಾಲೇಜಿನಲ್ಲಿ ಜಿಲ್ಲಾಡಳಿತ ಮತ್ತೆ ಎಂಪ್ಲಾಯ್ಮೆಂಟ್, ಕೌಶಲ್ಯಾಭಿವೃದ್ಧಿ, ನಮ್ಮ ಗ್ಯಾರಂಟಿ ಅಭಿವೃದ್ಧಿ ಎಲ್ಲ ಸೇರಿ ಉದ್ಯೋಗ ಮೇಳ ಮಾಡ್ತಾ ಇದ್ವಿ. ಬಹಳ ದೊಡ್ಡ ಮಟ್ಟದಲ್ಲಿ ನಡೀತದೆ. ಆ ಉದ್ಯೋಗ ಮೇಳಕ್ಕೆ ಹಲವಾರು ಕಂಪನಿಗಳು, ಮಾಲೀಕರು ಕೂಡ ಬರ್ತಾ ಇದ್ದಾರೆ ಜನರನ್ನ ಉದ್ಯೋಗ ತಗೊಳಕ್ಕೆ. ನಮ್ಮ ಜಿಲ್ಲೆ ಯುವಕರು, ನಿರುದ್ಯೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ 28ನೇ ತಾರೀಕು ಈ ತಿಂಗಳು ಬಂದು IDSC ಕಾಲೇಜಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಿಮ್ಮ ಮೂಲಕ ಅವ್ರಿಗೆ ಮನವಿ ಮಾಡ್ತೀನಿ. ಓಕೆ ಸರ್, ಈಗ ಯೋಜನೆಗಳದ್ದು ಇಷ್ಟ ಆಯ್ತು. ಈಗ ನೀವು ನಮ್ಮ ಜಿಲ್ಲೆಗೆ ಒಂದು ತಿಂಗಳಿಗೆ ಎಷ್ಟು ಕೋಟಿ ಬರುತ್ತೆ ಸರ್ ಇವೆಲ್ಲದೂ ಸೇರಿ? 85ರಿಂದ 90 ಕೋಟಿ ರೂಪಾಯಿಗಳು ಚಿಕ್ಕಮಗಳೂರು ಜಿಲ್ಲೆಗೆ ಒಂದು ತಿಂಗಳಿಗೆ ಬರ್ತದೆ. ಒಂದು 100 ಕೋಟಿ ಅಂತ ತಿಳ್ಕೊಳ್ಳಿ ಅಂದಾಜು. 100 ಕೋಟಿ ಅಂದ್ರೆ ಈಗೇನು ರಾಜಕಾರಣದಲ್ಲಿ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನೀವು ಹೇಳ್ತಿದ್ರಿ 40% ಕಮಿಷನ್ ಗೌರ್ಮೆಂಟ್ ಬಿಜೆಪಿ ಅಂತ. ಈಗ ಅವ್ರು ಬಿಜೆಪಿ ಹೇಳ್ತಾರೆ ನಮ್ಗಿಂತ ದಾಟಿ ಹೋಗಿರೋ ಒಂದು 50% ಅಲ್ಲ ಸರ್. ಈಗ 100 ಕೋಟಿ ರೂಪಾಯಿ ಚಿಕ್ಕಮಗಳೂರಿಗೆ ಬರುವ ಹಣ ಒಂದು ತಿಂಗಳಿಗೆ 40% ಅಂದ್ರೆ 40 ಕೋಟಿ ರೂಪಾಯಿ ಹೋಗ್ಬಿಡೋದಲ್ಲ ಸರ್. ಅದು ನಿಮ್ ಬಾಯಿಂದ ಹೇಳ್ತೀನಿ, ಸಂತೋಷ. ನಾನು ಅದಕ್ಕೆ ಹೇಳೋದು, ಮಧ್ಯವರ್ತಿಗಳಿದೆ. ಯಾರಿಗೆ 30,000 ರೂಪಾಯಿ, 50,000 ರೂಪಾಯಿ, 1 ಲಕ್ಷ ದುಡ್ಡು ಸಿಗ್ತಲ್ಲ, ಆತ ನಿಜವಾಗ್ಲೂ ಕೂಡ ಸ್ವಾಭಿಮಾನ ಇದ್ರೆ ಸರ್ಕಾರನ ಕೇಳದಲ್ಲ ಅವನ ಮುಂದೆ, ಮನೆ ಮುಂದೆ ಅವನೇ ಚರಂಡಿ ರಸ್ತೆ ಮಾಡ್ಕೋಬೇಕು. ಹೌದು. ಅದರಿಂದಾಗಿ ಇದು ಎಲ್ಲಿಗೂ ಹೋಗಿ ಏನೋ ಚೆಲ್ತದಲ್ಲ, ವೇಸ್ಟ್ ಆಗುತ್ತಲ್ಲ, ಅದು ನಿಲ್ಲುತ್ತೆ. ಜನರಿಗೂ ಪ್ರಜ್ಞೆ ಬರ್ಬೇಕು. ಇಸ್ಕೊಂಡದ್ನೆಲ್ಲ ಕೊಟ್ಟದ್ನೆಲ್ಲ ಇಸ್ಕೊಂಡು ಕೊಟ್ಟನ್ ಕೊಡಂಗಿ ಇಸ್ಕೊಂಡು ನೀರು ಬದ್ರ ಮಾಡಬಾರ್ದು. ನೋಡಿ, ಹಿಂದೇನು
ಒಂದು ಅಕೌಂಟ್ ಮಾಡಿ ಫ್ರೀ ಅಕೌಂಟ್ ಅಂತ ಹೇಳಿದಾಗ ಎಲ್ಲೋ ಕೆಲವು ಮಾಧ್ಯಮದವರು ಇವರೆಲ್ಲ ತೋರಿಸಿರು, ಅಲ್ಲಿ ಬಂದ್ರು ಕುಡಿಯಕ್ ನೀರು ಇರಲಿಲ್ಲ, ಯಾರೋ ಸತ್ತೋದ. ಇವತ್ತದು ಈಗ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ, ಒಂದು ಅಕೌಂಟ್ ಮಾಡಿದ್ದು ಎಷ್ಟು ಅನುಕೂಲ ಆಯ್ತು ಸರ್. ಈಗ ರಾಜ್ಯ ಸರ್ಕಾರ ಬಂದು ಈಗ ಅಕೌಂಟ್ ಮಾಡಿ ಅಂದ್ರೆ ಅದು 2 ವರ್ಷ ಬೇಕಿತ್ತು ಮತ್ತೆ. ಹಾಗಾಗಿ ಬ್ಯಾಂಕ್ ಅಕೌಂಟ್ ಇದೆಲ್ಲ ನೋಡಿ, ಜಿಲ್ಲೆ ಒಂದೆಲ್ಲ 50 ಕೋಟಿ ರೂಪಾಯಿ ಉಳಿದಿದೆ, ಬೇರೆದಕ್ಕೆಲ್ಲ ಉಪಯೋಗಿಸಬಹುದು. ಸಿದ್ದರಾಮಯ್ಯ ಇದನ್ನೇ ಜ್ಞಾನ ಮಾಡಿದ್ದು ಅಲ್ವಾ, ಹೆಂಗ್ ಕೊಡ್ಬೋದು. ಆದ್ರೂ ಕೂಡ ನಾವು ಮಾಧ್ಯಮದಾರರಾಗಿ ನಾನು ನಿಮಗೊಂದು ಹೇಳೋದು ಸರ್, ಈ BPL ಕಾರ್ಡ್ ಅಂತ ಏನಿದೆ ಅದಕ್ಕೆ ಇನ್ನೂ ಒಂದಷ್ಟು ಕಡಿವಾಣ ಹಾಕಿ ಸ್ಟ್ರಿಕ್ಟ್ ಆದೇಶಗಳನ್ನ ಮಾಡಿ ಮಾಡ್ಬೇಕು ಸರ್. ಯಾರಿಗೆ ಕಿತ್ಕಬಾರದು ಅಂತಲ್ಲ, ನೀವ್ ಹೇಳ್ದಂಗೆ ನಿಜವಾಗ್ಲೂ ಕೂಡ ಯಾರು ಅದಕ್ಕೆ ಅರ್ಹರಲ್ಲ ಅವ್ರು ಪಡ್ಕಬಾರ್ದು. ಅಲ್ಲ ಸರ್, ಹುಟ್ಟಿದಲ್ಲಿ ಸಾಯತಂಕ್ಲು BPL ಕಾರ್ಡ್ ಆಗೋದಂದ್ರೆ ಈಗ 100 ಕೋಟಿ ದುಡ್ಡು ಮಾಡ್ಕೊಂಡರೆ ನೋಡಿ. ನಮ್ ಜಿಲ್ಲೆಯಲ್ಲಿ 2,58,000 ಕಾರ್ಡ್ ಅಲ್ಲಿ 2,42,000 ಜನ ಕಾರ್ಡ್ ಹೋಲ್ಡರ್ಸ್ 90% ಆಯ್ತು. 90% ಬಡವರು ಇದಾರೆ ಚಿಕ್ಕಮಗಳೂರು ಜಿಲ್ಲೆ ಒಳಗೆ ಅಂತ ಹೇಳಿದ್ರೆ ನಾವು ಹೇಗೆ ಹೇಳ್ಕೊಂಡು ಓಡಾಡೋದಿಲ್ಲ ಈ ಅಸತ್ಯ ಯೋಜನೆ ಕೊಟ್ರೆ ಬಡವರಾಗದ. ನಿಜ, ನಮ್ಮ ಪಕ್ಷದವರು ಅಥವಾ ಬೇರೆಯವರು ಇದನ್ನ ಯಾಕೆ ಬಹಿರಂಗ ಹೇಳ್ತೀನಿ ಟೀಕೆ ಮಾಡಿರೂ ಪರವಾಗಿಲ್ಲ. ಇದೆಲ್ಲ ನಾನು ಎಲ್ಲಾ ವೇದಿಕೆಯಲ್ಲೂ ಹೇಳಿದೀನಿ. ನಮ್ಮ ಶಕ್ತಿ ಒಳಗೆ ಏನ್ ಮಾಡ್ತೀವಿ, ಜನರಿಗೂ ಕೂಡ ಭಾವನೆ ಬರಲಿ ಅಂತ ನಾನು ಕೈ ಮುಗಿತೇನೆ. ಯಾರು ಇವತ್ತು ಬಡತನ ರೇಖೆಯಿಂದ ಮೇಲಿದ್ದೀರೋ ಅವರೆಲ್ಲ ಕೂಡ ಬಿಡ್ಬೇಕು, ನೋಟಿಸೇ ಬರ್ಬೇಕು ಅಂತ ಯೋಚನೆ ಬಿಡ್ಬೇಕು ಸರ್, ಬೇಕಾಗಿಲ್ಲ. ಅದರಲ್ಲೂ ನಿಮ್ಮ ಕಡೂರು ಆ ಕಡೆ ಬಿಡಿ, ಬಯಲುಸೀಮೆಯಲ್ಲಿ ಸ್ವಲ್ಪ ಕಷ್ಟದಲ್ಲಿದ್ದಾರೆ ಅಂತ. ನಮ್ಮ ಚಿಕ್ಕಮಗಳೂರು ಈ ಭಾಗದಲ್ಲೆಲ್ಲ ಸುಭಿಕ್ಷವಾಗಿದ್ದಾರೆ, ದೇವರು ಚೆನ್ನಾಗಿ ಕೊಟ್ಟಿದ್ದಾನೆ. ಆದ್ರೂ BPL ಕಾರ್ಡ್ದಾರ ಮೊನ್ನೆ ಒಬ್ರನ್ನ ಕೇಳಿದ್ರು, ಯಾಕ್ರಿ BPL ನಿಮ್ಗೆ ಕಾರಲ್ಲೇ ಬಂದ್ರೆ ಅದು ಏನಾಗುತ್ತೆ ಅಂದ್ರೆ ಹಾಸ್ಪಿಟ್ಲ್ಗಳಿಗೆ ಬೇಕಾಗುತ್ತೆ ಸರ್ BPL. ಮಕ್ಕಳ ಎಕ್ಸಾಮಿಗೆ ನಾವು ಅಕ್ಕಿ ತಗೊಳಕಿಲ್ಲ. ಇಲ್ಲಿ ತುಂಬಾ ಜನ BPL ಕಾರ್ಡ್ದಾರರು ಅಕ್ಕಿ ತಗೊಳಲ್ಲ, ಅವ್ರಿಗೆ ಏನಾದ್ರು ದುರಾಸೆ. ದುರಾಸೆ ದುಃಖಕ್ಕೆ ಮೂಲ ಅಂತ. ನಾನಾಗ್ಲಿ, ರಾಜಕಾರಣಿ ಆಗ್ಲಿ, ಜನ ಆಗ್ಲಿ, ರೈತರಾಗ್ಲಿ ಆಸೆ ಪಡಬೇಕು. ಖಂಡಿತ ದುರಾಸೆ ಮಾಡಿದ್ರೆ ದುಃಖ ಖಂಡಿತ ಬರುತ್ತೆ. ಟೋಟಲಿ ಇಷ್ಟು ಹೊತ್ತು ಮಾತಾಡಿದ್ವಿ ಸರ್, ಒಂದು ಅರ್ಧ ಗಂಟೆ ಮೇಲಾಯ್ತು. ಇಷ್ಟು ಯೋಜನೆಗಳ ಬಗ್ಗೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿರೋದ್ರಿಂದ ಪಾಸಿಟಿವ್ ಆಗಿ ಮಾತಾಡ್ತೀರಿ. ಅದು ನಿಜ ಹೇಳಿ ಸರ್, ಈ ಯೋಜನೆಗಳಲ್ಲಿ ನೆಗೆಟಿವ್ ನೀವು ಇದ್ರೂ ಪಾಸಿಟಿವ್ ಮಾಡಲ್ಲ. ಈಗ ಪಾಸಿಟಿವ್ನೇ ನಿಮ್ ವಿರೋಧ ಪಕ್ಷ ನೆಗೆಟಿವ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ನೆಗೆಟಿವ್ನ ಪಾಸಿಟಿವ್ ಮಾಡೋಂಥದ್ದು ಏನಾದ್ರು 1%, 2% ಸ್ವಲ್ಪ ಅಪ್ಪಿ ತಪ್ಪಿ ಇದ್ರೆ ಅದನ್ನ ಈ ಅದರಲ್ಲಿ ಈಗ ನಿಮಗೆ ಗೊತ್ತಿರಂಗೆ GST ಮತ್ತೆ ಟ್ಯಾಕ್ಸ್ ಹೋಲ್ಡರ್ಸ್ಗೆ ಈ ಹಣ ಸಿಗ್ತಾ ಇಲ್ಲ. 2,000 ನಮ್ಮ ಜಿಲ್ಲೆಯಲ್ಲಿ 3,500 ಜನ ಆ ತರದಲ್ಲಿದ್ದಾರೆ. ಯಾವ್ದೋ ಕಾರಣಕ್ಕೆ ಪಾಪ ಹಿಂದೆ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ಇಡಕ್ಕೋಸ್ಕರ ಒಂದು GST ಮಾಡಿದ್ರು. ಅವ್ರು ಅದು ಅಂಗಡಿನೇ ಇಲ್ಲ, ಈಗ ಆ GST ಇಲ್ಲ. ಆಗ ಅವ್ರ ದಾಖಲೆಯಲ್ಲಿ ಕಂಪ್ಯೂಟರ್ ನೋಡುವಾಗ ಅವ್ರು GST ಹೋಲ್ಡರ್ ಅಂತ ಬರ್ತಾ ಇದೆ. ಅವ್ರ ಹೇಳಿದ್ವಿ ಈ ಟ್ಯಾಕ್ಸ್ ಗೊತ್ತಿಲ್ಲದ ಬ್ಯಾಂಕ್ ಅಲ್ಲಿ ಲೋನಿಗೆ ಹೋದಾಗ 1 ಲಕ್ಷ ಲೋನ್ ಮಾಡಕ್ಕೂ ಕೂಡ ಆಡಿಟ್ ರಿಪೋರ್ಟ್ ಕೇಳೋರು ಬ್ಯಾಂಕ್ನವರು. ಆಗ ಆಡಿಟರ್ ಹತ್ರಕ್ಕೆ ನಾವು ಹೋಗ್ಲಿಲ್ಲ, ಸಾಲಗಾರ ಜನ ಹೋಗ್ಲಿಲ್ಲ. ಆ ಬ್ಯಾಂಕ್ ಮ್ಯಾನೇಜರ್ ಯಾರೋ ಅವ್ರು ಆಡಿಟರ್ ಕರ್ಕೊಂಡ್ಬಂದು ಅವ್ರಿಗೆ 500 ರೂಪಾಯಿ ಕೊಡಿಸಿ ಒಂದು ಸೈನ್ ಹಾಕ್ಸ್ಕೊಂಡು ಆಡಿಟರ್ ಅಂತ ಅದು ಇನ್ಕಮ್ ಟ್ಯಾಕ್ಸ್ ಒಳಗೆ ಸಿಕ್ಕೊಂಡ್ಬಿಟ್ಟಿದೆ. ಈ ತರದ ಬಹಳ ಕಡಿಮೆ, ಒಂದು 3% ಆ ತರದ ಪ್ರಾಬ್ಲಮ್ ಇದಾವೆ. ಈ BPL ಹಸಿರು ಕಾರ್ಡ್ ಇದಾವೆ, ಅವ್ರೇನಾಗಿದೆ ಅಂದ್ರೆ ಬ್ಯಾಂಕ್ಗಳಲ್ಲಿ ಒಂದು ಅಕೌಂಟ್ ಬೇರೆ ಬ್ಯಾಂಕ್ ಅಲ್ಲಿ, ಇನ್ನೊಂದು ಬೇರೆ ಬ್ಯಾಂಕ್ ಅಕೌಂಟ್ ಯಾವ್ದೋ ಒಂದು ಕೊಟ್ಟಿದ್ದಾರೆ. ಆಮೇಲೆ ಈಗ ಅತ್ತೆ ಸತ್ತೋಗಿದ್ದಾರೆ, ಅದನ್ನ ಸೊಸೆಗೆ ಮಾಡಿಸ್ಬೇಕು. ಆ ಮಾಡಿಸೋ ಹೊತ್ತಿಗೆ 3 ಜನ ಸೊಸೆಯರಿದ್ರೆ ಆ ಜಗಳ ಆಗಿ ಅಂತ ಒಂದಿಷ್ಟು ನಿಂತವೆ. ಅವೆಲ್ಲ ಬಂದಿದ್ದಾರೆ ನಮ್ಮ ಹತ್ರ, ಯಾರಿಗೆ ಮಾಡಿಸ್ಬೇಕು ಅಂತ. ಇಲ್ಲ ಅದು ನಿಮ್ ತಮ್ಮ ಸೆಕೆಂಡ್ ನೀವು ತೀರ್ಮಾನ ಮಾಡಿಕೇಳ್ರಿ ಅಂತ. ಸೊ ಈ ತರ ತೊಡಕುಗಳು ಶೇಕಡ 3 ರಿಂದ 4% ಇದಾವೆ. ನಮ್ಮ ಜಿಲ್ಲಾ ಸಮಿತಿ, ತಾಲೂಕ್ ಸಮಿತಿಗಳು ಈಗಾಗಲೇ ನಿಮಗೆ ಮಾಹಿತಿ ಗಣೇಶ್ರವರೇ, ಜನರಿಗೂ ಇರಲಿ, 145 ಜನರನ್ನ ಸರ್ಕಾರ ನೇಮಕ ಮಾಡಿದೆ. ಒಂದು ತಾಲೂಕಿಗೆ 14 ಜನ, ಜಿಲ್ಲೆಗೆ 21 ಜನ. ಜಿಲ್ಲಾ ಪಂಚಾಯಿತಿಯ ಕಾರ್ಯದರ್ಶಿಗಳು ಏನ್ ಮುಖ್ಯ ಕಾರ್ಯನಿರ್ವಹಿಸಿಗಳಿದಾರೋ ಅವರು ನನ್ನ ಸಮಿತಿಯ ನನ್ನ ಸದಸ್ಯ ಕಾರ್ಯದರ್ಶಿ. ಸೊ ಇದು ಬಹಳ ದೊಡ್ಡ ಮಟ್ಟದ ಒಂದು ಸ್ಯಾಂಟಿಟಿ ಇರ್ತಕ್ಕಂಥದ್ದು. ಸುಮ್ಮನೆ ಇದು ವೇಗಾಗಿ ಯಾರಿಗೋ ಏನೋ ರಾಜಕೀಯದಲ್ಲಿ ಕೆಲಸ ಮಾಡಿದವರಿಗೆ ಕೊಟ್ಟಂಗೆ ಅಂತ ಮಾಡ್ಲಿಲ್ಲ. ಸೊ ಅದರಿಂದ 5 ಇಲಾಖೆ ಅಧಿಕಾರಿಗಳಲ್ಲಿರ್ತಾರೆ. ಅಕೌಂಟಬಿಲಿಟಿ ಎಲ್ಲದಕ್ಕೂ ಕೂಡ ಏನ್ ಗೌರವಧನ ಕೊಟ್ಟರು, ಭತ್ಯೆ ಕೊಟ್ಟರು, ಅದಕ್ಕೆಲ್ಲ ಅಕೌಂಟಬಿಲಿಟಿ ಇದೆ. ಸೊ ಈ ರೀತಿ ಮಾಡಿದ್ದಾರೆ. ನನಗೂ ಜಿಲ್ಲಾ ಪಂಚಾಯತ್ಗೆ ಒಂದು ಒಳ್ಳೆ ಆಫೀಸ್ ಕೊಟ್ಟಿದ್ದಾರೆ. ನಿಮ್ಗೆ ಆಗ್ಲೇ ಹೇಳಿದೆ ನಾನು, ಯಬೋದಿ ಜಿಲ್ಲಾ ಪರಿಷತ್ ಗೆದ್ದು ಸದಸ್ಯನಾಗಿ ಅಲ್ಲಿ ಕೂರೋರ್ ಬದಲು ಮೇಲೇನೆ ಕೂತ್ಕೊಂಡು ಸಭೆ ನಡೆಸ್ತಾ ಇದ್ದೀನಿ. ಅದೊಂದು ನನ್ನ ಸೌಭಾಗ್ಯ. ನನ್ನ ಪಕ್ಷ, ನನ್ನ ನಾಯಕರು, ವಿಶೇಷವಾಗಿ ನನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂಶುಮಂತ್, ನನ್ನ ಸ್ನೇಹಿತ ಶಿವಾನಂದ ಸ್ವಾಮಿ ಫಿಟ್ ಇದ್ದಾನೆ ಕೆಲಸ. ಬಹಳ ಖುಷಿ ಸರ್. ನಾನು ಡಾಕ್ಟರ್ ವಿಜಯಕುಮಾರ್ ಇಂದ ನೀವು ನೋಡಿದಂಗೆ 7-8 ವರ್ಷ ಪ್ರಧಾನ ಕಾರ್ಯದರ್ಶಿ ಸಂಘಟನೆ ನಾನು ಕಂಟಿನ್ಯೂಸ್. ನನ್ಗೆ ಇದೊಂದು ಗರ್ವ ಇದೆ. ನಾನು ಟೀಕೆ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ಯಾಕಂದ್ರೆ ನಾನು ನಿಮಗೆ ಗೊತ್ತು, ನೇರವಾಗಿ ಮಾತನಾಡ್ತೀನಿ. ಟೀಕೆ ಮಾಡೋರು ಬಹಳ ಜನ ಪ್ರೀತಿ ಮಾಡ್ತಾರೆ. ಶಿವಣ್ಣ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ, ಡಾಕ್ಟರಿಗೂ ಅವನೇ ಆದ, ಈ ಡಾಕ್ಟರ್ ಬಂದ್ರೆ ಅವನೇ ಆದ, ಯಾವ ರಾಜ್ಯ ನಾಯಕರು ಬಂದ್ರು ಇರ್ತಾರೆ, ಎಲ್ಲ ಕಡೆ ಕೆಲಸ ಮಾಡ್ತಾರೆ ಅಂತ ಮಾಡ್ತಾರೆ. ಸೊ ಅದರಿಂದಾಗಿ ನಮಗೆ ಖುಷಿ ಇದೆ, ಮತ್ತೊಂದು ಹೆಮ್ಮೆ ಇದೆ ಹೇಳ್ಕೊಂಡ್ಲಿಕ್ಕೆ. ಇಡೀ ಟೀಮನ್ನ ಕಟ್ಟಿ ಬಹಳ ವಿಶೇಷ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲೇ ಇಂಪ್ಲಿಮೆಂಟೇಷನ್ ವಿಚಾರದಲ್ಲಿ ನಮ್ಮ ಜಿಲ್ಲೆ ಪ್ರಥಮ. ಅದನ್ನ ರಾಜ್ಯಾಧ್ಯಕ್ಷರು ರೇವಣ್ಣವರೇ ಘೋಷಣೆ ಮಾಡಿದ್ದಾರೆ.
ಸೊ ಆಗಿರುವಾಗ ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೀವಿ ಅಂತಕ್ಕಂಥದ್ದು ಕೂಡ ನಮ್ಗೊಂದು ಹೆಮ್ಮೆ ವಿಚಾರ. ಅಂತ ಕೆಲಸ ಮಾಡಿದವ್ರನ್ನ ಈ ಯೋಜನೆಗಳ ಬಗ್ಗೆ ಮಾಧ್ಯಮವಾಗಿರ್ತಕ್ಕಂಥ ನೀವು ಏನು ಅವಿನ್ ಟಿವಿ ಅವರು, ವಿಶೇಷವಾಗಿ ನನ್ನ ಗೆಳೆಯ, ಅದಕ್ಕಿಂತ ವಿಶೇಷವಾಗಿ ನಮ್ಮ ಬಕ್ಕಿ ಮಂಜು ಹಾಡುಗಳು ನಾವು ಅವಾಗ ಕೇಳ್ತಾನೆ ಇರ್ತೇವೆ. ಇದೊಂದು ಹೊಸ ಪ್ರಯತ್ನ, ನಿಮ್ದು ಕಷ್ಟದ ಕೆಲಸ, ಅದ್ರ ಮಧ್ಯೆನೂ ಪ್ರಯತ್ನ ನಡೀತಾ ಇದೆ. ನಮ್ಮೆಲ್ಲರ ಸಹಕಾರ, ಬೆಂಬಲ, ಆಶೀರ್ವಾದ, ಆಶಯ ಇರ್ತದೆ. ಚೆನ್ನಾಗಿ ಬೆಳೀಲಿ. ಆಗಾಗ ಇಂಥ ಯೋಜನೆಗಳನ್ನ ಅಥವಾ ಇವನ್ನು ಕೂಡ ಕರೆದು ಜನರಿಗೆ ತಿಳಿಸತಕ್ಕಂಥ ಕೆಲಸವನ್ನು ಮುಂದುವರಿಸಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಇನ್ನೊಂದು ನೋಡಿ ಸರ್, ಹಿಂದೆ ರಾಮಕೃಷ್ಣ ಹೆಗಡೆ, ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಆದಾಗಲೂ ದೇವೇಗೌಡರು, ಎಸ್ ಎಂ ಕೃಷ್ಣ, ಬೊಮ್ಮಾಯಿ ಹಿಂಗೆಲ್ಲ ಬಂದಾಗ ಯಾರೇ ಒಬ್ಬ ಪಕ್ಷದ ವ್ಯಕ್ತಿ ಮಾತಾಡುವಾಗ ಮುಖ್ಯಮಂತ್ರಿ ಹೆಸರಲ್ಲಿ ಮಾತ್ರ ಮಾತಾಡ್ತಾ ಇದ್ರು. ಅದು ನೀವು ನೋಡ್ತಾ ಇದ್ದೀರಿ ಮುಂಚೆಯಿಂದ. ಸಿದ್ದರಾಮಯ್ಯ ಹೆಸರು ಹೇಳ್ತೀರಿ, ಶಿವಕುಮಾರ್ ಹೆಸರು ಹೇಳ್ತಾ ಇದ್ದೀರಿ. ಏನ್ ಇದ್ರು ಸಿದ್ದರಾಮಯ್ಯನವರು ನನ್ನ ರಾಜ್ಯದ ಮುಖ್ಯಮಂತ್ರಿ, ಸಾಂವಿಧಾನಿಕ ಮುಖ್ಯಮಂತ್ರಿ, ಇದು ಹೆಮ್ಮೆಯ ವಿಚಾರ. ಬಟ್ ಈಸ್ ಗ್ರೇಟ್. ಒಂದು ಎರಡನೇ ಡಿ ಕೆ ಶಿವಕುಮಾರ್ ಕೂಡ ನನ್ನ ಹೆಮ್ಮೆಯ ಅಧ್ಯಕ್ಷ. ನಾನು ಸಂಘಟನೆ ಮೂಲಕ ಬಂದಿರೋನು, ಸಂಘಟನೆ ಮೂಲಕ ಬಂದಿರೋ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಎಲ್ಲರೂ ಮಾಡಿದ್ದಾರೆ, ಇನ್ನೊರ್ನೆಲ್ಲ ನಾನು ಏನು ಟೀಕೆ ಮಾಡಕ್ ಹೋಗಲ್ಲ. ಅತ್ಯಂತ ಹೆಚ್ಚು ಗಟ್ಟಿಯಾಗಿ ಕಾಂಗ್ರೆಸ್ ಪಕ್ಷನ ಕಟ್ಟಿದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ನಿಲ್ತಾರೆ. ಅವರು ನನ್ನ ಪಕ್ಷದ ಅಧ್ಯಕ್ಷರು. ಅದರಿಂದಾಗಿ ಅವರು ಉಪಮುಖ್ಯಮಂತ್ರಿಗಳು ಕೂಡ ಎರಡು ಜನರು ಜೋಡೆತ್ತಿದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಬಿಜೆಪಿ ಅಧಿಕಾರದಾಗಿದ್ದ ಕೇಂದ್ರದಲ್ಲಿ ಕಾಂಗ್ರೆಸ್ನವರು ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಕರ್ನಾಟಕದಲ್ಲಿ ಪ್ರಬಲವಾಗಿ ವಿರೋಧ ಪಕ್ಷ ಇರೋದು ಯಾವಾಗ್ಲೂ. ಈಗ ಈ ಟರ್ಮ್ ಅಲ್ಲಿ ವಿರೋಧ ಪಕ್ಷ ಏನು ಕೆಲಸ ಮಾಡ್ತಾ ಇಲ್ಲ, ಸ್ವಲ್ಪ ಟೀಕೆಗಳೇ ಕಡಿಮೆ ಆಗಿದೆಯಲ್ಲ ಸರ್. ನಿಮ್ ಕೆಲಸ ಮೆಚ್ಚಿ ಹಂಗಿದಾರ ಅಥವಾ ವಿರೋಧ ಪಕ್ಷವೇ ಒಂಥರ ಹೋಗಿದ್ಯಾ? ಕೆಲಸ ನಮ್ಮ ಕೆಲಸಗಳ ಬಗ್ಗೆ ಟೀಕೆ ಮಾಡಕ್ಕೆ ಅವ್ರಿಗೆ ಏನು ಸಿಕ್ಕಿಲ್ಲ, ಅದು ಒಂದ್ ಕಡೆ. ಇಲ್ದೇ ಇದ್ರೂ ಕೂಡ ಇದ್ರಲ್ಲೂ ತಪ್ಪುಗಳನ್ನ ಹುಡುಕಕ್ ಸಾಧ್ಯ ಆಗ್ತದೆ, ಅಥವಾ ಸರಿಪಡಿಸೋ ಕೆಲಸನಾರ ಹೇಳಕ್ಕಾಗತ್ತೆ. ಯಾವ ಕೆಲಸನೂ ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ಬಿಜೆಪಿ ನೆಲ ಕಚ್ಚಿದೆ. ನನ್ನ ಜಿಲ್ಲೆಯು ಸೇರಿದಂತೆ ಎಲ್ಲ ಕಡೆಯಲ್ಲಿ ಅವರು ಕಳೆದ 5 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಬೀದಿಗಿಳಿದು ಅವ್ರ ತಪ್ಪುಗಳನ್ನ ಹೇಳಕ್ ಕೆಲಸ ಮಾಡ್ತಿದ್ವಿ. ಒಂದು ದಿವಸ ತಪ್ಪಲ್ಲ, ಅವರಿಗೆ ಒಂದು 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 ಧೈರ್ಯನೇ, ನೈತಿಕ ಧೈರ್ಯನೇ ಹೊರಟೋಗಿದೆ. ಆಮೇಲೆ ಅವರಲ್ಲಿ ಹಲವಾರು ಪಂಗಡಗಳು, ರಾಜಕಾರಣ ಬಿಡಿ, ಅದು ದಿವಸ ನೋಡ್ತಾ ಇದ್ದೀವಿ. ಅದನ್ನ ಮಾತಾಡಕ್ಕೆ ಸಾಕ್ತದೆ. ಅದೊಂದು ರಾಜಕೀಯ ಪಕ್ಷವಾಗಿ ಗಟ್ಟಿಯಾಗಿ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅದು ಒಂದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಈಗ ಸರ್, ಈಗ ಕಾಂಗ್ರೆಸ್ ಅಲ್ಲಿ 2 ಪಾರ್ಟಿ ಇದೆ. ಹಿಂದಿನಿಂದ ನೋಡಿದ್ವಿ ನಾವು 2 ವಿಂಗ್ ಅಂತ. ನೀವು ಈ ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಯಾವ ವಿಂಗ್ ಅಲ್ಲಿ ಇದ್ದೀರಿ ಸತ್ಯ ಹೇಳ್ಬೇಕಂದ್ರೆ ಒಂದೇ ವಿಂಗ್, ಹಲವಾರು ವಿಂಗ್ಗಳು, ಮನೋಭಾವನೆ ಜನ ಇರ್ಬೋದು. ಅವ್ರವ್ರ ನಾಯಕತ್ವ, ಅವ್ರವ್ರ ಶಕ್ತಿ ಮೇಲೆ ಜನ ಹೋಗ್ತಾರೆ. ನಾನಂತೂ ಕಟ್ಟಾಳು ಕಾಂಗ್ರೆಸ್ ಇಂದು. ಹಿಂದೆ ಕೂಡ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಂದನೇ ನಿಂತಿದ್ದೆ. ಹಲವಾರು ಸಮಸ್ಯೆಗಳು ಪಕ್ಷದೊಳಗೆ ಬಂದಾಗ ಗಟ್ಟಿಯಾಗಿ ನಿಂತು ಒಡೆದಾಟಗಳು ಸೇರಿದಂತೆ ಎದುರಿಸಿದ್ದೆ, ಅಧ್ಯಕ್ಷರ ಜೊತೆ ಸೇರಿ. ಆ ಕೆಲಸವನ್ನೇ ಈಗ ಡಾಕ್ಟರ್ ಅಂಶುಮಂತ್ ಹಿಂದೆನೂ ಕೂಡ ನಾನು ಆ ಕೆಲಸವನ್ನು ಮುಂದುವರಿಸ್ತಾ ಇದ್ದೀನಿ. ಸಂಘಟನೆಯಲ್ಲಿ ಕೆಲಸ ಮಾಡೋದು ನನಗೆ ಖುಷಿ. ಅದಕ್ಕೆ ನಿಮಗೆ ಹೇಳಿದೆ, ನನ್ನನ್ನ ಏನಾದ್ರು ಸಂಘಟನೆ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಎಲ್ಲರಿಗೂ ಅನ್ಸಿದ್ರೆ ಸಂಘಟನೆ ಕೆಲಸ ಕೊಡ್ತಾರೆ. ಇಲ್ಲ ಅಂತಂದ್ರೆ ಸಾರ್ವಜನಿಕ ಕೆಲಸ, ನೀವು ಹೇಳ್ದಂಗೆ 16 ಸಂಘಟನೆಗಳಲ್ಲಿ ನಾನು ಇದ್ದೀನಿ, ಆ ಕೆಲಸವನ್ನು ಮುಂದುವರಿಸ್ತೀನಿ. ಕಾಂಗ್ರೆಸ್ ಮಾತ್ರ ಎಷ್ಟೆಲ್ಲ ಇದ್ರು ಕಾಂಗ್ರೆಸ್ ಒಂದು ಬ್ಯೂಟಿಫುಲ್ ಪಾರ್ಟಿ ನನ್ನ ಪ್ರಕಾರ. ಯಾಕೆಂದ್ರೆ ಇದರಲ್ಲಿ ಅತ್ಯಂತ ಏನೆಲ್ಲ ವಿಭಿನ್ನತೆಗಳಿದ್ರೂ ಕೂಡ ವಿವಿಧತೆಯಲ್ಲಿ ಏಕತೆ ಅಂತ ನಮ್ಮ ದೇಶವನ್ನು ಕರಿತೀವೋ ಹಾಗೆ ಕಾಂಗ್ರೆಸ್ ಕೂಡ ಹಾಗೆ ಇದೆ. ಎಲ್ಲರೂ ನಾಯಕರೇ, ಇಲ್ಲಿ ಇವತ್ತು ಬಂದರೂ ನಾಯಕರೇ ಆಗ್ತಾರೆ. ಆ ಒಂದು ಅವಕಾಶಗಳು ಇಲ್ಲಿ ಉಂಟು. ಆದ್ರೆ ಕೊನೆಗೆ ತೀರ್ಮಾನ ಮಾತ್ರ ನಾಯಕತ್ವದಿಂದನೇ ಕಾಯ್ತಾರೆ, ಅದರಿಂದನೇ ಹೋಗ್ಬೇಕು. ಅದರಿಂದ ಜಿಲ್ಲೆಯಲ್ಲಿ ಆ ಥರದ್ದಿಲ್ಲ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗಿದ್ದಿದ್ರೆ ನಾವು 5 ಸ್ಥಾನ ಗೆಲ್ತಿರ್ಲಿಲ್ಲ, ಗೆದ್ದಿದ್ದೇವೆ. ಬಹಳ ಖುಷಿ ಅಂತ ಹೇಳಿದ್ರೆ 100 ವರ್ಷದ ಪಕ್ಷ ನಮ್ಮ ಮನೆನ ಕಟ್ಕೊಂಡಿರಲ್ಲ, ಈ ಕಾಂಗ್ರೆಸ್ ಭವನ ಕಟ್ಟಿಕೊಟ್ಟಿದ್ದೀವಿ. ಅದು ಒಂದು ಹೆಮ್ಮೆ ವಿಚಾರ. ಅದರಿಂದ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸದೃಢವಾಗಿದೆ. ಎಲ್ಲರೂ ನಾಯಕರುಗಳು ಕೂಡ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ಸಕಾರಾತ್ಮಕ. ಅದಕ್ಕೆ ಬಹಳ ವಿಶೇಷವಾಗಿ ಸಾರ್ವಜನಿಕರು, ನಿಮ್ಮ ಪಕ್ಷದವರು ಎಲ್ಲರೂ ಮಾತಾಡ್ತಾರೆ, ಶಿವಾನಂದ ಸ್ವಾಮಿ ಬಹಳ ಬುದ್ಧಿವಂತ ಅಂತ ನಿಮಗಿದೆ. ಬಟ್ ರಾಜಕಾರಣದಲ್ಲಿ ಬುದ್ಧಿವಂತರಿಗೆ BL ಶಂಕರನ್ನು ಸೇರಿಸ್ಕೊಂಡಂಗೆ ಅವಕಾಶಗಳು ಕಡಿಮೆ. ನಾನು ಹಂಗೆ ಅಂದ್ಕೊಂಡಿದ್ದೆ. ನನಗೆ ಗ್ಯಾರಂಟಿ ಅಲ್ಲ, ನನಗೇನು ಸಿಕ್ಕದಿಲ್ಲ, ಈ ಕಸ ಹೊಡೆಯೋ ಕೆಲಸನೇ ಅಂತ ಅಂದ್ಕೊಂಡಿದ್ದೆ. ಬಟ್ ಗಾಡ್ ಗ್ರೇಸೋ ಅಥವಾ ನಮ್ಮ ನಾಯಕರು ಗುರುತು ಮಾಡಿದ್ದೇಗೋ ಬಹಳ ಅದು ಹಂಚ್ಕೊಳಕ್ ಕಷ್ಟ. ನಿಮಗೆ ಇದಲ್ಲದೆ ನಾನು ಹಂಚ್ಕೊಂತೀನಿ ಆಯ್ತಾ. ನನಗೆ ಗೊತ್ತಿಲ್ಲದೆ ಎಷ್ಟು ಜನ ತಡಗಾಲ ಹಾಕಿದ್ರು, ಆದ್ರೂ ಕೂಡ ಯಾರು ಮಾತು ಕೊಟ್ಟಿದ್ರು ಅವರು ಸಾಧ್ಯನೇ ಇಲ್ಲ, ನಾನು ಸೈನ್ ಹಾಕಿದೀನಿ, ಕೆನಾಟ್ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆ ಥರದ್ದು ನಡೀತದೆ. ಹಾಗೆ ನಿಜ, ಅದು ಸತ್ಯ. ನೀವು ಹೇಳ್ದಂಗೆ ಹೆಚ್ಚು ಮಾತಾಡೋರನ್ನ ಪ್ರೀತಿ ಮಾಡೋರು ಕಡಿಮೆ. ಯಾಕೆಂದ್ರೆ ಅವ್ರ ಬಗ್ಗೆ ಏನಾದ್ರು ಹೇಳ್ದಂಗೆ ಗಟ್ಟಿಯಾಗಿ ನನ್ನ ಬಗ್ಗೆನೂ ಹೇಳ್ತಾನೆ ಅಂತ ತಿಳಿತಾರೆ. ಆ ಥರದ್ದು ಇರುತ್ತೆ ಸ್ವಾಭಾವಿಕವಾಗಿ. ಒಂದು ಮಜಾ, ಒಂದು ಮಜಲು, ಒಂದು ಸಾರ್ವಜನಿಕ ಜೀವನದಲ್ಲಿ ನಾಕಾರ ಮಾತು, ಒಂದು ಅನ್ಸ್ಕೊಳ್ಳೋದು, ಖುಷಿ ಪಡೋದು, ಎಲ್ಲ ಆ ಆಂಗಲ್ ಅಲ್ಲಿ ನಾನು ಹಂಗೆ ಸಾಕ್ತಿದ್ದೀನಿ. ಓಕೆ ಸರ್, ಇಡೀ 9 ತಾಲೂಕುಗಳ ಅಧ್ಯಕ್ಷರು ನೀವು.
ನಮ್ಮ ಮೂಡಿಗೆರೆ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿದ ಹಾಗೆ ಈಗಿರುವ ನಮ್ಮ ಭರವಸೆ, ನಾವೇ ಹೆಸರಿಟ್ಟಿದ್ದು ಭರವಸೆ ಶಾಸಕಿ ಅಂತ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಓಕೆ, ಕರೆಕ್ಟ್. ಎಸ್ ಸರ್, ನಯನಾ ಮೋಟಮ್ಮ. ಎಸ್, ಶಿ ಇಸ್ ಗುಡ್ ಗರ್ಲ್, ನೋ ವೇ. ಬಹಳ ಗಟ್ಟಿ ಹೆಣ್ಮಗಳು, ಮತ್ತೆ ಸ್ವಲ್ಪ ತಿಳುವಳಿಕೆ ಇದೆ, ಓದ್ಕೊಂಡಿದ್ದಾರೆ. ಅವ್ರನ್ನ ನಾನು MLA ಆಗೋದಕ್ಕಿಂತ ಮೊದಲು ಸಂಘಟನೆಯಲ್ಲಿ ನೋಡಿದ್ದೀನಿ. ಆಕೆ ಮಹಿಳಾ ಸಂಘಟನೆಯಲ್ಲಿ ಬೇರೆ ಬೇರೆ ಕಡೆ ಚಟುವಟಿಕೆಯನ್ನು ಮಾಡಿದ್ದಾರೆ. ಬಹಳ ವಿದ್ಯಾವಂತೆ, ಒಳ್ಳೆ ಯೂನಿವರ್ಸಿಟಿಲಿ ಓದ್ಕೊಂಡಿದ್ದಾರೆ ಎಲ್ಲ. ಅವರ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ. ನಾನು ಯಾರನ್ನ ಕಾಮೆಂಟ್ ಮಾಡಲ್ಲ ಬೇರೆಯವ್ರನ್ನ. ಬಹಳ ಖುಷಿ ಅಂತ ಹೇಳಿದ್ರೆ, ಮೂಡಿಗೆರೆ ಕ್ಷೇತ್ರದಲ್ಲಿ 3 ಕಡೆಗೆ ಆ ಶಾಸಕಿ ಕಚೇರಿಗಳು ಮಾಡಿದ್ದಾರೆ. ಆ ಕಚೇರಿಲಿ ಕ್ಲರ್ಕ್ಗಳಿದ್ದಾರೆ. ಪ್ರತಿ ದಿವಸ ಯಾವ್ದಾರ ಸಾರ್ವಜನಿಕರ ಅಹವಾಲು ಬಂದ್ರೆ ಅವರು ಕೂಡಲೇ ಶಾಸಕರಿಗೆ ತಿಳಿಸ್ತಾರೆ. ಈ ತರದ್ದು ಒಂದು ಸಂಚಲನ ತುಂಬಾ ಚೆನ್ನಾಗಿದೆ. ಈ ಏನಾಗಿದೆ ಅಂದ್ರೆ, ಇಂದಿನಿಂದನೂ ಕೂಡ ಶಾಸಕರು ತೊಡೆ ಮೇಲೆ ಕೂತ್ಕೊಳ್ಳೋದು ಅಭ್ಯಾಸ ಆಗಿ 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 ಅಂತ ಜನರಿಗೆ ನಯನಾ ಮೋಟಮ್ಮ ಸ್ವಲ್ಪ ಬೇಸರ ಆಗಿರ್ಬೋದು. ಕೆಲಸದ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ಇವರು ನನಗೆ ಸಿಕ್ಕಾಗ ನಮಸ್ಕಾರ ಮಾಡ್ಲಿಲ್ಲ, ನಮ್ಮನ್ನು ಗುರುತು ಮಾಡಿ ಮಾತಾಡಿಸ್ಲಿಲ್ಲ, ಈ ತರದ್ದು ಇರ್ಬೋದು. ಅದು ಏನಾಗ್ತದೆ, ಜನರೇಷನ್ ಟು ಜನರೇಷನ್ ಗ್ಯಾಪ್ ಆಗ್ತದೆ ಗಣೇಶ್ ಅವರೇ. ಈಗ ಹೊಸ ಜನರೇಷನ್ ಯುವಕರು ಏನಂದ್ರೆ ಕೆಲಸದ ಬಗ್ಗೆನೇ ಗಮನ ಹರಿಸ್ತಾರೆ. ಕೆಲಸ ಆದ್ರೆ ಆಯ್ತಲ್ಲ ಅಂತ ಸಾಂವಿಧಾನಿಕವಾಗಿ ರಾಜ್ಯ ಸರ್ಕಾರದಿಂದ ಏನೆಲ್ಲ ತರಬೇಕು ಅದನ್ನ ತರಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಒಳ್ಳೇದು, ಶಿ ಇಸ್ ಗುಡ್, ಅದರಲ್ಲಿ ಎರಡು ಮಾತಿಲ್ಲ. ಓಕೆ ಸರ್, ಇನ್ನೊಂದು ದಿವಸ ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ಳೋಂತ ನಿಮ್ ಜೊತೆ ಇನ್ನೊಂದಿನ ಬೇರೆ ಬೇರೆ ವಿಚಾರವಾಗಿ ಮಾತನಾಡ್ಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ಸರ್, ಅವಿನ್ ಟಿವಿಗೆ ಬಂದು ಮಾತನಾಡಿದ್ರೆ ಅವಿನ್ ಟಿವಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಅವಿನ್ ಟಿವಿ ಬಗ್ಗೆ ಖುಷಿ ಇದೆ ಸರ್, ಯಾಕಂದ್ರೆ ನಾನು ಪತ್ರಕರ್ತನಾಗಿದ್ದೆ, ನಿಮಗೆ ಗೊತ್ತು. ಒಂದು ಪತ್ರಿಕೆ ನಡೆಸೋದು ಎಷ್ಟು ಕಷ್ಟನೋ ಈಗಿನ ಟಿವಿ ನಡೆಸೋದು ಅಷ್ಟೇ ಕಷ್ಟ. ಬಹಳ ಜನ ಪ್ರಚಾರವನ್ನು ಬಯಸ್ತಾರೆ, ಆದ್ರೆ ಸಹಾಯ ಮಾಡೋ ಜನ ಕಡಿಮೆ. ನೋಡುವವರ ಸಂಖ್ಯೆ ಹೆಚ್ಚಿರ್ಬೋದು, ಅವರು ಮತ್ತೆ ಮತ್ತೆ ಇನ್ನೊಬ್ರಿಗೆ ನೋಡಿ ಅಂತ ಹೇಳೋದು ಕಡಿಮೆ. ನಾನು ಜನರಿಗೆ ನಿಮ್ಮ ಮೂಲಕ ಕರೆ ಕೊಡ್ತೀನಿ, ನೀವು ನೋಡಿ ಬೇರೆಯವ್ರಿಗೂ ನೋಡಿಸಿ. ಒಂದನೇದು, ನಿಮಗೆ ಶಕ್ತಿ ಯಾವಾಗಲೂ ಚೆನ್ನಾಗಿದ್ರೆ, ಮನಸ್ಸಾದ್ರೆ ಆರ್ಥಿಕವಾಗಿ ಸಹಾಯ ಮಾಡೋ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಅವ್ರಿಗೆ ಮನವಿ ಮಾಡ್ತಾ, ನಿಮ್ ಶ್ರಮನು ಮೆಚ್ಚಕ್ಕಂತ. ನಾನು ಅದಕ್ಕೆ ಕೇಳಿದೆ, ಮನೋಜ್ ಯಾರು ಅಂತ. ಕೆಂಬತ್ಮಕ್ಕಿ ರಾಜಣ್ಣನ ಅಣ್ಣನ ಮಗ ಅಂದ್ರಿ. ಬಹಳ ಹತ್ರದವರು, PK ಸುಂದರೇಶ್ ಅವರ ಬಹಳ ಹತ್ರದವರು, ನಾವೆಲ್ಲ ಹತ್ರ. ಅವ್ರು ದೊಡ್ಡ ಮನ್ಸು ಮಾಡಿದ್ದಾರೆ. ನೀವು ಕೂಡ ಈ ಊರಿನ ಚಿಕ್ಕಮಗಳೂರು ಮೂಡಿಗೆರೆಯಲ್ಲಿ ಗಣೇಶ್ ಅಂದ್ರೆ ಕಸ ಹೊಡೆಯೋ ಕೆಲಸ ಎಲ್ಲ ಗಣೇಶ ಮಾಡೋದಂತ, ಆ ಕಸ ಹೊಡೆಯೋಕೆಲ್ಲ ಮಾಧ್ಯಮದ ಮೂಲಕ ನೀವು ನಡೆಸ್ತಾ ಇದ್ದೀರಿ. ಬಹಳ ರಂಜಿತವಾಗಿ ನಿಮ್ಮ ಅವಿನ್ ಟಿವಿಯ ಸ್ವರ ಸಂಗಮ ಬರ್ತಾ ಇದೆ. 100, 500, 600 ಕಂತುಗಳನ್ನ ಮಾಡಿದ್ದೀರಿ. ಬಹಳ ಲಕ್ಷಾಂತರ ಜನ ರಂಜಿಸಿದ್ದಾರೆ. ಅದು ಮುಂದುವರಿಲಿ ಅಂತ ಆಸೆ ಪಡ್ತೀನಿ. ನಿಮ್ಮ ಮಾತುಗಳು ಕೂಡ ಬಹಳ ಚೆನ್ನಾಗಿರ್ಲಿ. ಸಮಯ ಮತ್ತೆ ಇನ್ನೊಮ್ಮೆ ಸಿಗ್ತಾ ನೀವು ಹೇಳಿದಾಗೆ ಮಾತಾಡೋಣಂತೆ. ಬೇರೆ ಬೇರೆ ವರ್ಗದ ಜನರನ್ನು ಮಾತಾಡಿಸ್ತಾ ಇದ್ದೀರಿ, ಅದರಿಂದಾಗಿ ಒಳ್ಳೇದಾಗ್ತಾ ಇದೆ. ಅವಿನ್ ಟಿವಿ ಮುಂದುವರಿಲಿ, ಯಶಸ್ವಿಯಾಗಿ ಈ ಜಿಲ್ಲೆಯಲ್ಲಿ ಕಾಯಂ ಆಗಿ ಅವಿನ್ ಟಿವಿ ಉಳಿಲಿ ಅಂತೇಳಿ ನಾನು ಬಯಸ್ತೀನಿ, ಆಶೆ ವ್ಯಕ್ತಪಡಿಸ್ತೀನಿ. ಪ್ರಿಯ ವೀಕ್ಷಕರೇ, ಇದುವರೆಗೂ ಒಂದು ಗ್ಯಾರಂಟಿ ವಿಚಾರ ಒಂದು 10 ನಿಮಿಷದಲ್ಲಿ ಮಾತಾಡಕ್ಕಾಗಲ್ಲ, ಅದು 1 ಗಂಟೆ ಕಳೆದಿದೆ. ಇರ್ಲಿ, ಆದ್ರೆ ಹೆಚ್ಚು ವಿಚಾರಗಳನ್ನ ತಿಳಿಸಿದ್ದಾರೆ. ಇವಾಗ ಯಾರು ಸಾರ್ವಜನಿಕರು ಈ ಒಂದು ಗ್ಯಾರಂಟಿಗಳ ಬಗ್ಗೆ ಎಲ್ಲೂ ಅಲ್ಲಿ ಲೈಟ್ ಕಂಬದತ್ತ ಹೆಣ್ಣದಂಗಡಿ ಹತ್ರ ಮಾತಾಡ್ದೇನೆ ಗ್ಯಾರಂಟಿ ಯೋಜನೆ ಆಫೀಸೇ ಇವತ್ತು ಮೂಡಿಗೆರೆ TPS ಇದೆ, ಜಿಲ್ಲಾ ಪಂಚಾಯತ್ ಇದೆ, ಅಲ್ಲಿ ಮಾತಾಡಿ ಇವನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ಜೊತೆ ಟಿವಿಗೆ ಬಂದು ಮಾತನಾಡಿದಕ್ಕೆ ಶಿವಾನಂದ ಸ್ವಾಮಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಈ ಒಂದು ಸಂದರ್ಶನವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಬಗಲ್ಮಕ್ಕಿ ಗಣೇಶ್.